ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪದಯೇ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಭಾಳ ಮುಖ್ಯವಾಗಿ ನಮ್ಮ ಜಾತಕವನ್ನು ನಾವು ವಿಶ್ಲೇಷಣೆಯನ್ನು ಮಾಡಬೇಕಾದ್ರೆ ಗುರುವಿನ ಸ್ಥಾನ ಬಹಳ ಮುಖ್ಯವಾಗಿರ್ತಕ್ಕಂಥ ಮಹತ್ವವನ್ನು ವಹಿಸ್ತದೆ. ಈ ಗುರು ಮಿಥುನ ರಾಶಿಯಲ್ಲಿ ಪ್ರೆಸೆಂಟ್ ಇದ್ದಾನೀಗ. ಅದೇ ಗುರು ಅಕ್ಟೋಬರ್ 19ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಉಚ್ಚ ರಾಶಿ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. 19ರಿಂದ ನವೆಂಬರ್ 11ರವರೆಗೂ ಸಹಿತ ಗುರು ಉಚ್ಚನಾಗಿ ಅಲ್ಲೇ ಸ್ಥಿತವಾಗಿರ್ತಕ್ಕಂಥದ್ದು. ಕೊನೆಗೆ ಭಾಳ ವಿಶೇಷತೆಯನ್ನು ನೋಡೋದಾದರೆ ಇದು 23 ದಿನಗಳ ಕಾಲ ಗುರು ಅಲ್ಲಿ ಇರ್ತಕ್ಕಂಥ ಒಂದು. ಆದರೆ ತದನಂತರ 11ರ ಮೇಲೆ ಗುರು ವಕ್ರಕ್ಕೆ ತಿರುಗ್ತಾನೆ, ಅಂದರೆ ವಕ್ರಿ ಗುರು ಆಗ್ತಾನೆ. ಅಲ್ಲಿ ಗುರುವಿನ ಬಲ ಸ್ವಲ್ಪ ಕಡಿಮೆ ಆಗ್ತದೆ ವಕ್ರನಾದಾಗ. ಈ ಒಂದು ಸಮಯ ಭಾಳ ವಿಶೇಷವಾಗಿರ್ತಕ್ಕಂಥ ಸಮಯ. ಡಿಸೆಂಬರ್ 5ರವರೆಗೂ ಸಹಿತವಾಗಿ ವಕ್ರಿಯಾಗಿರ್ತಕ್ಕಂಥದ್ದು ಗುರುವಿನ ಒಂದು ಅಂಶ. ಅಂದರೆ ಡಿಸೆಂಬರ್ 5ನೇ ತಾರೀಕುವರೆಗೂ ನೋಡಿ, ನವೆಂಬರ್ 11ರಿಂದ 5ನೇ ತಾರೀಕುವರೆಗೂ ವಕ್ರಿಯಾಗಿರ್ತಕ್ಕಂಥದ್ದು ಇರುತ್ತೆ. ಆಮೇಲೆ 5ನೇ ತಾರೀಕು ಮತ್ತೆ ಹಿಮ್ಮುಖ ಚಾಲನೆಯನ್ನು ಪಡ್ಕೊಳ್ತಾ ಇದ್ದಾನೆ. ಹಿಮ್ಮುಖ ಚಾಲನೆ ಅಂದರೆ ಮತ್ತೆ ಮಿಥುನ ರಾಶಿಗೆ ಪ್ರವೇಶ. ಅದಕ್ಕೆ ಅತಿಚಾರಿ ಗುರು ಅಂತ ಕರೆದ್ವಿ ನಾವು, ವಿಚಿತ್ರ ಗುರು ಅಂತ ಕೂಡ ಕರೆದು. ಈ ಗುರು ಹಿಮ್ಮುಖ ಚಾಲನೆ ಅಪ್ ಟು ಮಾರ್ಚ್ 5ರವರೆಗೂ ಸಹಿತ ಮಿಥುನ ರಾಶಿಯಲ್ಲೇ ಇರತಕ್ಕಂಥದ್ದು. ತದನಂತರ ಆಮೇಲೆ ಮಾರ್ಚ್ 26 ಅಂದರೆ ಮಾರ್ಚ್ 5, 26 ಮುಂದಿನ ವರ್ಷ ಅಲ್ಲಿವರೆಗೂ ಮಿಥುನ ರಾಶಿಯಲ್ಲಿರೋದು. ಆದರೆ ಭಾಳ ಮುಖ್ಯವಾಗಿ ಇರ್ತಕ್ಕಂಥ ಪೀರಿಯಡ್ಡು ಈ 23 ದಿನ. ಗುರು ವಕ್ರನಾದಾಗ ನಿಧಾನ ಆಗ್ತದೆ, ಅವಾಗಲೂ ಬಲ ಇರ್ತದೆ. ಬಟ್ ಗುರು ವಕ್ರನಾಗಿದ್ದಾಗ ನಿಧಾನ, ಮಂದಗತಿ, ಅಲ್ಲ ಗುರುವಿನ ಬಲ ಸ್ವಲ್ಪ ಕಡಿಮೆ ಆಗ್ತದೆ. ಈ ಒಂದು ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ರಾಶಿಗಳ ಮೇಲೆ ಯಾವ ಒಂದು ಪರಿಣಾಮವನ್ನು ಬೀರ್ತದೆ, ನಾವು ಒಂದೊಂದಾಗಿ ರಾಶಿಗಳನ್ನು ಬ್ರೀಫಾಗಿ ತಿಳಿಸ್ಕೊಡ್ತೀನಿ. ಇದೊಂದು ಸುವರ್ಣ ಅವಕಾಶ ಕೆಲವರಿಗೆ, ಯಾರಿಗೆ ಗುರುವಿನ ಅನುಗ್ರಹ ಇರುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿ ತಿಳ್ಕೊಬೇಕಾಗತ್ತೆ. ನಾವು ಗುರುವಿನ ಒಂದು ಸ್ಥಾನವನ್ನು ನೋಡಿದಾಗ ಗುರು ಅವನ ಹತ್ರ ಇರ್ತಕ್ಕಂಥ ಶಕ್ತಿ ಒಂದು ಪುತ್ರ ಸಂತಾನಕ್ಕೆ ಕಾರಕ ಅಂತ ಕೂಡ ಕರೆದು. ಹಾಗೆ ಹಣಕಾಸು, ಬಹಳ ಮುಖ್ಯವಾಗಿ ಹಣಕಾಸು ವಹಿವಾಟುಗಳನ್ನು ನೋಡ್ಕೊಳ್ತಕ್ಕಂಥದ್ದು ಗುರುವಿನ ತತ್ವ. ಜೀವಕಾರಕ ಅಂತ ಕೂಡ ಕರೆದ್ವಿ, ಜ್ಞಾನಕಾರಕ ಅಂತ ಕೂಡ ಕರೆದ್ವಿ. ಅನೇಕ ರೀತಿಯಲ್ಲಿ ಗುರು 9ರ ಭಾಗ್ಯ ಅಧಿಪತಿ ಆಗಿರ್ತಕ್ಕಂಥದ್ದು ಗುರು. ನಮಗೆ ಭಾಗ್ಯೋದಯ ಬೇಕು, ಹಾಗೆ ದೇವರ ಆಶೀರ್ವಾದ ಬೇಕು ಜಾತಕದಲ್ಲಿ ಅಂದರೆ ಗುರುವಿನ ಅನುಗ್ರಹ. ಅದಕ್ಕೆ ಹೇಳ್ತೀವಿ, ಗುರುವಿನ ಗುಲಾಮರಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಹಾಗೆ ಏನೇ ಸಮಸ್ಯೆ ಬಂದರೂ ಸಹಿತ ಗುರುವಿನ ಅನುಗ್ರಹ ಒಬ್ಬನಿದ್ದರೆ ಹೇಗಾದರೂ ಬಚಾವ್ ಮಾಡ್ತಾನೆ. ಇದಷ್ಟೇ ಸತ್ಯ ಕೂಡ. ಅದಕ್ಕೆ ಗುರುವಿನ ಅನುಗ್ರಹ ಮುಖ್ಯ. ಮೊದಲನೇದಾಗಿ ನಾನು ಇವತ್ತಿನ ದಿನ ಮೇಷರಾಶಿಯವರ ಒಂದು ಬದಲಾವಣೆ ಹೇಗಾಗ್ತದೆ. ಮೇಷರಾಶಿ ಲಗ್ನ ಗೊತ್ತಿದ್ರೆ ಮೇಷರಾಶಿ ಮೇಷ ಲಗ್ನ. ಕೆಲವ್ರು ಕೇಳ್ತೀರಾ, ಗುರುಗಳೇ ನನಗೆ ಲಗ್ನ ಗೊತ್ತಿಲ್ಲ, ರಾಶಿಯನ್ನೇ ನೋಡ್ಕೋಬೋದು. ನನಗೆ ಲಗ್ನನೂ ಗೊತ್ತಿದೆ, ನಂದು ಮೇಷರಾಶಿ ಮೇಷ ಲಗ್ನ, ಬೇರೆ ಇನ್ನೊಂದು ಲಗ್ನ ಇದೆ ಅಂದರೆ ಇನ್ನೊಂದು ಲಗ್ನಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಮಹತ್ವವನ್ನು ಕೊಡಿ. ಅದರಲ್ಲೂ ಸಹಿತ ಗುರುದಶ ಗುರುಭುಕ್ತಿ ಇದ್ದಾಗ ಮಹತ್ವವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರುತ್ತೆ. ನೋಡಿ, ಮೇಷರಾಶಿಯವರಿಗೆ 9 ಅಂದರೆ ಭಾಗ್ಯಾಧಿಪತಿ ಅಂತ ಕೂಡ ಕರೆದ್ವಿ. 12ರ ಅಧಿಪತಿ ಸಹಿತವಾಗಿ ಗುರು ಆಗ್ತದೆ. ಈ ಗುರುವಿನ ಬಲ ಇಲ್ಲದ ಮೇಷರಾಶಿಯವರು ನಾನಾ ಸಂಕಷ್ಟಗಳಿಗೆ ಎಡೆ ಮಾಡಿಕೊಟ್ಟಿದ್ರಿ. ಅಣ್ಣ ತಮ್ಮಂದಿರ ಗಲಾಟೆ ಆಗಿರ್ಬೋದು, ಕಷ್ಟಪಟ್ಟು ದುಡಿದ್ರು ಗುರುಗಳೇ, ಹಣ ನಿಲ್ತಾ ಇಲ್ಲ ಗುರುಗಳೇ, ಸುಮ್ಮನೆ ಇದ್ದಕ್ಕಿದ್ದಾಗೆ ಅಲ್ಲಿಂದ ಇಲ್ಲಿಗೆ ಚೇಂಜ್ ಮಾಡಿದ್ದೀನಿ, ಇಲ್ಲಿಂದ ಅಲ್ಲಿಗೆ ಚೇಂಜ್ ಮಾಡಿಬಿಟ್ಟಿದ್ದೀನಿ, ಯಾವುದೇ ಆದಂಥ ಒಂದು ಅನುಗ್ರಹ ಇಲ್ಲ, ಕೆಲಸದಲ್ಲಿ ಒತ್ತಡ, ವೃಥಾ ಖರ್ಚುಗಳು, ಇವೆಲ್ಲವನ್ನು ನಾವು ಕೇಳಿದ್ದೇವೆ. ಮೇಷರಾಶಿಯವರಿಗೆ ಈಗ ಒಂದು ಸುವರ್ಣ ಅವಕಾಶಗಳು ಉತ್ಪತ್ತಿ ಆಗ್ತದೆ. ಹೇಗೆ ಮೇಷರಾಶಿಯಲ್ಲಿ ಈಗ ಈ ಅಕ್ಟೋಬರ್ 19ನೇ ತಾರೀಕು ಗುರು ಬದಲಾವಣೆ ಅಂದರೆ ಮಿಥುನ ರಾಶಿಯಿಂದ ಉಚ್ಚ ರಾಶಿಗೆ ಕಟಕ ರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ. ಉಚ್ಚರಾಶಿ ಕೇಂದ್ರ ಸ್ಥಾನ,
ಖಂಡಿತ ಈ ಒಂದು ಮಹತ್ವವಾಗಿರ್ತಕ್ಕಂಥ ದಿನ ನಿಮಗೆ ಸುವರ್ಣ ಅವಕಾಶ ಅಂದರೂ ತಪ್ಪಾಗಲಾರದು. ಕೇಂದ್ರ ಸ್ಥಾನ ಜೊತೆಗೆ ಇಲ್ಲಿ ನಿಮಗೆ ಯಾವುದು ಶುಭವನ್ನು ತರ್ತದೆ, ಯಾವುದರಲ್ಲಿ ಹಿನ್ನಡೆ ಆಗ್ತದೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ತಿಳಿಸ್ತೀನಿ. ಮೇಷರಾಶಿಯವರಿಗೆ ಗುರು ಚತುರ್ಥ ಭಾವದಲ್ಲಿ ಅಲ್ಲಿಂದ ವೀಕ್ಷಣೆಯನ್ನು ಮಾಡ್ತಕ್ಕಂಥ ರಾಶಿಗಳನ್ನು ನಾವು ನೋಡಿದಾಗ ನೋಡಿ, ಮೊದಲನೇದಾಗಿ ವೃಶ್ಚಿಕ ರಾಶಿಯನ್ನು ನೋಡ್ತದೆ, ಅದು ಪಂಚಮ ಸ್ಥಾನ, ಅಲ್ಲಿಂದ ಪಂಚಮ ದೃಷ್ಟಿ. ಸಪ್ತಮ ಮಕರ ರಾಶಿಯನ್ನು ನೋಡುತ್ತೆ. ಅದೇ 9ರ ಸ್ಥಾನ ತನ್ನದೇ ಆಗಿರ್ತಕ್ಕಂಥ ಮನೆಯನ್ನು ನೋಡ್ತದೆ. ತನ್ನದೇ ಆಗಿರ್ತಕ್ಕಂಥ ಮನೆ ಅಂದರೆ ಯಾವುದು? ಮೀನರಾಶಿ. ಈ ಮೇಷರಾಶಿಯವ್ರಿಗೆ 12ರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿದ್ರೂ ಸಹಿತ ಖರ್ಚುಗಳು ಕಡಿಮೆ ಆಗ್ತದೆ. ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಗುರುಗಳೇ, ಅಫ್ಕೋರ್ಸ್ ಕಡಿಮೆ ಆಗ್ತದೆ. ಹಾಗೆ ವ್ಯಾಪಾರ ವೃದ್ಧಿ ಆಗ್ತಾ ಇಲ್ಲ ಗುರುಗಳೇ, ಬರೀ ನಷ್ಟ ಇರ್ತಕ್ಕಂಥದ್ದು. ಖಂಡಿತವಾಗಿ ಮೇಷರಾಶಿಯವರಿಗೆ ಸುವರ್ಣ ಅವಕಾಶ. ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಸಹಾಯವನ್ನು ಗುರು ಮಾಡ್ತದೆ. ನೆಮ್ಮದಿಯನ್ನು ತರ್ತಕ್ಕಂಥದ್ದು ಗುರುವಿನ ಅನುಗ್ರಹದಿಂದ ಸಿಗ್ತದೆ. ಆಸ್ತಿ ವಹಿವಾಟುಗಳು, ಕಾರು ಬಂಗಲೆ ಇತ್ಯಾದಿಗಳನ್ನು ಮೇಷರಾಶಿಯವರಿಗೆ ಈ ಒಂದು ಸುವರ್ಣ ಮಾಸದಲ್ಲಿ, ಅಂದರೆ ಸುವರ್ಣ ದಿನಗಳಲ್ಲಿ, ಅಂದರೆ 23 ದಿನ, ಯಾಕೆಂದರೆ 23 ದಿನ ಅನ್ನೋದಕ್ಕಿಂತ ಸುದೀರ್ಘವಾಗಿ ನಮಗೆ ಡಿಸೆಂಬರ್ 5ರವರೆಗೂ ಸಹಿತವಾಗಿ ಅಲ್ಲೇ ಇರ್ತದೆ. ಆದರೆ 23 ದಿನ ವಕ್ರನಾಗಿರೋದಿಲ್ಲ, ಸೀದಾ ಆಗಿರ್ತಾರೆ. ಆವಾಗ ಬಲ ಜಾಸ್ತಿ ಇರುತ್ತೆ. ವಕ್ರತೆ ಬಂದಾಗ ನಿಧಾನ ಆಗುತ್ತೆ. ಇದೇ ನೀವೇನು ಮನೆ ಕಟ್ಟಬೇಕು, ಭಾಳ ನಿಧಾನ. ಏನೋ ವೆಹಿಕಲ್ ತಗೋಬೇಕು, ನಿಧಾನ. ತಾಯಿಯ ವಿಚಾರದಲ್ಲಿ ಸ್ವಲ್ಪ ನಿಧಾನ. ಈ ಥರ ನಿಧಾನ ಆಗ್ತದೆ, ಬೇರೆ ಏನಾಗೋದಿಲ್ಲ. ಯಾವಾಗ ಈ ಸ್ಥಾನದಲ್ಲಿ ಮೇಷರಾಶಿಯವ್ರಿಗೆ ಗುರು ಕೂತ್ಕೊಳ್ತಾನೋ, ಯೂಶ್ವಲಿ ನಿಮ್ಮ ಅಭಿವೃದ್ಧಿ ಕಾರ್ಯಗಳು ಆಗ್ತಕ್ಕಂಥದ್ದಿರುತ್ತೆ. ಮೇಲಾಗಿ ಈ ವೃಶ್ಚಿಕ ರಾಶಿಯನ್ನು ನೋಡಿದಾಗ ಕಷ್ಟ ನಷ್ಟಗಳಿಂದ ಕೂಡಿತ್ತು. ಕಷ್ಟ ನಷ್ಟಗಳು ಗುರುವಿನ ದೃಷ್ಟಿ ಅನುಗ್ರಹದಿಂದ ನಷ್ಟಗಳು ಕಡಿಮೆ ಆಗ್ತದೆ, ಕಷ್ಟಗಳು ಕಡಿಮೆ ಆಗ್ತದೆ. 10ರ ಸ್ಥಾನ ಅಂದರೆ ಸಪ್ತಮವನ್ನು ವೀಕ್ಷಣೆಯನ್ನು ಮಾಡ್ತದೆ. ಅಂದರೆ ಕೆಲಸದಲ್ಲಿ ಸಮಸ್ಯೆ ಇತ್ತು ಗುರುಗಳೇ, ಖಂಡಿತವಾಗಿ ಕೆಲಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಮಾನ್ಯತೆಯನ್ನು ಪಡಿತಕ್ಕಂಥದ್ದು ಮೇಷರಾಶಿಯವರಿಗೆ ಬರ್ತದೆ. ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಗುರು ನಿಮಗೆ ಅನುಗ್ರಹವನ್ನು ಮಾಡ್ತಕ್ಕಂಥದ್ದು ಇರ್ತದೆ. ತಿಳ್ಕೊಳ್ಳಿ, ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅಫ್ಕೋರ್ಸ್ ವೆರಿ ಗುಡ್ ಆಗಿರ್ತಕ್ಕಂಥ ಕೆಲಸಗಳು, ಕಾರ್ಯಗಳು. ನನಗೆ ಪ್ರಮೋಷನ್ ಸಿಗ್ತಾ ಇರಲಿಲ್ಲ, ಸಂಬಳದಲ್ಲಿ ಕಡಿಮೆ ಇತ್ತು ಗುರುಗಳೇ. ಮೇಷರಾಶಿಯವರಿಗೆ ಈ ಒಂದು ನೋಟ, ಈ ಒಂದು ಬದಲಾವಣೆ, ಈ ಚೈತನ್ಯವನ್ನು ತರತಕ್ಕಂಥದ್ದು ಮೇಷರಾಶಿಯವರಿಗೆ ತೋರ್ತದೆ. ಹಾಗೆಯೇ 12ರ ಸ್ಥಾನವನ್ನು ವೀಕ್ಷಣೆ ಮಾಡುತ್ತೆ. ಬರೀ ನಷ್ಟ ಇತ್ತು. ಈಗ ಖಂಡಿತವಾಗಿ ನಿಮಗೆ ಆ ನಷ್ಟವನ್ನು ಹೋಗಲಾಡಿಸ್ತಕ್ಕಂಥದ್ದು, ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಶುಭವನ್ನು ತರ್ತದೆ. ಆಸ್ತಿ ಖರೀದಿ ಯೋಗವನ್ನು, ಲಭ್ಯತೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಇನ್ವೆಸ್ಟ್ಮೆಂಟ್ 12ರ ಸ್ಥಾನವನ್ನು ವೀಕ್ಷಣೆ ಮಾಡಿದಾಗ ಚತುರ್ಥ ಭಾವದಿಂದ ನೀವು ಮನೆ ವಿಚಾರ, ತಾಯಿ ಆಸ್ತಿಯ ವಿಚಾರ, ಭೂಮಿಯ ವಿಚಾರ, ಎಜುಕೇಷನ್ ವಿಚಾರ. ನೋಡಿ, ಎಜುಕೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. 4ರ ಸ್ಥಾನ ಅವಶ್ಯಕವಾಗಿ ಮೇಷರಾಶಿಯವ್ರಿಗೆ ಒಂದು ವಿದ್ಯಾಭ್ಯಾಸದಲ್ಲಿ ತೊಂದರೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೂ ಸಹಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆಯನ್ನು ಕೊಟ್ಬಿಡುತ್ತೆ. ನನ್ನ ಮಗ ಏನಪ್ಪ ಡಲ್ಲಾಗಿದ್ದ, ಯಾಕೋ ಈ ಒಂದು ಅಕ್ಟೋಬರ್ ಮೇಲೆ ಸ್ವಲ್ಪ ಚಿಗುರ್ಕೊಂಡವನೇ, ಈ ಥರದ ಮಾತುಗಳನ್ನು ನಾವು ಆಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಯಾವಾಗ ಗುರುವಿನ ಬಲ ಜಾಸ್ತಿ ಆಗ್ತದೋ, ಅದರಲ್ಲೂ ಕೂಡ ವಿಶೇಷವಾಗಿ ಚತುರ್ಥ ಭಾವ ಗುರುವಿನ ಅಂದರೆ ಅರ್ಥಾತ್ ಉತ್ತುಂಗ ಸ್ಥಾನ, ಇಲ್ಲಿ ಕೇಂದ್ರ ಭಾವ ಆಗಿರೋದ್ರಿಂದ ಫುಲ್ ಸೆಟಲ್ಮೆಂಟ್ ಅಂದರೆ ಕೇಂದ್ರ ಅಂದರೆ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಸ್ಥಾನ. ಮೇಷರಾಶಿ ಮೇಷಲಗ್ನಕ್ಕೆ ಖಂಡಿತವಾಗಿ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿ ನಿಮ್ಮನಿಗೆ ಕೊಡ್ತದೆ. ವಿದ್ಯಾರ್ಥಿಗಳಿಗೆ ಶುಭತ್ವ, ವ್ಯಾಪಾರ ವಹಿವಾಟುಗಳು, ಹಣಕಾಸಿನ ವ್ಯವಸ್ಥೆಯನ್ನು ಒಂದು ಸರಿದೂಗಿಸ್ತಕ್ಕಂಥದ್ದು ನಿಮಗೆ ಶಕ್ತಿಯನ್ನು ಕೊಡುತ್ತೆ. ನಿಮಗೆ ಸಮಸ್ಯೆ ಯಾರಿಗಿದೆಯೋ ಈ ಅವಕಾಶಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಅನೇಕ ಪ್ರಯತ್ನ ಪಟ್ಟಿದ್ರಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ಬಟ್ ಸಕ್ಸಸ್ ರೇಟ್ ಸಿಗೋದು ಕಷ್ಟ ಆಗಿತ್ತು. ಬಟ್ ಗುರುವಿನ ಅನುಗ್ರಹ ಸಿಕ್ಕಿದೆ ನಿಮಗೆ. ಈಗ ಈ ಅನುಗ್ರಹವನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಇವೆಲ್ಲ ಪಾಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳನ್ನು ಗುರು ತಂದುಕೊಡ್ತದೆ. ವ್ಯಾಪಾರದಲ್ಲಿ ಚೆನ್ನಾಗಿ ನಡೀತದೆ, ವೃದ್ಧಿ, ನಷ್ಟಗಳನ್ನು ಕಡಿಮೆ ಮಾಡ್ತದೆ, ಕ್ಲಿಷ್ಟತೆಯನ್ನು ಕಡಿಮೆ ಮಾಡ್ತದೆ. ಇವೆಲ್ಲ ವಿಚಾರದಲ್ಲಿ ಯಶಸ್ಸನ್ನು ತರುತ್ತೆ. ಆದರೆ ಒಂದು ವಿಚಾರ ನಾವು ನೋಡ್ಬೋದು, ಸಂತಾನದಲ್ಲಿ ಸ್ವಲ್ಪ ವಿಳಂಬತೆಯನ್ನು ಮಾಡುತ್ತೆ. 4ರ ಭಾವ
ಸ್ವಲ್ಪ ಮಟ್ಟಿಗೆ ಪಂಚಮ ಸ್ಥಾನಕ್ಕೆ ವ್ಯಯ ಆಗಿರೋದ್ರಿಂದ ಇಲ್ಲಿ ಏನಾಗ್ತದೆ, ಸಂತಾನಕ್ಕೆ ಸ್ವಲ್ಪ ಮಟ್ಟಿಗೆ ಅಡೆತಡೆ ತರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ. ಇನ್ನೆಲ್ಲ ಮಿಕ್ಕ ವಿಚಾರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇದೆ. ಖಂಡಿತ ಈ ಮಾಸ ಅಂದರೆ ಅರ್ಥಾತ್ ಈ ಒಂದು 23 ದಿನಗಳು ಮುಂದೆ ಬರ್ತಕ್ಕಂಥ ದಿನಮಾನಗಳು ನಿಮಗೆ ಶುಭವನ್ನು ತರ್ತದೆ. ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ, ಮೇಷಲಗ್ನದಲ್ಲಿದ್ದೀರೋ ಖಂಡಿತ ಕಾಲ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ತದನಂತರ 5ನೇ ತಾರೀಕು ಮೇಲೆ, ಡಿಸೆಂಬರ್ 5ನೇ ತಾರೀಕು ಮೇಲೆ ವಕ್ರಿ ಆಗ್ತಾನೆ. ವಕ್ರಿ ಆದಾಗ ಆ ಒಂದು ಸ್ಥಾನದ ನನಗೇನೇನು ಹೇಳಿದ್ನೋ ಅದೆಲ್ಲ ನಿಧಾನ, ಮಂದಗತಿ, ವ್ಯವಹಾರ, ಭೂಮಿ ಮನೆ ಕಟ್ತಾ ಇದ್ದೀನಿ, ಸ್ವಲ್ಪ ನಿಧಾನ, ಈ ವಿಚಾರದಲ್ಲಿ ಸ್ವಲ್ಪ ಮಂದಗತಿ ಆಗ್ತದೆ. ತದನಂತರ ನಿಮಗೆ ಮಾರ್ಚ್ ಅಂದರೆ ಅರ್ಥಾತ್ ಜೂನಲ್ಲಿ 2026ಕ್ಕೆ ಮತ್ತೆ ಮಿಥುನ ರಾಶಿಗೆ ಮತ್ತೆ ಕಟಕ ರಾಶಿಗೆ ಪ್ರವೇಶವನ್ನು ತಗೊಳ್ತಾನೆ. ಮಾರ್ಚ್ 5ನೇ ತಾರೀಕು ಮತ್ತೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಅಲ್ಲಿವರೆಗೂ ಸಹಿತ ನಿಮಗೆ ಸ್ವಲ್ಪ ಶುಭವನ್ನು ಕೊಟ್ಟು ಮತ್ತೆ ಶುಭವನ್ನು ತಗೊಳ್ತಕ್ಕಂಥದ್ದು ಇರ್ತದೆ. ಯಾರು ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂಥದ್ದು ಮೇಷರಾಶಿಯವರು ಈ ಒಂದು ಸಣ್ಣ ಪೀರಿಯಡ್ಸಲ್ಲಿ ಕೂಡ ನಾವು ನೋಡ್ತೀವಿ. ಅತಿ ಅವಶ್ಯಕವಾಗಿ ಈ ಸಂದರ್ಭಗಳನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಶುಭವನ್ನು ತರ್ತಕ್ಕಂಥದ್ದು, ಗುರುವಿನ ಅನುಗ್ರಹ ಸಿಗ್ತಕ್ಕಂಥದ್ದು ಇರ್ತದೆ. ತದನಂತರ ಮತ್ತೆ ಸ್ವಲ್ಪ ಕ್ಲಿಷ್ಟತೆಯನ್ನು ಕಾಣ್ಬೋದು. ತದನಂತರವಾಗಿ 2026 ಜೂನ್ ಆದ ನಂತರ ಮತ್ತೆ ಆ ವೈಭೋಗ ಬರ್ತಕ್ಕಂಥದ್ದು ಇರ್ತದೆ. ಅಲ್ಲಿವರೆಗೂ ಎಚ್ಚರಿಕೆಯಿಂದ ಇದ್ದು ಈ ಕಾಲವನ್ನು ಸದುಪಯೋಗ ಅಂದರೆ ನೋಡಿ, ಒಂದು ಅವಕಾಶಗಳನ್ನು ಕೊಟ್ಟ ಹಾಗೆ ಮೇಷರಾಶಿಯವ್ರಿಗೆ, ನಿನಗೆ ಈ ಥರ ಸಮಸ್ಯೆ ಇದೆ, ಈ ಅವಕಾಶ ನಾನು ಕೊಟ್ಟಿದ್ದೇನೆ, ಸರಿ ಮಾಡ್ಕೊ. ಜಸ್ಟ್ ಸಿಂಪಲ್ ಆಗಿರ್ತಕ್ಕಂಥದ್ದು. ಖಂಡಿತ ಈ ಕೆಲಸಗಳನ್ನು ಮಾಡ್ಕೊಳ್ಳಿ. ರಾಯರ ದೇವಸ್ಥಾನಗಳನ್ನು ಭೇಟಿ ಮಾಡ್ಕೊಳ್ಳಿ. ಗುರು ವಕ್ರನಾಗಿದ್ದಾಗ ನಿಮಗೆ ಮೇಷರಾಶಿಯವರಿಗೆ ವಕ್ರತೆಯನ್ನು ಬರ್ತದೆ. ಅಂದರೆ ಅರ್ಥಾತ್ ಈ ಒಂದು 23 ದಿನ ಆದ ನಂತರ ನವೆಂಬರ್ 11ನೇ ತಾರೀಕು ಆದ ಮೇಲೆ ವಕ್ರತೆಯನ್ನು ಜಾರ್ತಿದೆ. ಆ ವಕ್ರತೆಗೆ ಜಾರಿದಾಗ ಗುರುವಿನ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ಳಿ. ಗುರುವಿನ ಮಂತ್ರ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ, ಅಥವಾ ಓಂ ಬ್ರಹ್ಮಸ್ಪತಯೇ ನಮಃ, ಓಂ ಶ್ರೀ ಗುರುಭ್ಯೋ ನಮಃ ಮಂತ್ರಗಳು ನಿಮಗೆ ವಿಶೇಷವಾಗಿ ಬಲವನ್ನು ತರುತ್ತೆ. ಸ್ವಲ್ಪ ತೆಂಗಿನಕಾಯಿಗಳನ್ನು, ಅರ್ಥಾತ್ ಈ ಸುಲಿದಲೇ ಇರತಕ್ಕಂಥ 11 ತೆಂಗಿನಕಾಯಿಯನ್ನು ಆಗಿಂದಾಗೆ ಯಾವುದಾದ್ರೂ ದೇವಸ್ಥಾನಗಳಿಗೆ ಅಥವಾ ಅನಾಥಾಶ್ರಮಗಳಿಗೆ ಕೊಡ್ತಕ್ಕಂಥ ಕೆಲಸ ವಕ್ರದಲ್ಲಿದ್ದಾಗ ತಿಳ್ಕೊಳ್ಳಿ. ಇದು ಗುರು ಅತಿಚಾರಿ ಗುರು ಗೋಚಾರ ಫಲ ತಿಳಿಸಿದ್ದೇನೆ. ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಓಂ ದೇವಾನಾಂಚ ಋಷೀಣಾಂಚ ಗುರುಕಾಂಚಾಣ ಸನ್ನಿಭಂ ಬುದ್ಧಿಭೂತಂ ಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಓಂ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಭಾಳ ಮುಖ್ಯವಾಗಿ ನಾನು ಪ್ರತಿಯೊಂದು ರಾಶಿಯವರೆಗೂ ತಿಳಿಸ್ತಾ ಇದ್ದೇನೆ. ಇದು ಭಾಳ ಮುಖ್ಯವಾಗಿ ನೋಡಿ, ವೃಷಭ ರಾಶಿ, ವೃಷಭ ಲಗ್ನ, ನಿಮಗೆ ಗುರು ದಶಾಭುಕ್ತಿಗಳು ನಡೀತಾ ಇದೆಯಾ, ವಿಶೇಷವಾಗಿರ್ತಕ್ಕಂಥ ಒಂದು ಫಲಲಭ್ಯತೆ ಆಗುತ್ತೆ. ಇಲ್ಲಿ ವೃಷಭ ರಾಶಿ, ವೃಷಭ ಲಗ್ನಕ್ಕೆ ಯಾವ ಒಂದು ಫಲಾನುಫಲಗಳು ಈ ಗುರು ಅತಿಚಾರಿ ಗುರು ಈ ಮಿಥುನ ರಾಶಿ ಪ್ರವೇಶದಿಂದ, ಮಿಥುನ ರಾಶಿಯಿಂದ ಉಚ್ಚ ರಾಶಿ ಕಟಕಕ್ಕೆ ಹೋಗ್ತಾ ಇದ್ದಾನೆ. ಗುರು ಬಲ ಇರಲ್ಲ, ಆದರೆ ವೃಷಭ ರಾಶಿ, ವೃಷಭ ಲಗ್ನಕ್ಕೆ ಇದು ಒಂದು ಸುವರ್ಣ ಅವಕಾಶ ಈ ಒಂದು ಕೆಲಸದಲ್ಲಿ ಕೊಡುತ್ತೆ. ನೀವು ಸರಿ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಸಮಸ್ಯೆಗೆ ಒಂದು ತಿಲಾಂಜಲಿಯನ್ನು ಇಡ್ತೀರಿ. ಇದಷ್ಟೇ ಸತ್ಯ ಕೂಡ. ಯಾವ ವಿಚಾರಗಳಲ್ಲಿ ನಿಮಗೆ ಯಶಸ್ಸು ಸಿಗ್ತದೆ, ಇದು ಯಾಕೆ ಕ್ರಿಬ್ ಮಾಡ್ತದೆ ಅಂದರೆ, ಯಾಕೆ ಈ ವಿಚಾರಗಳು ನಮಗೆ ಅಂದರೆ ಗುರುವಿನ ಗೋಚಾರ ಫಲ ಒಂದು ಅವಕಾಶವನ್ನು ಕೊಡುತ್ತೆ. ನೀನು ಇದರಲ್ಲಿ ಸಿಗಾಕ್ಕೊಂಡಿದ್ಯಾ, ಈ ಮಾತುಕತೆಯಲ್ಲೋ ಅಥವಾ ಏನೋ ಒಂದು ಮಾತು ಕೊಟ್ಟು ಸಿಗಾಕ್ಕೊಂಡಿದ್ಯಾ, ನಿನಗೆ ಅದನ್ನು ಬಿಡುಗಡೆ ಮಾಡ್ತಕ್ಕಂಥ ಸಮಯ ಅಂತಕ್ಕಂಥದ್ದು ಗುರುವಿನ ತತ್ವ. ಪ್ರತಿಯೊಂದಕ್ಕೂ ಕೂಡ ಗುರು ಅವಕಾಶಗಳನ್ನು ಕೊಡ್ತಾರೆ. ಈ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ಗುರುವಿನ ಅನುಗ್ರಹ ಸಿಗ್ತದೆ. ಅದಕ್ಕೋಸ್ಕರ ಗುರು ಕತ್ತಲೆಯನ್ನು ಹೋಗಲಾಡಿಸ್ತಕ್ಕಂಥನು ಗುರು ಅಲ್ವಾ ಸ್ನೇಹಿತರೆ. ನೋಡಿ, ಪ್ರತಿಯೊಂದರಲ್ಲೂ ಅರ್ಥಗರ್ಭಿತವಾಗಿದೆ. ನಾವು ಸರಿಯಾಗಿ ಮನಸ್ಸಿಟ್ಟು ಅರ್ಥ ಮಾಡಿಕೊಂಡು ಆ ಕಾರ್ಯಗಳನ್ನು ನಾವು ಯಶಸ್ಸನ್ನು ಮಾಡ್ಕೊಳ್ತಕ್ಕಂಥದ್ದು ಅವಕಾಶ. ಅದಕ್ಕೆ ಸುವರ್ಣ ಅವಕಾಶ ಅಂತ ನೋಡಿದ್ವಿ. ಗುರು ನಮಗೆ ಸಂಪತ್ತನ್ನು ಕೊಡುತ್ತೆ, ಜ್ಞಾನವನ್ನು ಕೊಡುತ್ತೆ, ಆ ಕೆಲಸ ಕಾರ್ಯಗಳನ್ನು ಹೆಚ್ಚಿನದಾಗಿ ಮಹತ್ವವನ್ನು ಕೊಡುತ್ತೆ. 9ರ ಸ್ಥಾನ ನೋಡಿ, ನಮಗೆ ಭಾಗ್ಯ ಸ್ಥಾನ ಅಂತ ನೋಡಿದ್ವಿ. ಗುರು ಒಂದು ವೃಷಭ ರಾಶಿಯವರಿಗೆ 8 ಮತ್ತು 11ರ ಅಧಿಪತಿ ಆಗ್ತದೆ.
ಲಗ್ನ ಗೊತ್ತಿದ್ದರೆ ವೃಷಭ ರಾಶಿ ವೃಷಭ ಲಗ್ನ ನಂತ ಗುರುಗಳೇ ಲಗ್ನ ವೃಷಭ ಲಗ್ನ ಅಫ್ಕೋರ್ಸ್ ಇಸ್ ಅ ವೆರಿ ಗುಡ್, ಖಂಡಿತ ವೆರಿ ಗುಡ್. ವೃಷಭ ರಾಶಿ ವೃಷಭ ಲಗ್ನಕ್ಕೆ 8, 11ರ ಅಧಿಪತಿ. 8ರ ಅಧಿಪತಿ ಅಂದರೆ ತಂದೆಯ ಆಸ್ತಿ, ನೀವು ಸಂಪಾದನೆ ಮಾಡಿಲ್ಲದೇ ಇರತಕ್ಕಂಥ ಆಸ್ತಿ, ಹಾಗೆ 8ರ ಆಸ್ತಿ ಕಷ್ಟ ನಷ್ಟಗಳು ಕೂಡ ಇವೆಲ್ಲವನ್ನು ತೋರಿಸ್ತದೆ. 11 ಲಾಭ. ನೀನು ಯಾವಾಗ ವೃಷಭ ರಾಶಿ ವೃಷಭ ಲಗ್ನದವರು ಕಷ್ಟಪಟ್ಟು ಧ್ಯೇಯ ಇಟ್ಟು ಕೆಲಸವನ್ನು ಮಾಡ್ತೀಯೋ ನಿನಗೆ ಲಾಭವನ್ನು ಕೊಡ್ತೀನಿ. ಸಿಂಪಲ್ ಮೆಥಡ್, ಇಟ್ಸ್ ವೆರಿ ಸಿಂಪಲ್. ಭಾಗ್ಯಾಧಿಪತಿ ಕೂಡ ಗುರು ನೋಡಿ 9ರ ಸ್ಥಾನ. ಆದರೆ ವೃಷಭ ಲಗ್ನಕ್ಕೆ ಅಷ್ಟಮಾಧಿಪತಿ. ನೀನೇನಾದರೂ ಸರಿಯಾದಂಥ ಸನ್ಮಾರ್ಗ ಇಟ್ಕೊಂಡಿದ್ಯಾ, ಜೀವನದಲ್ಲಿ ಸರಿಯಾದಂಥ ಧ್ಯೇಯನ ಇಟ್ಕೊಂಡಿದ್ಯಾ, ಧರ್ಮವನ್ನು ಉಳಿಸಿದ್ಯಾ, ಕಷ್ಟಪಟ್ಟಿದ್ದೀನಪ್ಪ ನಾನು ಧರ್ಮಕ್ಕೋಸ್ಕರ ಅನ್ನೋದಾದರೆ ಖಂಡಿತವಾಗಿ ಲಾಭ ಕೊಡ್ತೀನಿ. ಇದು ಎಕ್ಸಲೆಂಟ್ ಪ್ರೆಡಿಕ್ಷನ್. ಅದಕ್ಕೆ ಋಷಿಮುನಿಗಳು, ಮಹಾ ಋಷಿಮುನಿಗಳು ಮಾಡಿರ್ತಕ್ಕಂಥದ್ದು, ಪರಾಶರರಾಗಿರ್ಬೋದು, ಯಾರೇ ಆಗಿರ್ಬೋದು, ಆ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಸಬ್ಜೆಕ್ಟ್ ಇದು. ನಾನು ಅದಕ್ಕೆ ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೇನೆ, ಒತ್ತಿ ಹೇಳ್ತಾ ಇದ್ದೇನೆ. ಈ ಗುರುವಿನ ಪ್ರವೇಶ ನಿಮ್ಮಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ತಂದೇ ತರುತ್ತೆ. ನೋಡಿ, ಅಕ್ಟೋಬರ್ 19ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಉಚ್ಚ ಸ್ಥಾನಕ್ಕೆ ಹೋಗುತ್ತೆ. ಗುರುವಿನ ಬಲ ಇರಲ್ಲ ಅಫ್ಕೋರ್ಸ್. ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಗುರು ಬಲ ಕಳ್ಕೊಳ್ತಿದ್ದೀರ. ಬಲ ಕಳ್ಕೊಂಡ್ರೂ ಕೂಡ ಅವಕಾಶ, ಮತ್ತೆ ನಿನಗೆ ಬಲ ಬರೆಸ್ತೀನಿ, ನಾನು ಕೊಡ್ತೀನಿ, ಅವಕಾಶ ಕೊಡ್ತೇನೆ, ಇದನ್ನು ಸರಿ ಮಾಡ್ಕೊಂಡು ಬಾ ವಾಪಸ್. ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ಗುರು ಅತಿಚಾರಿ ಯೋಗ. ಈ ಬದಲಾವಣೆ ನಿಮಗೆ ಸುವರ್ಣ ಅವಕಾಶಗಳನ್ನು ತನ್ನುತ್ತೆ. ಖಂಡಿತವಾಗಿ ಬದಲಾವಣೆ ಮಾಡ್ಕೊಳ್ಳಿ. ಏನರಲ್ಲಿ ಬದಲಾವಣೆ ಕೊಡುತ್ತೆ, ಯಾವುದರಲ್ಲಿ ಸಮಸ್ಯೆಯನ್ನು ಕೊಡುತ್ತೆ, ಇದನ್ನು ಕಂಪ್ಲೀಟ್ ವೀಕ್ಷಣೆ ಮತ್ತು ಕಂಪ್ಲೀಟ್ ಆಗಿರ್ತಕ್ಕಂಥ ಚಿತ್ರಣವನ್ನು ನಿಮ್ಮ ಮುಂದೆ ಇಟ್ಟಿರ್ತಾರೆ. ಯಾರು ವೃಷಭ ರಾಶಿ ವೃಷಭ ಲಗ್ನದಲ್ಲಿದ್ದೀರೋ 19ರಿಂದ ನವೆಂಬರ್ 11ರವರೆಗೂ ಕೂಡ 23 ದಿನಗಳ ಕಾಲ ಈ ಒಂದು ಅವಕಾಶಗಳು ನಿಮಗೆ ಯಶಸ್ಸನ್ನು ಕೊಡುತ್ತೆ. ಆದ ಮೇಲೂ ಸಹಿತ ನಿಧಾನ ಕೊಡುತ್ತೆ. ಅಲ್ಲಿಂದ 11ರಿಂದ ನಿಮಗೆ ಅಲ್ಲಿ ವಕ್ರಗತಿಗೆ ಜಾರ್ತಕ್ಕಂಥದ್ದು ಇರ್ತದೆ. ಡಿಸೆಂಬರ್ವರೆಗೂ ವಕ್ರಗತಿಯನ್ನು ಜಾರ್ತದೆ ಮಿಥುನ ರಾಶಿಯಲ್ಲಿ. ಆಮೇಲಿಂದ 5ನೇ ವಾಪಸ್ ಹಿಂದಕ್ಕೆ ಬರುತ್ತೆ. ಅಂದರೆ ಅರ್ಥಾತ್ ಮಿಥುನ ರಾಶಿಗೆ 5ನೇ ತಾರೀಕು ವಾಪಸ್ ಬಂದು ಅಲ್ಲಿಂದ ಕೂಡ ಮಾರ್ಚ್ವರೆಗೂ ಅಲ್ಲೇ ಇರ್ತಕ್ಕಂಥದ್ದು. ಮಾರ್ಚ್ 5ನೇ ತಾರೀಕು 2026 ಮಾರ್ಚ್ 5ನೇ ತಾರೀಕುವರೆಗೂ ಸಹಿತ ಮಿಥುನ ರಾಶಿಯಲ್ಲಿರುತ್ತೆ. ಕಟಕ ರಾಶಿಯಲ್ಲಿ ಡಿಸೆಂಬರ್ 5ರವರೆಗೂ ಇರುತ್ತೆ. 11ರಿಂದ 5ರವರೆಗೂ ವಕ್ರನಾಗ್ತಾನೆ. ಅಪ್ ಟು ಮಾರ್ಚ್ 5 2026ವರೆಗೂ ವಕ್ರಗತಿಯಲ್ಲೇ ಇರ್ತದೆ. ಅರ್ಥಾತ್ ಡಿಸೆಂಬರಿಂದ ಮಾರ್ಚ್ವರೆಗೂ 4 ತಿಂಗಳ ಸರಿಸುಮಾರು ಅಂತ ನೋಡ್ಬೋದು. ಅಲ್ಲಿ ವಕ್ರನಾಗಿರ್ತಕ್ಕಂಥದ್ದು ಮಂದಗತಿ, ಮತ್ತೆ ಗುರುಬಲ ಬಂದರೂ ಮಂದಗತಿ ಆಗ್ತದೆ. ಈ ನಿಟ್ಟಿನಲ್ಲಿ ವೃಷಭ ರಾಶಿ ವೃಷಭ ಲಗ್ನಕ್ಕೆ ಒಂದು ಅವಕಾಶ ಏನಪ್ಪ ಅಂದರೆ ನೋಡಿ, ಅಲ್ಲಿಂದ ವೀಕ್ಷಣೆಯನ್ನು ಮಾಡ್ತಕ್ಕಂಥದ್ದು 6ರ ಸ್ಥಾನ. ಕೆಲಸ ನೋಡಿ, ಕೆಲಸ ವೃಶ್ಚಿಕ ರಾಶಿಯನ್ನು ವೀಕ್ಷಣೆಯನ್ನು ಮಾಡುತ್ತೆ. ಆಮೇಲೆ ವೃಶ್ಚಿಕ ರಾಶಿಯವರಿಗೆ ಮಕರ ರಾಶಿಯನ್ನು ವೀಕ್ಷಣೆಯನ್ನು ಮಾಡುತ್ತೆ. ಅಲ್ಲಿ ಕುತ್ಕೊಂಡಿರ್ತಕ್ಕಂಥ ಗುರು ಮಕರ ರಾಶಿ ಅಂದರೆ ನಿಮಗೆ ಭಾಗ್ಯಸ್ಥಾನವನ್ನು ವೀಕ್ಷಣೆಯನ್ನು ಮಾಡುತ್ತೆ. ಹಾಗೆ ಮೀನರಾಶಿ ಲಾಭವನ್ನು ತಂದುಕೊಡ್ತಕ್ಕಂಥ ಸ್ಥಾನವನ್ನು ನೋಡುತ್ತೆ, ವೀಕ್ಷಣೆ ಮಾಡುತ್ತೆ. ನಿಜವಾಗ್ಲೂ ನೋಡಿ, ವಿಶೇಷವಾಗಿ ಹೇಳಬೇಕು ಅಂದರೆ ವೃಶ್ಚಿಕ ರಾಶಿ ವೀಕ್ಷಣೆ ನಿಮಗೆ 7ರ ಸ್ಥಾನ. ಮೊದಲನೇದಾಗಿ ನಾನು ತಿಳಿಸ್ತಕ್ಕಂಥದ್ದು ವೃಶ್ಚಿಕ ರಾಶಿಯನ್ನು ಗುರು ವೀಕ್ಷಣೆ ಮಾಡಿದಾಗ ವೃಷಭ ರಾಶಿ ವೃಷಭ ಲಗ್ನಕ್ಕೆ ಮೊದಲನೇದಾಗಿ ಮದುವೆಯಲ್ಲಿ ಮಾತುಕತೆ ನಿಂತೋಗಿತ್ತು ಗುರುಗಳೇ, ಏನೋ ಮಾತುಕತೆಯಲ್ಲಿ ಅಡೆತಡೆ ಬಂದು ಸ್ವಲ್ಪ ಸ್ಟಾಪ್ ಆಗಿತ್ತು, ಖಂಡಿತವಾಗಿ ಯಶಸ್ಸನ್ನು ಕೊಡುತ್ತೆ. ಮಾತುಕತೆಯಲ್ಲಿ ಮದುವೆ ವಿಚಾರದಲ್ಲಿ ಜಯವನ್ನು ಕೊಡ್ತದೆ. ಕ್ಲಿಷ್ಟತೆ ಇತ್ತು ಗುರುಗಳೇ ವೃಷಭ ರಾಶಿ ವೃಷಭ ಲಗ್ನಕ್ಕೆ, ನೋಡಿ ಮದುವೆ ಯೋಗವನ್ನು ತಂದುಕೊಡುತ್ತೆ. ಗುರು ಬಲವಿಲ್ಲದಿದ್ದರೂ ಸಹಿತ 100% ಕೊಡುತ್ತೆ. ಗುರುವಿನ ಅನುಗ್ರಹ ಪಂಚಮವನ್ನು ವೀಕ್ಷಣೆಯನ್ನು ಮಾಡ್ತದೆ. ಅದೇ ವೃಷಭ ರಾಶಿಗೆ 7ಮ ಸ್ಥಾನ ವೃಶ್ಚಿಕ ರಾಶಿ ಆಗ್ತದೆ. ಇದಕ್ಕೆ ಮದುವೆ ವ್ಯಾಪಾರ ವಹಿವಾಟುಗಳಲ್ಲಿ ಲಾಭವನ್ನು ತಂದುಕೊಟ್ಟೇ ಕೊಡ್ತದೆ. ಇದಷ್ಟೇ ಸತ್ಯ. ಭಾಗ್ಯಸ್ಥಾನವನ್ನು ವೀಕ್ಷಣೆ ಮಾಡುತ್ತೆ. ಭಾಗ್ಯಸ್ಥಾನ ಅಂದರೆ ಅರ್ಥಾತ್ ಮಕರ ರಾಶಿ. ಪ್ರಮೋಷನ್ ಅಥವಾ ಬದಲಾವಣೆ ಅಥವಾ ಪ್ರಮೋಷನ್ ಸಿಕ್ಕಿ ನಿನಗೆ ಟ್ರಾನ್ಸ್ಫರ್ ಅಥವಾ ಏನಾದರೂ ಕೋರ್ಟ್ ಕಚೇರಿಯ ವಿಚಾರ ಇತ್ತು, ಸರ್ಕಾರದಿಂದ ಬರ್ತಕ್ಕಂಥ ಹಣದಲ್ಲಿ ಸ್ವಲ್ಪ ವಿಳಂಬತೆ ಆಗಿತ್ತು, ಅಫ್ಕೋರ್ಸ್ ನಿಮಗೆ ಸಿಗ್ತದೆ. ತಂದೆಯ ಆಸ್ತಿಯ ವಿಚಾರದಲ್ಲಿ ಅಣ್ಣ ತಮ್ಮದರಲ್ಲಿ ಭಿನ್ನಾಭಿಪ್ರಾಯವಿತ್ತು,
ಇದು ನಿಮಗೆ ಸುವರ್ಣ ಅವಕಾಶಗಳನ್ನು ತಂದುಕೊಡುತ್ತೆ. ಇದು ಪಾಯಿಂಟ್, ಖಂಡಿತವಾಗಿ ಇದು ಪಾಯಿಂಟ್. ಇದು ನೋಡ್ಕೊಳ್ಳಿ, ಯಾರ್ಯಾರು ವೃಶ್ಚಿಕ ಲಗ್ನದಲ್ಲಿದ್ದೀರೋ ಅಣ್ಣ ತಮ್ಮಂದಿರ ವಿಚಾರದಲ್ಲಿ ತಾವು ಏನೋ ಮಾತಲ್ಲಿ ದೊಡ್ಡವರಾಗಿದ್ದರು ತಮ್ಮಂದರಿಗೆ ಮಾತು ಕೊಟ್ಟು ಈ ಕೆಲಸಗಳು ಸ್ಥಗಿತವಾಗಿತ್ತು ಅಂದಾಗ, ಅರ್ಥಾತ್ ಅವರಲ್ಲಿ ಭಿನ್ನಾಭಿಪ್ರಾಯವಿತ್ತು ಆಸ್ತಿಯ ವಿಚಾರದಲ್ಲಿ. ಯಾಕೆಂದರೆ ಚತುರ್ಥ ಸ್ಥಾನದಕ್ಕೆ ವ್ಯಯಭಾವ ತೃತೀಯ ಸ್ಥಾನ. ಆಸ್ತಿಯ ವಿಚಾರದಲ್ಲಿ ನಿಮಗೆ ತರಲೆ ಇತ್ತು, ಮನಸ್ತಾಪಗಳಿತ್ತು. ಇದು ಅವಕಾಶಗಳನ್ನು ಕೊಡುತ್ತೆ ನೋಡಿ. ತೃತೀಯ ಭಾವ ಅದೇ ಸುವರ್ಣ ಅವಕಾಶ ಅಂತ ಹೇಳಿದ್ದ. ಈ ಅವಕಾಶ ನಿಮಗೆ ಒಂದು ಮನೋಲ್ಲಾಸವನ್ನು ಕೊಡುತ್ತೆ, ತರಲೆ ತಾಪತ್ರೆಗಳನ್ನು ದೂರ ತರುತ್ತೆ. ಇದು ವೃಷಭ ರಾಶಿ, ವೃಷಭ ಲಗ್ನದವರಿಗೆ ಗುರು ಅತಿಚಾರಿ ಯೋಗದ ಫಲವನ್ನು ಕೊಡ್ತದೆ. ಅವಕಾಶ ಕೊಟ್ಟಿದ್ದೇನೆ ಅನ್ನೊಂದು ಇಡೀ ನಿನಗೆ 23 ದಿನಗಳ ಕಾಲ ಒಂದು ಮಾತುಕತೆಯನ್ನು ಆಡು. ಈ ವಿಚಾರದಲ್ಲಿ ಯಾವುದೇ ಆಗಿರ್ಬೋದು, ಮಾತುಕತೆ, ಗೆಲುವು, ಪ್ರಯತ್ನ, ಈ ಪ್ರಯತ್ನದಿಂದ ನಿನ್ನ ಗೆಲ್ಲಿಸ್ತೀನಯ್ಯ ನೋಡು. ಹಾಗಾಗಿ ನೀನು ಸರಿಯಾದಂಥ ಸನ್ಮಾರ್ಗವನ್ನು ಹುಡಿಕೊಂಡು ಕೆಲಸ ಮಾಡ್ಕೋ ಅಂತ ಹೇಳ್ತಕ್ಕಂಥದ್ದು ಗುರುವಿನ ತತ್ವ. ಹಾಗೆ 11ರ ಭಾವವನ್ನು ವೀಕ್ಷಣೆಯನ್ನು ಮಾಡುತ್ತೆ. 11ರ ಭಾವನೂ ಅಷ್ಟೇ, 3 ಅಧಿಪತಿ 3ರಲ್ಲಿ ಕೂತಿರ್ತಕ್ಕಂಥ 11ರನ್ನು ವೀಕ್ಷಣೆ ಮಾಡಿದಾಗ ಕಮಿಷನ್ ಆಧಾರಿತ ಮಾತುಕತೆಗಳಲ್ಲಿ ಜಯ, ಹಿರಿಯ ಸಹೋದರಗಳಲ್ಲಿ ಜಯ, ಆಸ್ತಿಯ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ, ಮಕ್ಕಳ ವಿಚಾರದಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ. ಇವೆಲ್ಲವನ್ನು ಗುರು ಕೊಡೋದ್ರಿಂದ ಅದಕ್ಕೆ ನಮ್ಮನ್ನು ಗುರುವಿನ ಬಲ ಬೇಕಪ್ಪ, ಗುರುವಿನ ಅನುಗ್ರಹ ಬೇಕಪ್ಪ ಅಂತಕ್ಕಂಥದ್ದು ಅಷ್ಟೇ ಸತ್ಯವಾಗಿರ್ತಕ್ಕಂಥ ಮಾತು. ನಾವು ವಿಜೃಂಭಣೆ ನಾವು ಏನೇ ಮಾಡಿರ್ಬೋದು, ಏನೇ ಇಲ್ಲದು ಒಬ್ಬ ಬ್ಯಾಕ್ ಬೋನ್ ಆಗಿ ಗುರು ಇದ್ದರೆ ನಿಜವಾಗ್ಲೂ ನಮ್ಮ ಜೀವನ ಸಾರ್ಥಕತೆ ಆಗುತ್ತೆ. ಈ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳಿ. ಆಮೇಲೆ ಸಹಿತವಾಗಿ ನಿಧಾನ, ಯಾಕಪ್ಪ ನಾನು ಇಷ್ಟೊಂದು ಪಾಯಿಂಟ್ಔಟ್ ಮಾಡ್ತಿದ್ದೀನಿ ಅಂದರೆ, ವಕ್ರನಾದಾಗ ಮಂದಗತಿ ಸೆವೆರಲ್ ಟೈಮ್ಸ್ ಅಟೆಂಡ್ ಮಾಡಬೇಕು. ಈಗಲೇ ನೀವು ಪ್ರಯತ್ನವನ್ನು ಮಾಡಿದ್ರೆ, ಇದು ಈಗಲಿಂದಲೇ ನೀವು ಪ್ರಯತ್ನವನ್ನು ಮಾಡ್ಕೊಂಡು ಹೋದರೆ ಅಕ್ಟೋಬರ್ 19ಕ್ಕೆ ಗುರು ಈ ಬದಲಾವಣೆಯನ್ನು ತರುತ್ತೆ. ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶವನ್ನು ಆಗ್ತಕ್ಕಂಥ ಸಮಯ. ನೀವು ಆವಾಗಲಿಂದ ಪ್ರಯತ್ನವನ್ನು ಮಾಡಿದ್ದೆ ಆದಲ್ಲಿ ಈ ಕಾರ್ಯಕ್ಕೆ ಒಂದು ತಿಲಾಂಜಲಿಯನ್ನು ಇಟ್ಟು ನೆಮ್ಮದಿಯನ್ನು ತಗೋಬೋದು. ಇಲ್ಲ ಮತ್ತೆ ಸಮಸ್ಯೆಗೆ ಎಡೆ ಮಾಡ್ಕೊಳ್ತೀರಾ, ಮತ್ತೆ ಕಾಯಬೇಕಾಗ್ತದೆ. ನೀವು ಮತ್ತೆ ಸುಮಾರು 7-8 ತಿಂಗಳ ಕಾಲ ಈ ಅವಕಾಶವನ್ನು ಕಾಯಬೇಕಾಗ್ತದೆ. ಈಗ ಬಂದಿರತಕ್ಕಂಥ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳಿ. ಇವೆಲ್ಲ ಸಹಿತವಾಗಿ ನಿಮಗೆ ಮದುವೆ ವಿಚಾರದಲ್ಲಿ ಲಾಭವನ್ನು ಕೊಡುತ್ತೆ, ಟ್ರಾನ್ಸ್ಫರ್ ಭಾಗ್ಯೋದಯ ಸಂಧಾನದ ಮೂಲಕ ಲಾಭವನ್ನು ಕೊಡುತ್ತೆ, ವ್ಯಾಪಾರ ವಹಿವಾಟುಗಳು, ಕಮಿಷನ್ ಆಧಾರಿತ ವ್ಯಕ್ತಿಗಳು, ಹಾಗೆ ಕ್ರಿಯೇಟಿವಿಟಿ ಅಲ್ಲಿರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಯಶಸ್ಸನ್ನು ತಂದು ಕೊಡ್ತಕ್ಕಂಥದ್ದು ಗುರುವಿನ ಮಹತ್ವ. ಖಂಡಿತ ಶುಭವನ್ನು ತರೋದ್ರಿಂದ ನೀವು ಈ ಕಾಲವನ್ನು ಸದುಪಯೋಗ ಮಾಡ್ಕೊಳ್ಳಿ, ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ರಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಓಂ ದೇವಾನಾಂಚ ಋಷೀಣಾಂಚ ಗುರುಕಾಂಚಾಣ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಓಂ ಬ್ರಹ್ಮಸ್ಪತಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಇದೇ ತಿಂಗಳು 19ನೇ ತಾರೀಕು ಮಿಥುನ ರಾಶಿಯಲ್ಲಿರ್ತಕ್ಕಂಥ ಗುರು ಕಟಕ ರಾಶಿ ಅಂದರೆ ಉಚ್ಚ ಸ್ಥಾನಕ್ಕೆ ಹೋಗ್ತಿದ್ದಾನೆ. ನವೆಂಬರ್ 11ರವರೆಗೂ ಕೂಡ ಗುರು ಅಂದರೆ ವಕ್ರ ಅಂದರೆ ಸೀದಾ ಇರ್ತಕ್ಕಂಥದ್ದು. ತದನಂತರ 11ರ ನಂತರ ವಕ್ರಗತಿಗೆ ಜಾರ್ತಾನೆ, ಕಟಕ ರಾಶಿಯಲ್ಲಿರ್ತಾನೆ. ಮಂತ್ರದಲ್ಲಿ ಮಾರ್ಚ್ 5ನೇ ತಾರೀಕು ಮಿಥುನ ರಾಶಿಗೆ ಮತ್ತೆ ಪ್ರವೇಶ 2026ಕ್ಕೆ ಮಾಡ್ತಾನೆ. ಈ ಮಿಥುನ ರಾಶಿ ಗುರುವಿನ ಒಂದು ಬಲ ನಿಮಗೆ ಲಭ್ಯತೆ ಖಂಡಿತ ಆಗುತ್ತೆ ನೋಡಿ. ಮಿಥುನ ರಾಶಿಗೆ ಒಂದು ಅಮೋಘವಾಗಿರ್ತಕ್ಕಂಥ ಅವಕಾಶಗಳನ್ನು ತಂದುಕೊಡುತ್ತೆ. ಮಿಥುನ ರಾಶಿಗೆ ಏನು ಕಟಕ ಅಂದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಗುರು ನಿಮಗೆ ಜೀವನ ಏನು ಅಂತಕ್ಕಂಥದ್ದನ್ನು ತೋರಿಸಿದೆ, 100% ತೋರಿಸಿದೆ. ನನ್ನ ಅನಾಲಿಸಿಸ್ ಪ್ರಕಾರ ಗುರು ಯಾವ ಒಂದು ರಾಶಿಯಲ್ಲಿ ಕೂತ್ಕೊಳ್ತಾನೋ ಅವರಿಗೆ ಆ ಜ್ಞಾನವನ್ನು ಕೊಡ್ತಾನೆ. ನಿಮಗೆ ಮಿಥುನ ರಾಶಿಯವರಿಗೆ 7 ಮತ್ತು 10ರ ಅಧಿಪತಿ ಇಂಪಾರ್ಟೆಂಟ್. ಏನು ಭಾಳ ಮುಖ್ಯವಾಗಿ ವಿವಾಹ ಅಥವಾ ವಿವಾಹೇತರ ಅಂದರೆ ಅರ್ಥಾತ್ ಮದುವೆ ಜೀವನ, ಮದುವೆ ವಿಚಾರ, ಹಾಗೆ ಒಂದು ಎದುರಾಳಿಯ ವಿಚಾರ, ಹಾಗೆ ಬಿಸ್ನೆಸ್ ವಿಚಾರ, ಜೊತೆಗೆ 10ರ ಅಧಿಪತಿ ಅಧಿಕಾರ, ಒಂದು ಸ್ಥಾನ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಒಂದು ಪಲ್ಲಟ,
ನೋಡಿ, ಬಹಳ ಮುಖ್ಯವಾಗಿ ನೀನು ಹೇಗೆ ನಿನ್ನ ತನವನ್ನು ಉಳಿಸ್ಕೊಳ್ತೀಯೋ ನಿನ್ನ ಅಧಿಕಾರನೂ ಕೂಡ ಹಾಗೇ ಇರುತ್ತೆ. ಬಹಳ ಮುಖ್ಯ. ಮಿಥುನ ರಾಶಿ 7 ಮತ್ತು 10ರ ಅಧಿಪತಿ ಅಂದರೆ ಕೇಂದ್ರಾಧಿಪತಿ ಸಹಿತವಾಗಿ. ಕೇಂದ್ರ ಅಧಿಪತಿ 7ರ ಸ್ಥಾನ ಏನು, ಇದರ ಸ್ಥಾನ ಬರೀ ಜಲಸ್ಥಿತಿಯಿಂದ ಅಂದರೆ ಅರ್ಥಾತ್ 7ನ್ನು ಎದುರಾಳಿಯನ್ನು ನೋಡ್ತಕ್ಕಂಥದ್ದು. 7 ಎದುರಾಳಿ. ನೀನು ನಂತರ ಇದೆಯಾ, ನನ್ನ ಹಾಗೆ ಮಾಡ್ತೀಯಾ, ಅಥವಾ ನೀನು ನಾನು ಹೇಳ್ದಾಗ ಕೇಳ್ತೀಯಾ, ಈ ವಿಚಾರ. ಬಿಸ್ನೆಸ್ ವಿಚಾರಗಳು, ಈಗೋಸ್ಟಿಕ್ ನೇಚರ್ಗಳು. 9ರ ಸ್ಥಾನ ಅಲ್ಲಿ ನೋಡಿದಾಗ ಗುರುವಿನ ಒಂದು ಜಾತಕವನ್ನು ಅಂದರೆ ನೋಡಿದಾಗ ಕಾಲಪುರುಷ ಕುಂಡಲಿ ನೋಡಿದಾಗ 9ರ ಸ್ಥಾನದ ಅಧಿಪತಿ ಗುರು, ಮಿಥುನ ರಾಶಿಗೆ ಲಗ್ನ ಸಪ್ತಮಾಧಿಪತಿ. ಹಾಗೆ ದಶಮಾಧಿಪತಿ ಅಂದರೆ ಹೆಸರು ಕೀರ್ತಿ ಪ್ರತಿಷ್ಠೆ ಹೇಗೆ ಸಿಗ್ತದೆ ನಿನಗೆ? ಕಷ್ಟದಿಂದ, ನಷ್ಟದಿಂದ. ನೋಡಿ, 12ರ ಅಧಿಪತಿ ಸಹಿತವಾಗಿ ಗುರು ಎಷ್ಟು ಬ್ಯೂಟಿಫುಲ್ ಆಗಿ ಪರಾಶರ ನಮಗೆ ಕೊಟ್ಟಿದ್ದಾರೆ. ನಿನಗೆ ಇವೆಲ್ಲ ಬೇಕೇನಪ್ಪ? ತಾಳ್ಮೆಯನ್ನು ತಳ್ಕೋ, ಎಲ್ಲವನ್ನ ಕಳ್ಕೋ, ನಿನ್ನಲ್ಲಿರ್ತಕ್ಕಂಥ ಈಗೋಸ್ಟಿಕ್ ನೇಚರ್ನ ಕಳ್ಕೋ. ಇದು ಗುರುವಿನ ತತ್ವ. ನೋಡಿ, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಅಸ್ಟ್ರಾಲಜಿ ನಮಗೆ ನಮ್ಮ ಪರಾಶರರು ಕೊಟ್ಟಿದ್ದಾರೆ. ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಭಾಳ ಬಂಗಾರ, 100%. ಗುರು ನೋಡಿ, ಅದಕ್ಕೆ ಹೇಳೋದು ಕಾರಕ, ಪುತ್ರಕಾರಕ, ಹಾಗೆ ಜೀವಕಾರಕ, ಹಾಗೆ ಧನಕಾರಕ, ಹಾಗೆ ಜ್ಞಾನಕಾರಕ. ನಿಜವಾಗ್ಲೂ ಗುರುವಿನ ಅನುಗ್ರಹ ನಮಗೆ ಅತಿ ಮುಖ್ಯವಾಗಿದೆ. ಮಿಥುನ ರಾಶಿಯವರಿಗೆ ಹಣಕಾಸು, ದಾಂಪತ್ಯ, ಕುಟುಂಬ ಇದನ್ನು ಸರಿ ಮಾಡಿಕೊಳ್ಳೋಕ್ಕೆ ಒಂದು ಸುವರ್ಣ ಅವಕಾಶ, 100% ಸುವರ್ಣ ಅವಕಾಶ. ನವೆಂಬರ್ 11, 23 ದಿನಗಳ ಕಾಲ ನೀವು ಆಡ್ತಕ್ಕಂಥ ಮಾತು, ನೀವು ಆಡ್ತಕ್ಕಂಥ ನಡೆನುಡಿಗಳ ಮೇಲೆ ಡಿಪೆಂಡೆನ್ಸಿಯನ್ನು ಕೊಡುತ್ತೆ. ಮತ್ತೆ ಮಾರ್ಚ್ವರೆಗೂ ಕೂಡ ಅಲ್ಲೇ ಇದ್ದು ತದನಂತರ ಹಿಂಭಾಗಕ್ಕೆ ಅಂದರೆ ಮಿಥುನ ರಾಶಿಗೆ ಬರುತ್ತೆ. ನೀನು ಪಾಠ ಕಲಿತಿದ್ದಾ, ನಿನಗೊಂದು ಅವಕಾಶ ಕೊಡ್ತಾ ಇದ್ದೀನಿ. ಹಣಕಾಸಿನಲ್ಲಿ ಸಮಸ್ಯೆ ಇತ್ಯಾ, 100% ಅವಕಾಶ ಕೊಡ್ತಾರೆ. ಯಾವ ಕಡೆಯಿಂದ ಕೊಡ್ತೀಯಾ, ಹೇಗೆ ಕೊಡ್ತೀಯಾ, ಅದು ಬಹಳ ಮುಖ್ಯವಾಗಿ ನೋಡಬೇಕಾಗ್ತದೆ. ಗುರು ಕೂತಿರ್ತಕ್ಕಂಥ ಸ್ಥಾನ ಎಲ್ಲಿ? ಗುರು ಕೂತಿರ್ತಕ್ಕಂಥ ಸ್ಥಾನ ಕಟಕ ರಾಶಿ, ಉನ್ನತ ಸ್ಥಾನ. ಅಲ್ಲಿಂದ ನಿಮಗೆ ನೋಡ್ತಕ್ಕಂಥ ಸ್ಥಾನ ವೃಶ್ಚಿಕ ರಾಶಿ ಅಂದರೆ 6ರ ಸ್ಥಾನ. ಕೆಲಸ, ಸಾಲ, ಸೌಲಭ್ಯಗಳು. ನಿಜವಾಗ್ಲೂ ನೋಡಿ, ಬರ್ಕೊಂಡಿಟ್ಕೊಳ್ಳಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ. ಇದರಲ್ಲಿ ಭಾಳ ವಿಶೇಷವಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ, 100% ಒಳ್ಳೆಯದಾಗುತ್ತೆ. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನೋಡಿ, ಮಕರ ರಾಶಿಯಿಂದ ನಿಮಗೆ ಸಪ್ತಮ ಸ್ಥಾನ, ಕಷ್ಟ ನಷ್ಟಗಳು. ಅಲ್ಲಿಂದ ನೋಡೋದಾದರೆ ನಿಮಗೆ ಅಷ್ಟಮ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡುತ್ತೆ. ಮಿಥುನ ರಾಶಿಗೆ ಕಷ್ಟ ನಷ್ಟಗಳು, ಅವಮಾನಗಳು, ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು, 12 ಮನಿ ಪ್ರಾಪ್ತಿ, 12 ಮನಿ ಬ್ಯೂಟಿಫುಲ್ ಆಗಿ ಕೊಡುತ್ತೆ. ಮೆಲಗಿ ಮೀನರಾಶಿಯನ್ನು ಅಲ್ಲಿಂದ ಕೂತ್ಕೊಂಡು ವೀಕ್ಷಣೆ ಮಾಡುತ್ತೆ. 10ರ ಸ್ಥಾನ. ಗುರುಗಳೇ, ಕೆಲಸದಲ್ಲಿ ಟ್ರಬಲ್ ಇತ್ತು, ನನ್ನ ಬಾಸ್ ಕಿರಿಕಿರಿ ಮಾಡ್ತಿದ್ರು, ಏನೇ ಕೆಲಸ ಮಾಡಿದ್ರು ಚುಚ್ಚು ಮಾತಾಡ್ತಿದ್ರು. ಇಲ್ಲಿ ನಿಮಗೆ ಅವಕಾಶಗಳನ್ನು ಕೊಡುತ್ತೆ. 200% ಅವಕಾಶವನ್ನು ಕೊಡುತ್ತೆ. ಒಂದು ಬಿಡುಗಡೆಯನ್ನು ಸ್ಮಾಲ್ ಅಮೌಂಟ್ ಆಗಿ, ಅಂದರೆ ಈ ಅತಿ ಸಣ್ಣ ಸಮಯದಲ್ಲಿ ಒಂದು ಬದಲಾವಣೆ ತರುತ್ತೆ. ಅಲ್ಲಿ ನೀವು ಬದಲಾಗಬೇಕು. ಆ ಬದಲಾವಣೆ ಉತ್ಕೃಷ್ಟತೆಯನ್ನು ಮುಂದೆ ಬರ್ತಕ್ಕಂಥ ಸಮಯ 100ಕ್ಕೆ 100 ಭಾಗ ಕೊಡುತ್ತೆ. ನನ್ನ ಅನಿಸಿದ ಪ್ರಕಾರ ನಿಮಗೆ 2026 ಜೂನ್ ಆದ ನಂತರ ಅದ್ಭುತವಾಗಿರ್ತಕ್ಕಂಥ ಸಮಯ ಪ್ರಾರಂಭ ಆಗೋದ್ರಲ್ಲಿ 2 ಮಾತೇ ಇಲ್ಲ ಮಿಥುನ ರಾಶಿಯವ್ರಿಗೆ. ಅದಕ್ಕೋಸ್ಕರ ಒಂದು ಸುವರ್ಣ ಅವಕಾಶ, ಗೋಲ್ಡನ್ ಆಪರ್ಚುನಿಟಿ ಅಂತ ಕರಿತೀವಿ ನಾವು. ಈ ಗೋಲ್ಡನ್ ಆಪರ್ಚುನಿಟಿಯನ್ನು ಕೊಡ್ತಕ್ಕಂಥದ್ದು ಗುರುವಿನ ತತ್ವ. ನಾನು ಪ್ರತಿಯೊಬ್ಬರಿಗೂ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿದ್ದೀನಿ ಅಂದರೆ, ಯು ಮಸ್ಟ್ ಚೇಂಜ್ ಯುವರ್ ಆ್ಯಟಿಟ್ಯೂಡ್ಸ್, ಯು ಮಸ್ಟ್ ಚೇಂಜ್ ಯುವರ್ ವರ್ಕ್, ಯಾವುದೇ ಆಗಿರ್ಬೋದು. ಇಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆಯನ್ನು ಮಿಥುನ ರಾಶಿಯವರಿಗೆ ಗುರು ಗೋಚಾರ ಫಲ, ಟ್ರಾನ್ಸಿಟ್, ಅಲ್ಪಾವಧಿ ಗೋಲ್ಡನ್ ಆಪರ್ಚುನಿಟಿ ಒಂದೇ ಸತಿ ಬರೋದು. ಅದನ್ನು ಉಪಯೋಗಿಸ್ಕೋಬೇಕು ನಾವು. ಈ ಉಪಯೋಗಕ್ಕೋಸ್ಕರ ಗುರು ಅವಕಾಶವನ್ನು ಮಿಥುನ ರಾಶಿಯವರಿಗೆ ಕೊಡ್ತಾ ಇದ್ದಾರೆ. ನೋಡಿ, 2ರ ಸ್ಥಾನಕ್ಕೆ ಪದಾರ್ಪಣೆಯನ್ನು ಮಾಡ್ತಕ್ಕಂಥದ್ದು ಗುರು. 2ರ ಸ್ಥಾನ ಏನೇನಿರುತ್ತೆ? ಹಣಕಾಸು, ಕುಟುಂಬ, ತನ್ನ ಮಾತು, ತನ್ನ ಆರೋಗ್ಯದ ಸ್ಥಿತಿ. ಯಾಕೆಂದರೆ 2 ಮಾರಕ ಸ್ಥಾನ. ಗುರು ಇದ್ದಾನೆ ಅಂದರೆ ಆ ಮಾರಕ ಭಾವನೆ ನಾಶವನ್ನು ಮಾಡ್ತಕ್ಕಂಥದ್ದು ಇರ್ತದೆ.
ಈ ಎಲ್ಲದರಲ್ಲೂ ಅಭಿವೃದ್ಧಿ ಕೊಡುತ್ತೆ. ಏನೆಲ್ಲ ಕೊಡುತ್ತದೆ ಅದರಲ್ಲಿ ವಿಶೇಷವಾಗಿ ನೋಡಿ, ಕೆಲಸ, ಸಾಲ ಸೌಲಭ್ಯ, ಕಷ್ಟ ನಷ್ಟಗಳು ದೂರ, ಅಡೆತಡೆಗಳು ದೂರ ಮಾಡುತ್ತೆ. ಹಾಗೆ ಅಷ್ಟಮ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡುತ್ತೆ ಮಿಥುನ ರಾಶಿಯವರಿಗೆ. ಅಷ್ಟಮ ಸ್ಥಾನ ಅಂದರೆ ಅವಮಾನಗಳು, ಕ್ಲಿಷ್ಟವಾಗಿರ್ತಕ್ಕಂಥ ಕೆಲಸದಲ್ಲಿ ಪರಿಸ್ಥಿತಿಗಳಿತ್ತು, ಅದನ್ನು ದೂರ ಮಾಡುತ್ತೆ. ಈ ಒಂದು ಬದಲಾವಣೆ ಪ್ರೇರಿತವಾಗಿ ಮಾಡ್ತಕ್ಕಂಥದ್ದು ಇರ್ತದೆ. ಹಾಗೆ ಮೀನರಾಶಿಯನ್ನು ವೀಕ್ಷಣೆ ಮಾಡುತ್ತೆ ಖುದ್ದಾಗಿ. ಮೀನರಾಶಿ 12ರ ಅಧಿಪತಿ ಆಗಿರ್ತಕ್ಕಂಥದ್ದು ಗುರು ಸಹಿತ. 12ರ ಸ್ಥಾನ ಮಿಥುನ ರಾಶಿಗೆ ದಶಮ ಸ್ಥಾನ. ಕೆಲಸದಲ್ಲಿ ಕಿರಿಕಿರಿ, ಬಾಸ್ ಕಿರಿಕಿರಿ ಇತ್ತು, ಹಣಕಾಸಿನಲ್ಲಿ ವ್ಯವಸ್ಥೆ ಇತ್ತು, ಇವೆಲ್ಲವನ್ನ ನಿವಾರಣೆಯನ್ನು ಮಾಡುತ್ತೆ. ಇನ್ನೊಂದು ನೋಡಿ, ಅಷ್ಟಮ ಸ್ಥಾನ ಹಾಗೆ ದಶಮ ಸ್ಥಾನ ಎರಡು ನೋಡಿದಾಗ ತಂದೆಯ ಹಣ 200% ಇದು ಲಭ್ಯತೆ ಆಗುತ್ತೆ. ಬೈ ಲೋನ್ ಆಗ್ಬೋದು, ಆಸ್ತಿ ಮೂಲಕ ಆಗ್ಬೋದು, ಅಥವಾ ಅವರು ಕೂಡಿಟ್ಟಿರ್ತಕ್ಕಂಥ ಹಣ ಆಗ್ಬೋದು. ಇದು ಅಷ್ಟೇ ಸತ್ಯವಾಗಿ ಪ್ರಾಪ್ತಿಯಾಗುತ್ತದೆ. ಅಥವಾ LIC ಆಗ್ಬೋದು, ಅವರ LIC ಹಣ ಆಗ್ಬೋದು. ಇದು ಅಷ್ಟೇ ಸತ್ಯವಾಗಿ ನಿಮಗೆ ಪ್ರಾಪ್ತಿ ಆಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗಿದೆ. ಮಿಥುನ ರಾಶಿಯವರು ಭಾಳ ಉತ್ಕೃಷ್ಟವಾಗಿ ತಮ್ಮ ಒಂದು ಡಿಫಾಲ್ಟನ್ನು ಹೇಳೋದಾದರೆ, ತಮ್ಮ ಮಾತಿನ ಮೇಲೆ ಖಂಡಿತವಾಗಿ ಬದ್ಧರಾಗಿರಿ. ಹಾಗೆ ಮಿಥುನ ರಾಶಿಯವರಿಗೆ ಭಾಳ ವಿಶೇಷತೆ, ದೈವಿಕ ಮನೋಭಾವವನ್ನು ಇಟ್ಕೊಳ್ಳಿ. ಈ ಒಂದು ಸುವರ್ಣ ಅವಕಾಶವನ್ನು ಗುರು ನಿಮಗೆ ತಂದು ಕೊಡ್ತಾ ಇದ್ದಾನೆ. ಲಗ್ನದಲ್ಲಿದ್ದ ಗುರು ಇಂಡಿಪೆಕಾಯ್ ಮಾಡಾಕಿದ್ದಾನೆ. ಏನೇನು ಮಾಡ್ಬೋದು, ಹಣಕಾಸಿನಲ್ಲಿ ಸಮಸ್ಯೆ ಮಾಡ್ಬೋದು, ಡಿಪೆಂಡೆನ್ಸಿ ಕೊಟ್ಟಿರ್ಬೋದು, ಎಲ್ಲ ಮಾಡಿರ್ಬೋದು. ಬಟ್ ಈ ಅವಕಾಶವನ್ನು ತಾವು ಸದುಪಯೋಗ ಮಾಡಿಕೊಂಡ್ರೆ ನಿಮ್ಮ ಜೀವನ ಪರ್ಯಂತ ಸುಖಮಯ ಜೀವನವನ್ನು ಕಾಣೋದ್ರಲ್ಲಿ ಎರಡು ಮಾತಿಲ್ಲ. ಮಿಥುನ ರಾಶಿಯವ್ರಿಗೆ ಅಷ್ಟೇ ಸತ್ಯವಾಗಿರ್ತಕ್ಕಂಥ ಮಾತು. ಈ ಅವಕಾಶಗಳನ್ನು ಯಾರು ಸದುಪಯೋಗ ಮಾಡ್ಕೊಳ್ತಾರೋ ಜೀವನದಲ್ಲಿ ಉತ್ಕೃಷ್ಟತೆ ಬರುತ್ತೆ. ಈಗ ಶಾರ್ಟ್ ಪೀರಿಯಡ್ ಆಫ್ ಗುರುಬಲ ನಿಮಗೆ ಸಂತಾನವನ್ನು ಕೊಡ್ಬೋದು, ಅಥವಾ ಕೆಲಸದಲ್ಲಿ ಕಿರಿಕಿರಿ ದೂರವನ್ನು ಮಾಡುತ್ತೆ. ಹೊಸದಾಗಿ ಹಣಕಾಸಿನ ವ್ಯವಸ್ಥೆಯನ್ನು ಸದೃಢವನ್ನಾಗಿ ಮಾಡ್ತಕ್ಕಂಥದ್ದು ಈ ಒಂದು ಸುವರ್ಣ ಅವಕಾಶ, ಗೋಲ್ಡನ್ ಆಪರ್ಚುನಿಟಿ ಮಿಥುನ ರಾಶಿಯವರಿಗೆ. ಖಂಡಿತ ಯಾರು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಇದೇ ತಿಂಗಳು 19ನೇ ಅಕ್ಟೋಬರ್ 19ಕ್ಕೆ ಮಿಥುನ ರಾಶಿಯಿಂದ ಗುರು ಕಟಕ ರಾಶಿ ಪ್ರವೇಶ, ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಕಟಕ ರಾಶಿಯ ಹಾಗೆ ಲಗ್ನದ ಈ ಗುರು ಗೋಚಾರ ಫಲ ಹೇಗಿರುತ್ತೆ, 19ರಿಂದ ನವೆಂಬರ್ 11ರವರೆಗೂ ಸೀದಾ ಅಂದರೆ ವಕ್ರಗತಿಯನ್ನು ಬಿಡ 11ರ ಮೇಲೆ ವಕ್ರನಾಗ್ತಾನೆ. ಆಗ ಏನು ಫಲಗಳು ಬರ್ತದೆ, ಮಾರ್ಚ್ 5ರವರೆಗೂ ಕೂಡ ವಕ್ರನಾಗಿರ್ತಕ್ಕಂಥದ್ದು. ತದನಂತರ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಹಿಮ್ಮುಖವಾಗಿ ಚಾಲನೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಆದರೆ ನೋಡಿ, ಈ 23 ದಿನ ಅಂದರೆ 19ರಿಂದ 11ರವರೆಗೆ, ನವೆಂಬರ್ 11ರವರೆಗೂ ಸುವರ್ಣ ಅವಕಾಶ, ಗೋಲ್ಡನ್ ಆಪರ್ಚುನಿಟಿ. ಅದೇ ಲಗ್ನದಲ್ಲಿದ್ದಾಗ ರಾಜಯೋಗದ ಕಾಲ ಅಂತ ಕರೆದ್ವಿ. ಉಚ್ಚಗುರು ಲಗ್ನದಲ್ಲಿ ಭಾಳ ಬಲಯುತವಾಗಿ ಮೆಲಗಿ ಕಟಕ ರಾಶಿಯ ವಿಚಾರಕ್ಕೆ ಬಂದಾಗ 6 ಮತ್ತು 9ರ ಅಧಿಪತ್ಯದಲ್ಲಿರ್ತಕ್ಕಂಥದ್ದು ಕಟಕ ರಾಶಿಯವ್ರಿಗೆ ಲಗ್ನಕ್ಕೆ ಬರ್ತಾನೆ. ನೋಡಿ, ಭಾಳ ವಿಶೇಷತೆ ಹೇಳಬೇಕು ಅಂದರೆ, ಗುರುದಶ ಗುರುಭುಕ್ತಿ ನಿಮಗೆ ನಡೀತಾ ಇದ್ದರೆ ಇದು 100% ಗೋಲ್ಡನ್ ಆಪರ್ಚುನಿಟಿ ಕಾಲ. ಗ್ರಹ ಲಗ್ನದಲ್ಲಿದ್ದಾಗ ಅಂದರೆ ಯಾವುದೇ ಗ್ರಹ ಲಗ್ನದಲ್ಲಿದ್ದಾಗ ಪವರ್ ಜಾಸ್ತಿ ಇರುತ್ತೆ. ಕೇಂದ್ರ ಸ್ಥಾನ ಒಂದು ರೀತಿಯಾಗಿ ಗಜಕೇಸರಿ ಯೋಗದ ಕಾಲ. ಅತ್ಯಂತ ನೋಡಿ, ಮೂಲ ಧರ್ಮ ತ್ರಿಕೋಣವಾಗಿ ನೋಡಿದ್ರೂ ಸಹಿತವಾಗಿ 1ರ ಸ್ಥಾನ ಭಾಳ ಪವರ್ಫುಲ್ ಸ್ಥಾನ. ಕೇಂದ್ರ ಸ್ಥಾನವಾಗಿ ನೋಡಿದ್ರಾಗ ಒಂದು ನಾನು, ನಿನ್ನ ಗೆಲುವು, ಇವೆಲ್ಲವನ್ನು ತೋರಿಸ್ತದೆ. ಕಟಕ ರಾಶಿಯಲ್ಲೇ ಉಚ್ಚನಾಗಿದ್ದಾಗ 6 ಮತ್ತು 9ರ ಅಧಿಪತಿ ನೋಡಿಪ್ಪ, ನೀನು ಮಾಡ್ತಕ್ಕಂಥ ಕರ್ಮ 6ರ ಸ್ಥಾನ ಕರ್ಮಸ್ಥಾನ, ಭಾಗ್ಯವನ್ನು ಕೊಡುತ್ತೆ ಗುರು. 6 ಮತ್ತು 9ರ ಅಧಿಪತಿ ಎಷ್ಟು ಚೆನ್ನಾಗಿ ಲೊಕೇಟ್ ಮಾಡಿದ್ದಾರೆ ನಮ್ಮ ಋಷಿಮುನಿಗಳು ನೋಡಿ. ನಿನ್ನ ಕರ್ಮ ಧರ್ಮವಾಗಿದ್ದಾಗ ನೋಡಿ, 9ರ ಅಧಿಪತಿ ಸಹಿತವಾಗಿ ಗುರು.
ನಿನ್ನ ಕರ್ಮಧರ್ಮವಾಗಿದ್ದಾಗ ಖಂಡಿತವಾಗಿ ನಾನು ಮೇಲೆ ಹಿಡಿದೆತ್ತೀನಿ. 9ರ ಸ್ಥಾನ ಭಾಗ್ಯಾಧಿಪತಿಯಾಗಿರ್ತಕ್ಕಂಥ ಭಾಗ್ಯವನ್ನು ಕೊಡ್ತೀನಿ, ಉದ್ಧಾರವನ್ನು ಮಾಡ್ತೇನೆ. ಕಟಕ ರಾಶಿ ನೋಡಿ, ಸರ್ವೇ ಸಾಮಾನ್ಯಕ್ಕೆ ಫ್ಲಕ್ಚುಯೇಟಿಂಗ್ ಭಾಳ ವಿಭಿನ್ನವಾಗಿರ್ತಕ್ಕಂಥ ಪಾತ್ರವನ್ನು ಕೊಡುತ್ತೆ. ಕಟಕ ರಾಶಿ ಸರ್ವೇ ಸಾಮಾನ್ಯವಾಗಿ ಶುಭ ಸ್ಥಾನ ಎಲ್ಲ ಅಂದ್ಕೊಂಡ್ರು ಸಹಿತ, ಆದರೆ ಕಟಕ ರಾಶಿ ವಿಭಿನ್ನ ಪಾತ್ರ. ಯಾಕೆಂದರೆ ನೋಡಿ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಇಟ್ಸ್ ಅ ವೆರಿ ವೆರಿ ಪವರ್ಫುಲ್ ನಕ್ಷತ್ರಗಳು ಕೂಡ, ಪವರ್ಫುಲ್ ನಕ್ಷತ್ರಗಳು. ಈ ಒಂದು ಕಾರಣಾಂತರಗಳಿಂದ ನಾವು ನೋಡೋದಾದರೆ ಕಟಕ ರಾಶಿಯವರಿಗೆ ಲಗ್ನಕ್ಕೆ ಗುರು ಬರ್ತಾ ಇದ್ದಾನೆ. ಈ ಲಗ್ನಕ್ಕೆ ಗುರು ಬರೋದ್ರಿಂದ ನಿಮಗೆ ಕಷ್ಟ ಕಾಲಗಳು ದೂರ ಆಗ್ತದೆ. ಏನೇ ಅರ್ಥಾತ್ ನೋಡೋದಾದರೆ, ನಿನಗೆ ಸಾಲದಲ್ಲಿ ಸಮಸ್ಯೆ ಇತ್ತಾ, ಸಾಲ ತೀರಿಸ್ತಕ್ಕಂಥ ಅವಕಾಶವನ್ನು ನಾನು ಕೊಡ್ತಾನೆ. 9ರ ಅಧಿಪತಿ ಇದ್ದಕ್ಕಿದ್ದಾಗೆ ಭಾಗ್ಯವನ್ನು ಕೊಡ್ತೀನಿ. ನಿನಗೆ ಕರ್ಮ ಕೆಲಸ ಹುಡುಕ್ತಾ ಇದೆಯಾ, ನಾನು ಕೊಡ್ತಾನೆ. ಪ್ರಯತ್ನ ಮಾಡು, ಜಸ್ಟ್ ಪ್ರಯತ್ನ. ಮ್ಯಾಕ್ಸಿಮಮ್ ಇದು ಬಹಳ ಅವಶ್ಯಕವಾಗಿರ್ತಕ್ಕಂಥ ಮಾಹಿತಿ. ಗುರುವಿನ ಅನುಗ್ರಹ 100ಕ್ಕೆ 100 ಭಾಗ ನಿಮ್ಮ ಮೇಲೆ ಬಂದಿದೆ. ಇದರಲ್ಲಿ ಏನೇನು ಸಿಗುತ್ತೆ, ವಿಶೇಷವಾಗಿ ಅಲ್ಲಿ ಕೂತಿರ್ತಕ್ಕಂಥ ಗುರು ವೃಶ್ಚಿಕ ರಾಶಿಯನ್ನು ವೀಕ್ಷಣೆ ಮಾಡುತ್ತೆ. ಪಂಚಮ ದೃಷ್ಟಿ ಅಂತ ಕರೆದು 5ರ ಒಂದು ಪ್ರಯತ್ನ ಅಂದರೆ ಅರ್ಥಾತ್ ಇಲ್ಲಿ ಏನಾಗುತ್ತೆ, ಗುರು ವೃಶ್ಚಿಕ ರಾಶಿಗೆ ಬಿದ್ದಾಗ ನೋಡಿ, ಪಂಚಮ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಹಾಗೆ ಸಪ್ತಮ ದೃಷ್ಟಿ ಅಂದರೆ ಮಕರ ರಾಶಿ. ನವಮ ದೃಷ್ಟಿ ಅಂದರೆ ಮೀನ ರಾಶಿ. ಸ್ವತಃ ತನ್ನ ಭಾಗ್ಯವನ್ನು ಕೊಡುತ್ತೆ, ತನ್ನ ಭಾಗ್ಯ ಸ್ಥಾನವನ್ನು ನೋಡುತ್ತೆ. ಈ 3 ಫಲಗಳು ವಿಶೇಷವಾಗಿ ಕಟಕ ರಾಶಿಯವರಿಗೆ ಲಭ್ಯವಾಗ್ತದೆ. ಯಾವ್ಯಾವು ಆ 3 ವಿಶೇಷವಾಗಿರ್ತಕ್ಕಂಥ ಆಪರ್ಚುನಿಟಿಗಳು? ಮಕ್ಕಳಾಗೋದ್ರಲ್ಲಿ ವಿಳಂಬತೆ ಇತ್ತು, ಅಬಾರ್ಷನ್ಸ್ ಆಗ್ತಾಯಿತ್ತು, ಹಾಸ್ಪಿಟಲ್ಗೆ ತೋರಿಸಿದ್ರು, ಅದು ನಾವು IVFಗೆ ಹೋಗ್ತಿದ್ವಿ ಗುರುಗಳೇ, ಯಾಕೋ ಅಬಾರ್ಷನ್ಸ್ ಜಾಸ್ತಿ ಆಗ್ತಾಯಿತ್ತು. ಇಲ್ಲಿ ನಿಮಗೆ ಪಂಚಮ ಸ್ಥಾನ ನೋಡಿ, ಅಷ್ಟಮ ಸ್ಥಾನದ ಒಂದು ಪರಿಕರಗಳಂತ ನೋಡ್ತೀವಿ. ಅಷ್ಟಮ ಸ್ಥಾನ ಅಂದರೆ ಅರ್ಥಾತ್ ಏನು, ವೃಶ್ಚಿಕ ರಾಶಿ ಕಾಲಪುರುಷ ಕುಂಡಲಿ ಅಷ್ಟಮ ಸ್ಥಾನದ ಅಧಿಪತ್ಯ. ಇಲ್ಲಿ ಗುರುವಿನ ವೀಕ್ಷಣೆವಿದ್ದಾಗ ಮ್ಯಾಕ್ಸಿಮಮ್ ನಿಮಗೆ ಸಂತಾನ ಭಾಗ್ಯ ಲಭ್ಯತೆ ಖಚಿತ. ಅಷ್ಟೇ ಖಚಿತ ಕೂಡ. ಇವತ್ತು ಸುವರ್ಣ ಅವಕಾಶಗಳು. ಗುರು ಈ ಒಂದು ಸಮಸ್ಯೆ ನಿಟ್ಟಿನಲ್ಲಿ ದೂರ ಮಾಡ್ತದೆ. ಪಂಚಮ ಸ್ಥಾನ ಟ್ರೇಡಿಂಗಲ್ಲಿ ಸಮಸ್ಯೆ ಇತ್ತು, ಒಂದು ಸ್ವಲ್ಪ ಮಟ್ಟಿಗೆ ಬೂಮ್ ಆಗ್ತದೆ. ಪ್ರೀತಿಯ ವಿಚಾರದಲ್ಲಿ ವಿಳಂಬತೆ ಇತ್ತು, ಇದು ಬೂಮ್ ಆಗ್ತದೆ. ಕ್ಲಿಷ್ಟವಾದಂಥ ಪರಿಸ್ಥಿತಿ ಇತ್ತು, ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕೊಡುತ್ತೆ. ಮೇಲಾಗಿ ಕಟಕ ರಾಶಿಗೆ ಯೋಗಾಧಿಪತಿಯಾಗಿರ್ತಕ್ಕಂಥದ್ದು ಕುಜ. ಆ ಯೋಗ ಸ್ಥಾನವನ್ನೇ ವೀಕ್ಷಣೆಯನ್ನು ಮಾಡೋದ್ರಿಂದ ನಿಮ್ಮ ಡಿಸೈರ್, ಪಂಚಮ ಸ್ಥಾನದ ವೀಕ್ಷಣೆ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತದೆ. ಇದು ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ಸಮಯ. ಭಾಳ ಮುಖ್ಯವಾಗಿ ಸಪ್ತಮವನ್ನು ವೀಕ್ಷಣೆಯನ್ನು ಮಾಡಿದಾಗ ನೋಡಿ, ಪಂಚಮ ಸಪ್ತಮ ಹಾಗೆ ನವಮ ಸ್ಥಾನ ಭಾಳ ವಿಶೇಷವಾಗಿ ಫಲ ಲಭ್ಯತೆ. ನಿಮ್ಮ ಮದುವೆ ವಿಚಾರ, ನೀವು ಇಷ್ಟಪಟ್ಟಿರ್ತಕ್ಕಂಥ ಹುಡುಗಿಯ ಜೊತೆ, ಇಷ್ಟಪಟ್ಟಿರ್ತಕ್ಕಂಥ ಹುಡುಗನ ಜೊತೆ ಹಾಗೆ ನೀವು ಆಸೆ ಪಟ್ಟಿರ್ತಕ್ಕಂಥ ಒಂದು ಕಾರ್ಯ, ಇದು ಸಪ್ತಮ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿದಾಗ ಇಲ್ಲಿ ಫಲ ಕೊಡ್ತದೆ. ಇದು ಅವಕಾಶ. ಜಸ್ಟ್ ಲಗ್ನ ಅಂದ್ರೇನು, ಪ್ರಯತ್ನ ಮಾಡು. ಈ ಪ್ರಯತ್ನದಿಂದ ಲಾಭವನ್ನು ಕೊಡ್ತೀನಿ. ಮದುವೆ ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ, ನಿನ್ನ ಆಸೆ ಆಕಾಂಕ್ಷೆಗಳ ವಿಚಾರದಲ್ಲಿ. 3ನೇದಾಗಿ ಕೊಡ್ತಕ್ಕಂಥದ್ದು 9ರ ಸ್ಥಾನದ ವೀಕ್ಷಣೆ, ಭಾಗ್ಯವನ್ನು ಕೊಡ್ತೀನಿ. ಇವೆಲ್ಲದರಿಂದ ನಾನು ತಯಾರಾಗಿರುವಂಥ ಅರ್ಥಾತ್ 9ರ ಸ್ಥಾನ ವಿದೇಶ ಸ್ಥಾನ ಅಂತ ಕೂಡ ನೋಡಿದ್ವಿ. ದೂರ ಪ್ರಯಾಣ, ಭಾಗ್ಯಸ್ಥಾನ, ಇದ್ದಕ್ಕಿದ್ದಾಗೆ ಭಾಗ್ಯೋದಯ. ಸಮಸ್ಯೆ ಇತ್ತು ನಿಮಗೆ, ಆ ಮೂಲಕ ನೋಡಿ ಅಲ್ಲಿ ಶನಿ ಪರಮಾತ್ಮ ಇದ್ದಾನೆ. ಅಲ್ಲಿ ವೀಕ್ಷಣೆ ಮಾಡಿದಾಗ ಕಷ್ಟಗಳಿಂದ ಮುಕ್ತಿಯನ್ನು ಕೊಡಿಸ್ತಕ್ಕಂಥದ್ದು ಗುರು. ಅಫ್ಕೋರ್ಸ್ ಇದು ಬಹಳ ವಿಶೇಷವಾಗಿ ಈ ದಿನಗಳ ಮಾನವನ್ನು ನಿಮಗೆ ಗೋಲ್ಡನ್ ಆಪರ್ಚುನಿಟಿಯನ್ನು ಕೊಡ್ತಾ ಇದ್ದಾನೆ. ಈ ಸುವರ್ಣ ಅವಕಾಶಗಳನ್ನು ಖಂಡಿತವಾಗಿ ಉಪಯೋಗಿಸ್ಕೊಳ್ಳಿ. ಮಕ್ಕಳು ಹಾಗೆ ನಿಮ್ಮ ಮದುವೆ ವಿಚಾರದಲ್ಲಿ ಯಶಸ್ಸನ್ನು ಸಿಗ್ತದೆ. ಹಾಗೆ ನಿಮ್ಮ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆಯಲ್ಲಿ ಚೆನ್ನಾಗಾಗ್ತಕ್ಕಂಥದ್ದು ಇರ್ತದೆ.
ಮದುವೆ ವಿಚಾರದಲ್ಲಿ ವಿಳಂಬತೆ ಇತ್ತು, ಏನಾದರೂ ಒಂದು ಸಮಸ್ಯೆ ಕಾಡ್ತಾ ಇತ್ತು ಗುರುಗಳೇ ಅಂತಕ್ಕಂಥವ್ರಿಗೆ ಸಂಧಾನದ ಮೂಲಕ ಕೂಡ ಬಗೆಹರಿತೆ. 9ರ ಸ್ಥಾನ ಸಂಧಾನದ ಸ್ಥಾನ ಅಂತ ಕೂಡ ಇದು ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಆಧ್ಯಾತ್ಮಿಕ ಧಾರ್ಮಿಕ 1, 5, 9 ಪೂರ್ತಿ ವೀಕ್ಷಣೆಯನ್ನು ಮಾಡಿದಾಗ ಧಾರ್ಮಿಕ ಸ್ಥಾನಗಳು ಹಾಗೆ ಲಕ್ಷ್ಮೀ ಸ್ಥಾನಗಳು ಕೂಡ ಆಕ್ಟಿವೇಟ್ ಆಗುತ್ತೆ. ಲಕ್ಷ್ಮೀ ಸ್ಥಾನ ಹಣಕಾಸು ಇದ್ದಕ್ಕಿದ್ದಾಗೆ ಬರುತ್ತೆ. ಸಮಸ್ಯೆ ಇತ್ತು, ಖಂಡಿತ ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ನಿಮಗೆ ಅಷ್ಟೇ ಸತ್ಯ. ಮತ್ತೆ ನೀವು ಈ ಒಂದು ಸ್ಥಾನ ಬರಬೇಕು ಅಂದರೆ ಮುಂದಿನ ವರ್ಷ ಕಾಯಬೇಕಾಗುತ್ತೆ, ಜೂನ್ ಮೇಲೆ ಕಾಯಬೇಕಾಗ್ತದೆ. ಈ ಅವಕಾಶಗಳನ್ನು ಸದುಪಯೋಗ, ಲಿಟ್ಲ್ ಬಿಟ್ ಆಫ್ ಗುಡ್ನೆಸ್, ಅದಕ್ಕೋಸ್ಕರ ಗೋಲ್ಡನ್ ಆಪರ್ಚುನಿಟಿ ಅಂತ ಕೂಡ ಕರೆದ್ವಿ. ಗುರು ನಿಮಗೆ ಈ ಒಂದು ಸ್ಥಾನದಲ್ಲಿ ಭದ್ರತೆಯನ್ನು ಮಾಡ್ತದೆ. ಈಗ ಇದೇ ತಿಂಗಳು ಬರ್ತಕ್ಕಂಥ ಗುರುವಿನ ಅನುಗ್ರಹ ನಿಮಗೆ ಲಭ್ಯವಾಗ್ತದೆ. ಗಜಕೇಸರಿ ಯೋಗ, ಮನಸ್ಥಿತಿ ಸದೃಢ ಆಗ್ತದೆ, ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥದ್ದು ಬರ್ತದೆ. ಆರೋಗ್ಯದಲ್ಲಿ ಸಮಸ್ಯೆ ಇತ್ತು, ಅಫ್ಕೋರ್ಸ್ ಆರೋಗ್ಯ ಸಮಸ್ಯೆ ಕ್ಲಿಯರ್ ಆಗ್ತದೆ. ದಾಂಪತ್ಯದಲ್ಲಿ ವಿರಸತೆ ಇತ್ತು, ಕ್ಲಿಯರ್ ಆಗ್ತಕ್ಕಂಥದ್ದು ಇರುತ್ತೆ. ಡಿಫಾಲ್ಟ್ ನೋಡೋದಾದರೆ ಅಹಂ ಕಡಿಮೆ ಮಾಡಬೇಕಿಲ್ಲಿ. ನಾನು ಹೇಳಿದ್ದೇ ನಡಿಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಏನು ಮಾಡುತ್ತೆ, ಡಿಫಾಲ್ಟ್ ದಾಂಪತ್ಯದಲ್ಲಿ ವಿರಸತೆಯನ್ನು ತರ್ತದೆ. ಈಗೋಸ್ಟಿಕ್ ನೇಚರ್ ನಿಮಗೆ ಅವಕಾಶಗಳನ್ನು ದೂರ ಮಾಡ್ತದೆ. ಡಿಫಾಲ್ಟ್ಸ್ ಹೇಳ್ತಾ ಇದ್ದೀನಿ. ಈ ಡಿಫಾಲ್ಟನ್ನು ಓವರ್ಕಮ್ ಮಾಡಿ ಆಚೆ ಬಂದಿದ್ದೀನಿ ಅಂದರೆ ನಿಜವಾಗ್ಲೂ ನಿಮಗೆ ಇದು ಅತಿ ಅವಶ್ಯಕವಾಗಿರ್ತಕ್ಕಂಥ ಒಂದು ಸಮಯ. ಗುರು ದಶಾ ಭುಕ್ತಿಗಳ ಕಾಲ ನಡೀತಾ ಇದೆ. ಕಟಕ ರಾಶಿ, ಕಟಕ ಲಗ್ನದಲ್ಲೇ ಇದ್ದೇನೆ ಗುರುಗಳೇ. ಅದ್ಭುತವಾಗಿರ್ತಕ್ಕಂಥ ಸಮಯ. ನಿಮಗೆ ಈ ಒಂದು ಸುವರ್ಣ ಅವಕಾಶ, ಗುರುವಿನ ಅನುಗ್ರಹ ಲಭ್ಯತೆ ಆಗುತ್ತೆ, ಒಳ್ಳೆಯದಾಗುತ್ತೆ. ಪರಮಾತ್ಮ ನಿಮಗೆ ಇನ್ನಷ್ಟು ಒಳ್ಳೆಯದನ್ನು ಕೊಡಲಿ ಅಂತ ನಮ್ಮ ಕಡೆಯಿಂದ ಬೇಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಅಕ್ಟೋಬರ್ 19ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾರೆ. ಇದು ಅತಿಚಾರಿ ಗುರು. ಮತ್ತೆ ಗುರು ಅಲ್ಲಿಂದ ಕಟಕ ರಾಶಿಯಿಂದ ಮತ್ತೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. 11ನೇ ತಾರೀಕು ಮೇಲೆ ವಕ್ರಗತಿಗೆ ಜಾರತಕ್ಕಂಥದ್ದಿರುತ್ತೆ. ಇಲ್ಲಿ ಏನಾಗ್ತದೆ, ಮುಂದಿನ ವರ್ಷದವರೆಗೂ ಸಹಿತವಾಗಿ ಗುರು ಕಟಕ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇರ್ತದೆ. ಅಪ್ ಟು ಮಾರ್ಚ್ 5ರವರೆಗೂ ಕಟಕ ರಾಶಿಯಲ್ಲಿದ್ದು, ತದನಂತರ ಮಿಥುನ ರಾಶಿ ತಿರ್ಗಾ ವಾಪಸ್ ಹೋಗ್ತಾನೆ. ತಿರ್ಗಾ ಜೂನಲ್ಲಿ ಮತ್ತೆ ಕಟಕ ರಾಶಿಗೆ ಬರ್ತಾನೆ. ಅದನ್ನು ಅತಿಚಾರಿ ಗುರು, ವಿಚಿತ್ರ ಗುರು ಅಂತ ನಾನಾ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ರು. ಸಿಂಹರಾಶಿಗೆ ಗುರು 5 ಮತ್ತು 8ರ ಅಧಿಪತಿ, ಮಾರಕಾಧಿಪತಿ. ನೋಡಿ, ಇಲ್ಲಿ ಸಿಂಹರಾಶಿ ರಾಜನ ತತ್ವ. ಗುರು ಬುದ್ಧಿ ಹೇಳಿದ್ರೆ ರಾಜನ್ ಕೇಳ್ತಾನ. ಅದಕ್ಕೋಸ್ಕರ ಏನಂತದೆ, ಹೋಗ ನೀನೇನು ಹೇಳ್ತೀಯ, ಅದಕ್ಕೋಸ್ಕರ ಗುರುನೇ ಮಾರಕ. ನಿನಗೆ ಬುದ್ಧಿ ಕಲಿಸೋದು ನಾನು, ಯಾಕೆಂದರೆ ಬುದ್ಧಿಯ ಸ್ಥಾನ. ಕಲೀಲಿಲ್ಲ ಅಂದರೆ ಅಷ್ಟಮ ಸ್ಥಾನ, ವಧೆ ಕೊಡ್ತೀನಿ ಅಂತದೆ. ಇದು ಅಫ್ಕೋರ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆಸ್ಟ್ರಾಲಜಿ. ಸಿಂಹರಾಶಿಗೆ ನಾನು ಅಂತಕ್ಕಂಥ ತತ್ವ ಇದೆ. ಯಾರು ಗುರುವನು ಬೇಡ, ಯಾರು ಬೇಡ, ನಾನು ಮಾಡ್ತೀನಿ, ನನಗೆ ನಾನು ಓನ್ ಗುರು ಅಂತಕ್ಕಂಥದ್ದು ಸಿಂಹರಾಶಿಯ ತತ್ವ. ಪಂಚಮ ಸ್ಥಾನ ಗುರುವಿನ ತತ್ವ. ನಾನು ಬುದ್ಧಿ ಹೇಳ್ತಾ ಇದ್ದೀನಪ್ಪ ನಿನಗೆ, ಕೇಳು ಸರಿಗೆ. ಕೇಳಲಿಲ್ವಾ, ಬಿತ್ತು ಬದೆ, ಅಷ್ಟಮ ಸ್ಥಾನ. ಕೇಳಿದ್ರೆ ವಿಪರೀತವಾಗಿ ಹಣಕಾಸು ಅಭಿವೃದ್ಧಿ ಲಾಟ್ಸ್ ಆಫ್ ಕೊಡ್ತೀನಿ. ಕೇಳಲಿಲ್ವಾ, ಕಾಲು ಮುರಿದಾಕ್ತೀನಿ. ಇದು ಸಿಂಹರಾಶಿಯವರ ತತ್ವ. ಅದಕ್ಕೋಸ್ಕರ ನೋಡಿ, ಬಟ್ ಒನ್ ಥಿಂಗ್ ನಾನು ಹೇಳ್ತಾ ಇದ್ದೀನಿ, ಸಿಂಹರಾಶಿಯವ್ರ ಹತ್ರ ಒಬ್ಬೊಬ್ಬರಲ್ಲಿ ಅಧಿಕ ಹಣ ಪ್ರಾಪ್ತಿ ಹಂಗೆ ಖರ್ಚಾಗ್ತದೆ, ಇರೋದು ಕಷ್ಟ. ಅವ್ರ ಹತ್ರ ಇರೋದೇ ಕಷ್ಟ ಆಗ್ತದೆ. ಅತಿಯಾಗಿರ್ಬೋದು. ಅತಿಯಾಗಿ ಯಾವಾಗ ಧಾರ್ಮಿಕವಾಗಿದ್ದಾಗ, ಸತ್ಯತೆಯಲ್ಲಿದ್ದಾಗ ಇವೆಲ್ಲ ಸಿಂಹರಾಶಿಯವರಿಗೆ ವರದಾನವಾಗಿ ಬರ್ತದೆ. ಸರಿಯಾಗಿ ನೋಡ್ಕೋಬೇಕು ಆಸ್ಟ್ರಾಲಜಿಯನ್ನು. ಸ್ನೇಹಿತರೆ, ಅದೇ ಸಿಂಹರಾಶಿಗೆ ಗೋಚಾರ ಫಲವನ್ನು ನೋಡಿದಾಗ ಸಿಂಹರಾಶಿ ಸಿಂಹಲಗ್ನಕ್ಕೆ ಗುರು 12ರ ಸ್ಥಾನಕ್ಕೆ ಉಚ್ಚನಾಗ್ತಾರೆ. ಏನಾದರೂ ತಪ್ಪು ಮಾಡಿದ್ರೂ ಖಂಡಿತವಾಗಿ ದೊಡ್ಡ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ಇರ್ತದೆ.
12ರ ಸ್ಥಾನ ವ್ಯಯಸ್ಥಾನ, ಅದು ಉಚ್ಚ ಸ್ಥಾನವಾಗಿದ್ದಾಗ ವಿಪರೀತವಾಗಿ ಸಮಸ್ಯೆಯನ್ನು ಮಾಡ್ತದೆ. ಆದರೆ ಧಾರ್ಮಿಕತೆ ಇದ್ದಾಗ, ದೈವಿಕತೆ ಇದ್ದಾಗ ಉಳಿಸುತ್ತೆ. ವಿದೇಶ ಪ್ರಯಾಣವನ್ನು ಕೊಡುತ್ತೆ, ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂತ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ, ವಿದೇಶದ ಒಟ್ಟಿಗಿನ ಬಾಂಧವ್ಯತೆಯನ್ನು ಚೆನ್ನಾಗಿ ಮಾಡ್ತಕ್ಕಂಥದ್ದು ಇರ್ತದೆ. ಇವೆಲ್ಲದರಲ್ಲಿ 12ರ ಸ್ಥಾನ ಎತ್ತಿದ ಕೈ ಆಗುತ್ತೆ ಸಿಂಹರಾಶಿಯವರಿಗೆ. ಅದೇ ಕಟಕ ರಾಶಿಯಲ್ಲಿರ್ತಕ್ಕಂಥ ಗುರು ನೋಡಿ, ಅಲ್ಲಿಂದ ಪಂಚಮ ದೃಷ್ಟಿಯನ್ನು ನೋಡಿದಾಗ ವೃಶ್ಚಿಕ ರಾಶಿಯನ್ನು ನೋಡುತ್ತೆ, ಹಾಗೆ ಮಕರ ರಾಶಿಯನ್ನು ಅಲ್ಲಿ ಕೂತು ನೋಡ್ತದೆ, ಅಲ್ಲೇ ಅದೇ ತನ್ನದೇ ಆಗಿರ್ತಕ್ಕಂಥ ಮೀನರಾಶಿಯನ್ನು ನೋಡುತ್ತೆ. ಅದೇ ಸಿಂಹರಾಶಿಗೆ ವೃಶ್ಚಿಕ ರಾಶಿ 4ರ ತತ್ವ, ಹಾಗೆ ಮಕರ ರಾಶಿ 6ರ ತತ್ವ, ಅದೇ ಮೀನರಾಶಿ 8ರ ತತ್ವ. ಒಂದು ಮಾತ್ರ ನಿಮಗೆ ಸಿಂಹರಾಶಿಯವ್ರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಈ ಒಂದು ಟ್ರಾನ್ಸಿಟ್, ಭೂಮಿ ಖರೀದಿಗೆ ಬಹಳ ಪ್ರಶಸ್ತವಾಗಿರ್ತಕ್ಕಂಥ ಸಮಯ. ಬಂಡವಾಳ ಹಾಕ್ತಿದ್ದೀರಾ ಭೂಮಿಗೆ, ಹಾಕಿ ಈಗ. ಸಾಲದ ಬ್ಯಾಂಕ್ ಲೋನ್ ತೆಗೆದಾಗಿ ಹಾಕ್ತಾ ಇದ್ದೀರಾ, ಹಾಕಿ ಈಗ. ದಿಸ್ ದ ಬೆಸ್ಟ್ ಟೈಮ್. ಆದರೆ ಕೆಲಸದಲ್ಲಿ ಫ್ಲಕ್ಚುಯೇಟ್ ಆಗ್ತದೆ, ಬಿ ಕೇರ್ಫುಲ್. 5, 8, 12ರ ಸ್ಥಾನದ ಫಲಗಳನ್ನು ನೋಡ್ಬೋದು. ಆದರೆ ಏನೇ ಆದರೂ ಕೂಡ ಕನ್ಸೇಷನ್ ಗುರುವಿನ ಸ್ಥಾನ. ಗುರು 4ರ ಸ್ಥಾನವನ್ನು ನೋಡುತ್ತೆ, ನೆಮ್ಮದಿ ಕೊಡ್ತೀನಿ ನಾನು. 6 ಕೆಲಸ ಕಳಿಯಲ್ಲ, ನಾನು ನೋಡ್ಕೊಳ್ತೀನಿ. 6ರ ಸ್ಥಾನ ಮಕರ ರಾಶಿ, ಏನಾದರೂ ಒಂದು ಮಾಡಿ ಉಳಿಸ್ತೀನಿ. ಅಷ್ಟಮ ಸ್ಥಾನ ಕಷ್ಟ ಕೊಡಲ್ಲ ನಿನಗೆ, ನಾನು ಆ ದೃಷ್ಟಿಯನ್ನು ನೋಡ್ತಿದ್ದೀನಿ, ಏನೇ ಬಂದರೂ ನಿನಗೆ ಬಚಾವ್ ಮಾಡ್ತೀನಿ. ನೋಡಿ, ಯಾರು ಕೆಟ್ಟವರು ಅವರೇ ಒಳ್ಳೆಯವರಾಗಿ ಪರಿಣಾಮವನ್ನು ಬಿಡುತ್ತೆ. ಅಫ್ಕೋರ್ಸ್ ಸಿಂಹರಾಶಿಯವ್ರಿಗೆ ಗುರು ಮಾರಕ ಅಂದರೆ ಕಷ್ಟವನ್ನು ಕೊಡ್ತಕ್ಕಂಥವನು. ಈ ಸಂದರ್ಭಗಳಲ್ಲಿ ನೋಡಿ, ನಾನು ಖಂಡಿತ ಹೇಳ್ತೀನಿ, ಯಾರು ಸಿಂಹರಾಶಿಯಲ್ಲಿ ಅಧರ್ಮವಾಗಿ ನಡೀತಾ ಇದ್ದೀರೋ, ಭೂಮಿಯ ವಿಚಾರದಲ್ಲಾಗಿರ್ಬೋದು, ಕೆಲಸದ ವಿಚಾರದಲ್ಲಾಗಿರಬಹುದು, ರಿಸರ್ಚ್, ಆಧ್ಯಾತ್ಮಿಕತೆ, ಮತ್ತೊಂದು ತಂದೆಯ ಆಸ್ತಿಯ ವಿಚಾರದಲ್ಲಾಗಿರ್ಬೋದು, ಏನಾದರೂ ಇದರಲ್ಲಿ ಹಸ್ತಕ್ಷೇಪ ಮೋಸವನ್ನು ಮಾಡಿದ್ದೆ ಆದಲ್ಲಿ ಸಿಂಹರಾಶಿಯವರು ಖಂಡಿತ ಈ ಕೇವಲ 23 ದಿನ ಮನೆ ಮಠ ಕಳ್ಕೊಳ್ತೀವಿ. ಬೀದಿಗೆ ಬರ್ತಕ್ಕಂಥದ್ದು ಕಾಂಬಿನೇಷನ್ ಇದು 5, 8, 12. 12ರ ಸ್ಥಾನ ಉಚ್ಚ ಆಗಿರೋದ್ರಿಂದ ಕನ್ಸೇಷನ್ ಸಿಗುತ್ತೆ. ಕನ್ಸೇಷನ್ ಬಿಟ್ಟು ಬೇರೇನೂ ಸಿಗೋದಿಲ್ಲ. ನಾನು ಎದುರಿಸ್ತಾ ಇದ್ದೀನಿ ಅನ್ಕೋಬೇಡಿ. ಧರ್ಮವಾಗಿದ್ರ ತಲೆ ತಗ್ಸೋ ಅವಶ್ಯಕತೆನೇ ಇಲ್ಲ. ನಾನು ಖಂಡಿತ ಒಳ್ಳೆ ಕೆಲಸ ಮಾಡಿದ್ದೇನೆ, ಧಾರ್ಮಿಕವಾಗಿ ನಡ್ಕೊಂಡಿದ್ದೇನೆ, ಯಾವುದೇ ಆಸ್ತಿಯ ವಿಚಾರ, ಮನೆತನದ ವಿಚಾರ, ಕುಟುಂಬದ ವಿಚಾರವಾಗಿ ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ. ಅಫ್ಕೋರ್ಸ್ ನಿಮ್ಮನ್ನು ಉಳಿಸ್ತದೆ. ಕೆಲಸದಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ, ಲಂಚ ಮತ್ತೊಂದು ವಗೈರೆ ಏನು ತಾಂಡಿಲ್ಲ, ಅಫ್ಕೋರ್ಸ್ ಉಳಿಸ್ತದೆ. ತಂದೆಯ ಆಸ್ತಿಯ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ, ಆಯುಷ್ಯನ ವಿಚಾರದಲ್ಲಿ, ಅಷ್ಟಮ ಸ್ಥಾನ 12 ಮನಿ ಚೆನ್ನಾಗಿದ್ದರೆ ಬದುಕಿಸ್ತೀನಿ, ಇಲ್ಲ ಅಂದರೆ ತುಳಿದು ಹಾಕ್ತೀನಿ ಅಂತ ಅರ್ಥ ಆಗ್ತಿದೆ. ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಜಾಣ್ಮೆಯಿಂದ ಈ ಕಾಲವನ್ನು ಮಾಡಿ. ಮುಂದೆ ನೀವೇನಾದರೂ ಮತ್ತೆ ಈ ತಪ್ಪು ಮಾಡಿದ್ರೆ ಬರ್ತಕ್ಕಂಥ 2026 ಜೂನಲ್ಲಿ ಮತ್ತೆ 12ರ ಸ್ಥಾನಕ್ಕೆ ಬರುತ್ತೆ. ಮತ್ತೆ ನಿಮಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ದಿಸ್ ಇಸ್ ದ ಪೀರಿಯಡ್ ಫಾರ್, ಅದಕ್ಕೆ ಹೇಳಿದ್ದು ಗೋಲ್ಡನ್ ಆಪರ್ಚುನಿಟಿ ಕಾಲ. ಯಾವ ಕಾಲ? ತಿದ್ಕೊಳ್ಳೋಕ್ಕೊಂದು ಕಾಲ ಕೊಡ್ತಾ ಇದ್ದೀನಿ ನಾನು, ತಿದ್ಕೊಂಡ್ರೆ ನೀನು ಮುಂದೆ ಚೆನ್ನಾಗಿಟ್ಟಿರ್ತೀನಿ, ಇಲ್ಲ ಬತಾಸ್ ಬೀಳುತ್ತೆ ಅಂತ ಅರ್ಥ. ಸೊ ಸಿಂಹರಾಶಿಯವರು ಆದಷ್ಟು ಕೂಡ ಗುರುವಿನ ನಾಮಸ್ಮರಣೆ, ತ್ರಯಂಬಕ ಮಂತ್ರ, ಕಡಲೆಕಾಳನ ಒಂದು ಉಸುಲಿಯನ್ನು ಆಗಿಂದಾಗೆ ಗುರುವಿನ ಸನ್ನಿಧಾನದಲ್ಲಿ ಹಂಚಿ, ಬಡವರಿಗೆ ಕಡಲೆಕಾಳು, ಅವ್ರಿಗೆ ನೀಡ್ಸ್ ಬೇಕಾಗಿ ಏನಾದರೂ ಸ್ವಲ್ಪ ಹಣಕಾಸನ್ನು, ಚೆನ್ನಾಗಿದ್ದೀನಿ ತಗೊಳಪ್ಪ ₹100 ಅಂತಕ್ಕಂಥ ಕೆಲಸವನ್ನು ಮಾಡಿ, ಏನೋ ಡೊನೇಷನ್ ಮಾಡ್ತಾಯಿದ್ದೀನಿ ಅನಾಥಾಶ್ರಮಕ್ಕೆ ಡೊನೇಷನ್ ಮಾಡಿ, ರಾಯರ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಆಗಿಂದಾಗೆ ಸಾಧ್ಯವಾದ ರಕ್ತದಾನವನ್ನು ಮಾಡಿ 6 ತಿಂಗಳಿಗೊಮ್ಮೆ. ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ರೆಮಿಡೀಸ್ ಕೊಟ್ಟಿದ್ದೇನೆ. ಓಂ ಬ್ರಹ್ಮಸ್ಪತಯೇ ನಮಃ ಮಂತ್ರಗಳನ್ನು ಪಠನೆ ಮಾಡಿ. ಖಂಡಿತವಾಗಿ ನಿಮಗೆ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ, ಇಲ್ಲಾಂದರೆ ಖಂಡಿತ ವಿಳಂಬತೆ. ನೋಡಿ, ಇನ್ನೊಂದು 5, 8, 12ರ ಅಧಿಪತಿ ಸಂತಾನಕ್ಕೆ ವಿಳಂಬತೆಯನ್ನು ಮಾಡ್ತದೆ ಈ ಒಂದು ಸಂದರ್ಭ.
ಕೆಲಸದಲ್ಲಿ ಒತ್ತಡತೆಯನ್ನು ತರ್ತದೆ, ಹಣಕಾಸಿನಲ್ಲಿ ತುಂಬಾ ಸಮಸ್ಯೆಯಿಂದ ಮಾಡ್ತದೆ. ಇದಕ್ಕೆಲ್ಲದು ಪರಿಹಾರ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ನಾನು ಈಗ ಮಾಡಬಾರ್ದು, ದಿಸ್ ಈಸ್ ದ ಬ್ಯಾಡ್ ಟೈಮ್, ಎಚ್ಚೆತ್ಕೊಂಡ್ಬಿಡ್ಬೇಕು. ಎಚ್ಚೆತ್ಕೊಳ್ಳೋದೇ ನಿಮಗೆ ಪರಿಹಾರ. ಸಾಧ್ಯವಾದಷ್ಟು ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ. ಚಂದನದ ಅಭಿಷೇಕವನ್ನು ಶಿವ ಅಥವಾ ರಾಯರ ತತ್ವ ಇರ್ತಕ್ಕಂಥ ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿದನಲ್ಲಿ ಅಲ್ಲಿ ಅಭಿಷೇಕವನ್ನು ಮಾಡಿಸಿ ಜಾಗರೂಕತೆಯಿಂದ ಈ ಒಂದು ಸಮಯವನ್ನು ಕಳೆಯಿರಿ. ಖಂಡಿತವಾಗಿ ನಿಮಗೆ ಶುಭವನ್ನು ತರುತ್ತೆ. ಗುರು ಒಳ್ಳೆಯದನ್ನು ಮಾಡುತ್ತೆ, ಆರೋಗ್ಯದಲ್ಲಿ ಉತ್ತಮತೆಯನ್ನು ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಓಂ ದೇವಾನಾಂಚ ಋಷೀಣಾಂಚ ಗುರುಕಾಂಚಾಣ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಇದೇ ತಿಂಗಳು ಅಕ್ಟೋಬರ್ 19ರಲ್ಲಿ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಗುರು ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಈ ದಿನ ಅಂದರೆ ಈ ಒಂದು ಫಲಾನುಫಲ ಯಾವ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಈ ಗುರು ಗೋಚಾರ ಫಲ, ಅತಿಚಾರಿ ಗುರು, ವಿಚಿತ್ರ ಗುರು ಅಂತ ನಾನಾ ರೀತಿಯಲ್ಲಿ ಕರೆದ್ವಿ. ಗುರುಬಲ ಇಲ್ಲದ ಕನ್ಯಾ ರಾಶಿಯವರಿಗೆ ಗುರುಬಲ ಪ್ರಾಪ್ತಿ. ಇವ್ರಿಗೆ ಯಾವ ಒಂದು ಫಲಾನುಫಲಗಳು ಲಭ್ಯತೆ ಆಗುತ್ತೆ? 11ರ ಸ್ಥಾನ ಏಕಾದಶ ಭಾವ ಗುರು ಕೂತಿರ್ತಕ್ಕಂಥದ್ದು 19ರಿಂದ 11ರವರೆಗೂ ಕೂಡ 23 ದಿನ ಗುರು ಭಾಳ ಉತ್ತುಂಗದಲ್ಲಿರ್ತದೆ. 11ರ ಮೇಲೆ ಉತ್ತುಂಗದಲ್ಲಿದ್ದರೂ ಸಹಿತ ರೆಟ್ರೋಗ್ರೇಡ್ ವಕ್ರಿ ಆಗ್ತಾನೆ. ಡಿಸೆಂಬರ್ 5ರವರೆಗೂ ವಕ್ರಿಯಲ್ಲಿದ್ದು ತದನಂತರ ಮಿಥುನ ರಾಶಿಯನ್ನು ಪ್ರವೇಶವನ್ನು ಮಾಡ್ತಕ್ಕಂಥದ್ದು ಇರ್ತದೆ. ಹಿಮ್ಮುಖ ಚಾಲನೆ ಅಲ್ಲಿ ಮಾರ್ಚ್ 5ರವರೆಗೂ ಇದ್ದು ತದನಂತರ ಜೂನ್ 1ರ ಮೇಲೆ ಕಟಕ ರಾಶಿಯನ್ನು ಪ್ರವೇಶವನ್ನು ಮಾಡುತ್ತೆ. ಅಲ್ಲಿವರೆಗೂ ಹಿಂದೆ ಮುಂದೆ ಹೋಗ್ತಕ್ಕಂಥದ್ದು ಇರ್ತದೆ. ಸ್ನೇಹಿತರೆ, ಈ ಒಂದು ವಿಚಿತ್ರ ಚಾಲನೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು, ಹಾಗೆ ಲಾಭವನ್ನು ತರ್ತಕ್ಕಂಥದ್ದು. ಇದನ್ನು ಗೋಲ್ಡನ್ ಆಪರ್ಚುನಿಟಿ ಸಮಯ. ಗುರು ನಾನು ಈಗಾಗಲೇ ಹೇಳ್ದಾಗೆ ಕನ್ಯಾ ರಾಶಿಯವರಿಗೆ 4 ಮತ್ತು 7ರ ಅಧಿಪತಿ. ನೋಡಿ, 4 ಕಲಿಕೆಯ ಸ್ಥಾನ. ಒಳ್ಳೆಯದು ಕಲಿ, ಜ್ಞಾನವನ್ನು ಕೊಡು, ಸದ್ಬುದ್ಧಿಯನ್ನು ತಿಳ್ಕೊ, ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆ. ಸಪ್ತಮ ಸ್ಥಾನ, ನಿನಗೆ ಒಳ್ಳೆಯ ಜನಗಳನ್ನು ಕೊಡ್ತೇನೆ, ಒಳ್ಳೆಯ ಸಂಗಾತಿಯನ್ನು ಕೊಡ್ತೇನೆ, ವ್ಯಾಪಾರ ವಹಿವಾಟುಗಳನ್ನು ಚೆನ್ನಾಗಿ ಮಾಡ್ತೇನೆ. ದಿಸ್ ಈಸ್ ದ ಫ್ಯಾಕ್ಟ್ ಆಫ್ 4 ಮತ್ತು 7ರ ಅಧಿಪತಿ. 11ರ ಸ್ಥಾನ ಖಂಡಿತವಾಗಿ ನಿಮಗೆ ಕನ್ಯಾ ರಾಶಿಯವರಿಗೆ ಕಂಕಣ ಭಾಗ್ಯದ ಲಭ್ಯತೆ 23 ದಿನಗಳಲ್ಲಿ ಸಿಕ್ಬಿಡುತ್ತೆ. ನೀವು ಜಸ್ಟ್ ಒಂದು ಪ್ರಯತ್ನವನ್ನು ಹಾಕಿದ್ದೆ ಆದಲ್ಲಿ ವಿಳಂಬತೆ ಆಗ್ತಿದೆ ಗುರುಗಳೇ ಅಂತಕ್ಕಂಥವ್ರು 100ಕ್ಕೆ 100 ಭಾಗ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಈ ಗುರು ಗೋಚಾರ ಫಲ ಮ್ಯಾಕ್ಸಿಮಮ್ ಕೊಡ್ತದೆ. ಹಿರಿಯ ಸಹೋದರಗಳಿಂದ ಲಾಭ, ಆಸ್ತಿಯಿಂದ ಲಾಭ, ಸಂಗಾತಿಯಿಂದ ಲಾಭ, ವ್ಯಾಪಾರದಿಂದ ಲಾಭ, ಇವೆಲ್ಲ ಥರದ ವಿಚಾರವಾಗಿ ನಾವು ನೋಡ್ಬೋದಾಗುತ್ತೆ. ಭಾಳ ವಿಶೇಷವಾಗಿ ಗುರು ಅಲ್ಲಿ ಕೂತಿರ್ತಕ್ಕಂಥ ಗುರು ವೃಶ್ಚಿಕ ರಾಶಿ, ಮಕರ ಹಾಗೆ ಮೀನ ರಾಶಿಯನ್ನು ನೋಡುತ್ತೆ. ನಾವು ಕನ್ಯಾ ರಾಶಿಗೆ ಇಟ್ಕೊಂಡಾಗ ವೃಶ್ಚಿಕ ರಾಶಿ 3ರ ಸ್ಥಾನ ಆಗುತ್ತೆ, ಪಂಚಮ ಸ್ಥಾನ ಮಕರ ರಾಶಿ ಆಗುತ್ತೆ, ಸಪ್ತಮ ಸ್ಥಾನ ಮೀನ ರಾಶಿ ಆಗುತ್ತೆ. ಮೊದಲನೆಯದಾಗಿ 3ರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡೋದ್ರಿಂದ ಪ್ರಯತ್ನದಿಂದ, ಸಂಧಾನದಿಂದ, ಪ್ರಯಾಣದಿಂದ, ಕಮಿಷನ್ ಆಧಾರಿತವಾಗಿರ್ತಕ್ಕಂಥದ್ದಿಂದ, ಮೀಡಿಯಾ ಸ್ಥಾನಗಳಿಂದ ಇವೆಲ್ಲದು ನಿಮಗೆ ಶುಭವನ್ನು ತರ್ತದೆ, ಲಾಭವನ್ನು ತರ್ತದೆ. ನೋಡಿ, ಒಂದು ಗುರು ಇಷ್ಟೆಲ್ಲ ಲಾಭವನ್ನು ಕೊಡ್ತದೆ. ಸಂತಾನ, ಪಂಚಮ ಸ್ಥಾನ ಸಂತಾನ. ನಿಮ್ಗೆ ಇನ್ನೊಂದು ವಿಶೇಷತೆ,
ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ. ಆಧ್ಯಾತ್ಮಿಕ ಒಲವು ಜಾಸ್ತಿ ತರ್ತದೆ, ಕಂಟಿನ್ಯೂಟಿ ಕೊಡ್ತಕ್ಕಂಥದ್ದು ಇರ್ತದೆ. ಪುತ್ರಸ್ಥ ಅಂದರೆ ಮಕ್ಕಳ ವಿಳಂಬತೆ ಆಗ್ತಿತ್ತು ಗುರುಗಳೇ ಅಂತಕ್ಕಂಥವರು ಸಹಿತವಾಗಿ ಖಂಡಿತವಾಗಿ ಇದೊಂದು ಫಲಾನುಫಲಗಳು ಲಭ್ಯತೆ ಕೊಡ್ತದೆ. ಸಪ್ತಮ ಸ್ಥಾನ ಬಿಸ್ನೆಸ್ಸಲ್ಲಿ ಡಲ್ಲಿತ್ತು ಗುರುಗಳೇ, ಯಾಕೋ ಅಂಥ ಉತ್ಕೃಷ್ಟತೆ ಇರಲಿಲ್ಲ, ಅಫ್ಕೋರ್ಸ್ ಮ್ಯಾಕ್ಸಿಮಮ್ ನಡೀತದೆ. 7 ಮದುವೆ ಕಂಕಣ ಭಾಗ್ಯ ಲಭ್ಯತೆಯನ್ನು ಕೊಡುತ್ತೆ, ವ್ಯಾಪಾರದಲ್ಲಿ ವೃದ್ಧಿಯನ್ನು ಕೊಡುತ್ತೆ, ಹೊಸ ಹೊಸ ಸ್ನೇಹಿತರನ್ನು ತಂದು ಕೊಡುತ್ತೆ, ಹೊಸ ಹೊಸ ನಾಲೆಡ್ಜನ್ನು ಬೆಳೆಸ್ತಕ್ಕಂಥದ್ದು ಇರುತ್ತೆ, ಕಷ್ಟಗಳಿಂದ ಮುಕ್ತಿಯನ್ನು ಕೊಡ್ತಕ್ಕಂಥದ್ದು ಗುರುವಿನ ತತ್ವ. ಇನ್ನೊಂದು ಇವೆಲ್ಲ ವಿಶೇಷವಾಗಿ ನೋಡಿದಾಗ ಇದು ಒಂದು ಕನ್ಯಾ ರಾಶಿ ಕ್ರಿಯೇಟಿವ್ ಫೀಲ್ಡರ್ಗೆ ಎಕ್ಸಲೆಂಟ್ ಟೈಮ್, ದಿ ಬೆಸ್ಟ್ ಎಕ್ಸಲೆಂಟ್. 23 ದಿನ ಎಷ್ಟು ದುಡ್ಡು ಆಗುತ್ತೋ ಅಷ್ಟು ದುಡ್ಡು ಮಾಡ್ಕೊಂಬಿಡಿ. ಆಮೇಲೆ ನಿಧಾನ ಮಂದಗತಿ ಆಗ್ಬಿಡ್ತದೆ. 200% ಈಸ್ ಅ ಗೋಲ್ಡನ್ ಆಪರ್ಚುನಿಟಿ ಟೈಮ್. ಈ ಸಮಯವನ್ನು ಯಾರು ಸದುಪಯೋಗ ಮಾಡ್ಕೊಳ್ತಾರೋ ಅವರು ಜೀವನದಲ್ಲಿ ಗೆದ್ದ ಹಾಗೆ. ಯಾಕೆ ಕನ್ಯಾ ರಾಶಿಯವರು ಮತ್ತೆ ನಿಮಗೆ ಗುರುವಿನ ಅನುಗ್ರಹ ಲಭ್ಯತೆ ಮುಂದಿನ ವರ್ಷ ಜೂನ್ 26 ಮೇಲೆ ಬರ್ತದೆ. ಜೂನ್ ಅಂದರೆ ಈ 2026 ಜೂನಲ್ಲಿ ಬರ್ತದೆ. ಸುದೀರ್ಘವಾಗಿರ್ತಕ್ಕಂಥ ಲಾಭವನ್ನು ನೋಡ್ಬೋದು ಅವಾಗ ನೀವು. ಇವಾಗಲೂ ಕೂಡ ಆ ಒಂದು ಗೋಲ್ಡನ್ ಆಪರ್ಚುನಿಟಿ ಕಾಲದಲ್ಲಿ ನಿಮಗೆ ವಿಳಂಬತೆ ಆಗ್ತಿದೆಯಾ? ಖಂಡಿತ ಆಗುತ್ತೆ. ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾಲ, ಹಾಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಕಾಲ, ಕ್ರಿಯೇಟಿವ್ ಫೀಲ್ಡ್ ಸ್ಪೋರ್ಟ್ಸ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಕಾಲ, ಸಂತಾನ ಭಾಗ್ಯ ಲಭ್ಯತೆ ಅಂತ ನೋಡೋದು. ತಮ್ಮ ತೋಳ್ಬಲದಿಂದ ಅನೇಕವಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸ್ತೀರಿ. ಮನೆ ಮಾರಾಟಕ್ಕಿದ್ದ ಗುರುಗಳೇ ಲಾಭನೇ ಸಿಗ್ತಾ ಇರಲಿಲ್ಲ, ಕೇಳ್ತಾರೆ ಬರ್ತಾರೆ. ಇದು ಒಂದು ಸುವರ್ಣ ಅವಕಾಶ. ಸೈಟ್ ಮಾರಕ್ಕಿಟ್ಟಿದ್ದೆ ಗುರುಗಳೇ, ಯಾರು ಕೂಡ ಬರ್ತಾ ಇಲ್ಲ, ಇದೊಂದು ಸುವರ್ಣ ಅವಕಾಶ ಕನ್ಯಾ ರಾಶಿಯವರಿಗೆ. ಖಂಡಿತವಾಗಿ ಅತ್ಯಂತ ಲಾಭವನ್ನು ನೋಡ್ತಕ್ಕಂಥ ಸಮಯದಲ್ಲಿ ಒಂದು ಕೂಡ ಈ ಕನ್ಯಾ ರಾಶಿಯವರಿಗೆ ಲಭ್ಯತೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಸಿಗ್ತದೆ. ಏನಾದರೂ ಎಕ್ಸಾಮ್ಸ್ ನಡೀತಿದೆಯಾ? ಅಫ್ಕೋರ್ಸ್ ಇಸ್ ಅ ವೆರಿ ಗುಡ್ ಟೈಮ್. ದಾಂಪತ್ಯದಲ್ಲಿ ವಿರಸಗಳಿತ್ತು, ಅದು ಕೂಡ ಒಂದು ಸಂಧಾನದ ಮೂಲಕ ಬಗೆಹರಿತಕ್ಕಂಥದ್ದು ಇರುತ್ತೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಏಕಾದಶ ಭಾವ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥ ಕಾಲ. ಖಂಡಿತವಾಗಿ ಗುರು ಗೋಚಾರ ಇದೊಂದು ಗೋಲ್ಡನ್ ಆಪರ್ಚುನಿಟಿ ಸಮಯ. ಯಾರು ಕಾರ್ಯಪ್ರವೃತ್ತರಾಗ್ಬಿಟ್ರೋ ಅವ್ರಿಗೆಲ್ಲ ಒಂದು ಅವಕಾಶಗಳು, ಲಾಟರಿ ಅಂತ ಹೊಡ್ತೀವಿ, ಲಾಟ್ರಿ ಹೊಡೆದಂಥ ಸಮಯ ಕೂಡ. ಗುರುವಿನ ಅನುಗ್ರಹ ಎಲ್ಲರಿಗೂ ಬೇಕು, ಗುರುವಿನ ಮಾರ್ಗದರ್ಶನ ಎಲ್ಲರಿಗೂ ಬೇಕು. ಗುರುದೇವೋ ಮಹಾದೇವೋ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವಿನ ಸನ್ಮಾರ್ಗವಿಲ್ಲದೇ ಮೂಢಾತ್ಮನಾಗ್ಬಿಡ್ತಾನೆ. ಖಂಡಿತ ಗುರುವಿನ ಅನುಗ್ರಹ ಕನ್ಯಾ ರಾಶಿಯವರಿಗೆ ಸಿಗಲಿ, ಈ ಅವಕಾಶಗಳು ಸದುಪಯೋಗ ಆಗಲಿ ಅಂತ ನಾವು ಬೇಡ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಓಂ ದೇವಾನಾಂಚ ಋಷೀಣಾಂಚ ಗುರುಕಾಂಚಾಣ ಸನ್ನಿಭಂ ಬುದ್ಧಿಭೂತಂ ತಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಓಂ ಬ್ರಹ್ಮಸ್ಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಇದೇ ತಿಂಗಳು 19ನೇ ತಾರೀಕು ಬಹಳ ಮುಖ್ಯವಾಗಿ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ. ಕಟಕ ರಾಶಿ ಗುರುವಿನ ಉಚ್ಚಸ್ಥಾನ. 19ರಿಂದ ನವೆಂಬರ್ 11ರವರೆಗೂ ಕೂಡ ಸೀದಾ ಅಂದರೆ ಉಚ್ಚನಾಗಿ ಕೂತಿರತಕ್ಕಂಥದ್ದು. 11ರ ಮೇಲೆ ವಕ್ರಗತಿಯನ್ನು ಜಾರ್ತಾ ಇದ್ದಾನೆ. ಅಪ್ ಟು ಜೂನ್ವರೆಗೂ ಕೂಡ ವಕ್ರ ಸ್ಥಾನದಲ್ಲಿದ್ದು ತದನಂತರ ವಕ್ರಗತಿಯನ್ನು ಬಿಟ್ಟು ತದನಂತರ ಜುಲೈಯಲ್ಲಿ ಬದಲಾವಣೆಯನ್ನು ಮತ್ತೆ ಕಟಕ ರಾಶಿಗೆ ಪ್ರವೇಶವನ್ನು ತಗೊಳ್ತಾನೆ. ಈ ಒಂದು ಶಾರ್ಟ್ ಪೀರಿಯಡ್ ಅಂದರೆ 23 ದಿನಗಳ ಕಾಲ ಈ ಗುರುವಿನ ಮಹತ್ವ ಬಹಳ ಮುಖ್ಯವಾಗಿರ್ತದೆ. ಉಚ್ಚಸ್ಥಾನದಲ್ಲಿರ್ತಕ್ಕಂಥ ಗುರು, ಈಗ ಆಲ್ರೆಡಿ ನಾನು ಕನ್ಯಾ ರಾಶಿಯವರೆಗೂ ಕೂಡ ಗುರುವಿನ ಮಹತ್ವವನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋದಲ್ಲಿ ತುಲಾರಾಶಿಯವರಿಗೆ ಗುರುವಿನ ಪ್ರವೇಶ ಏನು ನಿಂತಿರ್ತಕ್ಕಂಥ ಕೆಲಸಗಳನ್ನು ಅಭಿವೃದ್ಧಿಯನ್ನು ಮಾಡುತ್ತೋ, ಗುರುವಿನ ಬಲ ಕಡಿಮೆ ಆಗುತ್ತೋ, ಗಜಕೇಸರಿ ಯೋಗವನ್ನು ಕೊಡುತ್ತೋ, ಇವೆಲ್ಲ ವಿಚಾರಗಳನ್ನು ನೋಡಬೇಕಾಗುತ್ತೆ. ಗುರು ಬಹಳ ಮುಖ್ಯವಾಗಿ ಧನಕಾರಕ ಹಾಗೆ ಜ್ಞಾನಕಾರಕ ಆಗಿರ್ತಕ್ಕಂಥದ್ದು. ಗುರುವಿನ ಬಲ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜಾತಕದಲ್ಲಿ ನಾವು ನೋಡಲೇಬೇಕು. ತುಲಾರಾಶಿ ಅಂತ ಬಂದಾಗ ತುಲಾರಾಶಿ ಶುಕ್ರನ ಸ್ಥಾನ. 3 ಮತ್ತು 6ರ ಅಧಿಪತಿ. 3 ತಮ್ಮ ಕಷ್ಟಗಳು,
ಪ್ರಯತ್ನಗಳು, ತಾವು ಮಾಡ್ತಕ್ಕಂಥ ಕಾರ್ಯಗಳು ತೋಳು ಬಲ ಅಂತ ನೋಡಿದ್ವಿ. 6ರ ಸ್ಥಾನ, ನೀನು ಹೆಂಗೆ ಸರಿಯಾದಂಥ ಬಲವನ್ನು ಹಾಕ್ತೀಯೋ 6ರ ಸ್ಥಾನ ಕೆಲಸವನ್ನು ನಾನು ಕೊಡ್ತೇನೆ ಅಂತಕ್ಕಂಥ ಒಂದು ವಾಗ್ದಾನದ ಗುರು. ಖಂಡಿತವಾಗಿ ತುಲಾ ರಾಶಿಯವರಿಗೆ ಗುರುವಿನ ಒಂದು ಅನುಗ್ರಹ ದಶಮ ಸ್ಥಾನಕ್ಕೆ ಬರ್ತಾ ಇದೆ. ನೋಡಿ, ದಶಮ ಸ್ಥಾನ ಕೇಂದ್ರ ಸ್ಥಾನ, ಗುರು ಬಲ ಇರಲ್ಲ. ಆದರೆ ನಾವು ಏನು ಮಾಡ್ತೀವಿ ಅಂದರೆ ಈ ಯೋಗದ ಫಲವನ್ನು ನೋಡ್ತೀವಿ. ಗಜಕೇಸರಿ ಯೋಗ ಕೇಂದ್ರಗತನಾಗಿದ್ದಾಗ ಗುರು 1, 4, 7, 10ರ ಸ್ಥಾನದಲ್ಲಿದ್ದಾಗ ಗಜಕೇಸರಿ ಯೋಗ ಅಂತ ನೋಡಿದ್ವಿ. ಗಜಕೇಸರಿ ಯೋಗ ಅಂದರೆ ಬೇರೆ ಏನು ಅಷ್ಟೈಶ್ವರ್ಯ ಪ್ರಾಪ್ತಿ ಅಂತಲ್ಲ, ಬಟ್ ಹಿಡಿದ ಕಾರ್ಯಗಳನ್ನು ಛಲದಿಂದ ಭೇದಿಸ್ತಕ್ಕಂಥದ್ದು ಗಜಕೇಸರಿಯ ತತ್ವ. ಅದನ್ನು ನಾವು ಮೊದಲು ತಲೆಯಲ್ಲಿ ಇಟ್ಕೋಬೇಕು. ಗಜಕೇಸರಿ ಯೋಗ ಇದೆಯಪ್ಪ, ನನಗೆ ಎಲ್ಲವನ್ನ ಇದು ಬರುತ್ತೆ, ಹಣ ಬರ್ತದೆ, ಗಜಕೇಸರಿ ಯೋಗ ಇದೆಯಾ ಗುರುಗಳೇ, ಇವೆಲ್ಲ ನನಗೆ ಕೇಳ್ತಾ ಇರ್ತಾರೆ. ಗಜಕೇಸರಿ ಯೋಗದಿಂದ ಏನು ಬರುತ್ತೆ? ನೋ ವೇ. ಗಜಕೇಸರಿ ಯೋಗ ನಿಮಗೆ ಆ ಬಲವನ್ನು ತರುತ್ತೆ. ಗಜನ ಬಲ, ಸಿಂಹದ ಬಲ. ಗಜ ಮತ್ತು ಸಿಂಹದ ಬಲವನ್ನು ತರತಕ್ಕಂಥದ್ದು ಗಜಕೇಸರಿಯ ಯೋಗದ ತತ್ವ. ಈ ಗಜಕೇಸರಿ ಯೋಗ ತುಲಾ ರಾಶಿಯವರಿಗೆ 9ರ ಸ್ಥಾನ ಗುರುವಿನ ಅನುಗ್ರಹ ಲಗ್ನದ ಮೇಲಿತ್ತು. ಆದರೂ ಕೆಲಸ ಕಾರ್ಯಗಳು ಅಡೆತಡೆಯನ್ನು ಕೊಡ್ತಾ ಇತ್ತು. ಹೌದಲ್ವೋ? 9ರ ಸ್ಥಾನ ಪದಚ್ಯುತಿ ಭಾಗ್ಯ, ಒಂದ್ಸತಿ ಭೂಮ್ ಮಾಡುತ್ತೆ, ಒಂದ್ಸತಿ ಕಡಿಮೆ ಮಾಡುತ್ತೆ. ದಶಮ ಸ್ಥಾನ ಗುರುವಿನ ಬಲ, ಕರ್ಮಸ್ಥಾನದಲ್ಲಿ ಗುರುವಿನ ಬಲ ಕಡಿಮೆ. ಆದರೆ ಇಲ್ಲಿ ಉಚ್ಚ ಸ್ಥಾನದಲ್ಲಾಗಿರೋದ್ರಿಂದ ನೋಡಿ, 3, 6, 10 ಒಂದು ರೀತಿಯಾಗಿ ನೋಡಿದಾಗ ಉಪಚಯ ಸ್ಥಾನಗಳು ಅಂತ ನೋಡಿದ್ವಿ. ಉಪಚಯ ಸ್ಥಾನದಲ್ಲಿ ಕುರುರಗ್ರಹಗಳ ಮಹತ್ವ ಅಂದರೆ ಒಂದು ಚೆನ್ನಾಗಿ ಇದನ್ನು ಮಾಡುತ್ತೆ. ಆದರೂ ಸಹಿತ ಗುರುವಿನ ಮಹತ್ವ ದಶಮ ಸ್ಥಾನದಲ್ಲಿ ಗಜಕೇಸರಿ ಯೋಗವನ್ನು ಕೊಡುತ್ತೆ. ಅರ್ಥಾತ್ 10ರ ಸ್ಥಾನ ಕೇಂದ್ರ ಸ್ಥಾನ, ಭಾಳ ವಿಶೇಷವಾಗಿ ಅಲ್ಲಿ 10ರ ಸ್ಥಾನ ಹಣಕಾಸಿನ ವ್ಯವಸ್ಥೆಯ ಸ್ಥಾನ ಸಹಿತವಾಗಿ ನಾವು ನೋಡ್ಬೋದು. ಇಲ್ಲಿ ಯಾವಾಗ ಅಡೆತಡೆಗಳು ತುಲಾರಾಶಿಗೆ ನಿರ್ಮಾಣವಾಗಿತ್ತೋ, ಕಾರ್ಯಗಳಲ್ಲಿ ಭಂಗವಾಗಿತ್ತೋ, ಯಾವುದೇ ಕಾರ್ಯಗಳು ನಿಧಾನ ಮಂದಗತಿ ಇನ್ನೇನಾಯಿತು ಗುರುಗಳೇ, ಅಲ್ಲಿಗೆ ಏನಾದರೂ ಒಂದು ಅಡೆತಡೆ ಬಂದು ಮುಂದೆ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಿತ್ತು. ಹೌದಲ್ವೋ? ಈಗ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಅತ್ಯವಶ್ಯಕವಾಗಿ ಈ ಬಲ ನಿಮ್ಮನ್ನು ಮುನ್ನಡೆಸ್ತದೆ. 3, 6 ಸರಿಯಾದಂಥ ಕೆಲಸ ಕಾರ್ಯಗಳು, ನೀನು ಮಾಡ್ತಕ್ಕಂಥ ಪ್ರಯತ್ನಗಳು ಯಶಸ್ಸು ಇತ್ತ, ನೀನು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ 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 ಸ್ವಲ್ಪ ಕಡಿಮೆ ಆಗಿತ್ತು ಅಂತಕ್ಕಂಥವರೆಲ್ಲ ಸಹಿತವಾಗಿ ಇದೊಂದು ಸುದವಕಾಶವನ್ನು ಗುರು ತುಲಾರಾಶಿಯವರಿಗೆ ಕೊಡ್ತಾ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಗುರು ಅಲ್ಲಿ ಕೂತಿರ್ತಕ್ಕಂಥದ್ದು ನೋಡಿ, ಬಹಳ ಮುಖ್ಯವಾಗಿ ವೃಶ್ಚಿಕ ರಾಶಿಯನ್ನು ವೀಕ್ಷಣೆಯನ್ನು ಮಾಡುತ್ತೆ. ವೃಶ್ಚಿಕ ರಾಶಿ ಧನಸ್ಥಾನ, ತುಲಾರಾಶಿಗೆ ಧನಸ್ಥಾನ. ತದನಂತರ ಅಲ್ಲಿ ಮಕರ ರಾಶಿಯನ್ನು ವೀಕ್ಷಣೆ ಮಾಡುತ್ತೆ. ಮಕರ ರಾಶಿ ಚತುರ್ಥ ಭಾವವನ್ನು ವೀಕ್ಷಣೆ ಮಾಡುತ್ತೆ, 4ರ ಸ್ಥಾನ. ಹಾಗೆ 6ರ ಸ್ಥಾನ ಕಾರ್ಯಗಳು ಜಯವನ್ನು ಸಾಧಿಸ್ತಕ್ಕಂಥ ಸ್ಥಾನ, ಅಂದರೆ ಮೀನರಾಶಿಯನ್ನು ಕೂಡ ವೀಕ್ಷಣೆಯನ್ನು ಮಾಡುತ್ತೆ. ಇವೆಲ್ಲ ಕೂಡ 2, 4, 6ರ ಸ್ಥಾನದ ಫಲಗಳನ್ನು ವೀಕ್ಷಣೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ತಮ್ಮ ಹಣಕಾಸಿನ ವ್ಯವಸ್ಥೆ, ಕಾರ್ಯದಲ್ಲಿ ಯಶಸ್ಸು, ಎಜುಕೇಷನ್ನು, ಹಾಗೆ ಹಣಕಾಸಿನ ವ್ಯವಸ್ಥೆ, ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. 6ರ ಸ್ಥಾನ ಕೆಲಸದಲ್ಲಿ ಅಡೆತಡೆ ಇತ್ತು, ಕೆಲಸ ಸಿಗ್ತಾ ಇರಲಿಲ್ಲ ತುಲಾರಾಶಿ, ಇವೆಲ್ಲವನ್ನು ಕೊಡ್ತದೆ. ಇವೆಲ್ಲದಲ್ಲಿ ಜಯವನ್ನು ಸಾಧಿಸ್ತದೆ. ಧನಸ್ಥಾನವನ್ನು ನೋಡೋದ್ರಿಂದ ಕಷ್ಟ ನಷ್ಟಗಳು ಪ್ರಾಪ್ತಿ, ಯಾಕೆಂದರೆ ಅಷ್ಟಮ ಸ್ಥಾನ ವೃಶ್ಚಿಕ ರಾಶಿ, ಇವೆಲ್ಲ ಕಷ್ಟ ನಷ್ಟಗಳು ದೂರ ಆಗ್ತಕ್ಕಂಥದ್ದು, ಹಣಕಾಸಿನ ವ್ಯವಸ್ಥೆ ಅಭಿವೃದ್ಧಿ ಬರ್ತಕ್ಕಂಥದ್ದು ಇರ್ತದೆ. 4ರ ಸ್ಥಾನ ನೋಡಿ, ದಶಮ ಸ್ಥಾನದ ಫಲ, ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಹೊಸ ಕಲಿಕೆಯನ್ನು ಕಲಿತಕ್ಕಂಥದ್ದು ದಶಮ ಸ್ಥಾನದ ತತ್ವ. ಅರ್ಥಾತ್ ಮಕರ ರಾಶಿ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಚತುರ್ಥ ಭಾವ, ಅದನ್ನು ಕೂಡ ವೀಕ್ಷಣೆಯನ್ನು ಮಾಡುತ್ತೆ. ವೀಕ್ಷಣೆ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಶುಭದ ಕಾಲ. ಲೇಸಿನೆಸ್ ಇತ್ತು ಗುರುಗಳೇ ತುಲಾರಾಶಿ, ನಾನು ಮಗ ಓದ್ತಾ ಇರಲಿಲ್ಲ, ಅಫ್ಕೋರ್ಸ್ ದಿಸ್ ಈಸ್ ದ ಟೈಮ್, ರೈಟ್ ಟೈಮ್. ಮ್ಯಾಕ್ಸಿಮಮ್ ಓದಿಬಿಡ್ತಾರೆ, ಗೆಲುವನ್ನು ಸಾಧಿಸ್ತದೆ. ತದನಂತರ ಸ್ವಲ್ಪ ಮಂದಗತಿಯಾದರೂ ಕೂಡ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇದ್ದೇ ಇರ್ತದೆ. ಜೂನ್ವರೆಗೂ ಇರುತ್ತೆ. ತದನಂತರ ಬದಲಾವಣೆಯನ್ನು ಮಿಥುನ ರಾಶಿಗೆ ಹೋಗ್ತದೆ, ಮತ್ತೆ ಬರ್ತದೆ, ಕಾಯ್ಬೇಕು ಸ್ವಲ್ಪ. ಬಟ್ ಈ ಸುವರ್ಣ ಅವಕಾಶ ಅಂತ ಕೂಡ ಕರಿಬೋದು ತುಲಾರಾಶಿಯವ್ರಿಗೆ. ಕಾರ್ಯಗಳಲ್ಲಿ ಭಂಗ ಇತ್ತು ಗುರುಗಳೇ ಅಂತಕ್ಕಂಥವ್ರು ಸಹಿತವಾಗಿ ಇದಾಗ್ತದೆ. ಅದರಲ್ಲಿ ಎಕ್ಸ್ಪೆಷಲಿ ನಾನು ಈಗ 4ರ ಮಹತ್ವ ಅಂದರೆ ಮಕರ ರಾಶಿಯನ್ನು ವೀಕ್ಷಣೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ವಿದ್ಯಾರ್ಥಿಗಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ. ಮನೆಯನ್ನು ನಿರ್ಮಾಣ ಮಾಡ್ತಿದ್ದೆ, ಅರ್ಧದಲ್ಲಿ ನಿಂತಿತ್ತು ಅಂತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಧನ ಸೌಲಭ್ಯಗಳು, ಇವೆಲ್ಲವೂ ಕೂಡ
ಲಭ್ಯವನ್ನು ಗುರುವಿನ ಅನುಗ್ರಹದಿಂದ ಕೊಡ್ತದೆ. ಅದೇ ರೀತಿಯಾಗಿ 6ರ ಸ್ಥಾನದ ವೀಕ್ಷಣೆಯನ್ನು ಮಾಡಿದಾಗ ಅಡೆತಡೆಗಳಿತ್ತಲ್ವೋ, ನಿಧಾನ ಮಂದಗತಿ ಇತ್ತಲ್ವೋ, ಮಸ್ಟ್ ಅಂಡ್ ಶುಡ್ ತುಲಾರಾಶಿಯವರಿಗೆ ಈ ಒಂದು ಸಂದರ್ಭ 19ರ ನಂತರ ಈ ಒಂದು ಸುವರ್ಣ ಅವಕಾಶ, ಸುವರ್ಣ ಕಾಲದಲ್ಲಿ ನಿಮ್ಮ ಕಾರ್ಯಗಳು ಅಭಿವೃದ್ಧಿಯನ್ನು ಕೊಟ್ಟೇ ಕೊಡ್ತದೆ. ಮಸ್ಟ್ ಅಂಡ್ ಶುಡ್ ನಿಮ್ಮ ಪ್ರಯತ್ನದಲ್ಲಿದ್ದಾಗ 3 ಮತ್ತು 6 ಆಕ್ಟಿವೇಟ್ ಆಗಿಬಿಡುತ್ತೆ ನೋಡಿ, ಮ್ಯಾಕ್ಸಿಮಮ್ ಆಕ್ಟಿವೇಟ್ ಆಗುತ್ತೆ. ಕೆಲಸ ಕಾರ್ಯದಲ್ಲಿ ಭಂಗ ಇತ್ತು, ಅಡೆತಡೆಗಳಿತ್ತು ಅಂತಕ್ಕಂಥದ್ದು ಲಭ್ಯವನ್ನು ಕೊಡುತ್ತೆ. ವ್ಯಾಪಾರ ವೃದ್ಧಿ, ದಶಮ ಸ್ಥಾನ, ಒಳ್ಳೆ ಪೊಟೆನ್ಷಿಯಾಲಿಟಿ, ಕೆಲಸದಲ್ಲಿ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕೊಡುತ್ತೆ. ಒಂದು ಸಂಸ್ಥೆಯಲ್ಲಿ ಉನ್ನತವಾಗಿರ್ತಕ್ಕಂಥ ಅಲಂಕಾರವನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಮೇಲಾಗಿ ದಶಮ ಸ್ಥಾನ ಸರ್ಕಾರಿ ಕೆಲಸಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯ, ಕಾಂಪಿಟೇಟಿವ್ ಎಕ್ಸಾಮ್ ಇತ್ತು, IAS, KPS, IAS ಮತ್ತೊಂದು ಏನಾದರೂ ಅವಕಾಶಗಳು ಈ ಒಂದು ಸಂದರ್ಭಗಳಲ್ಲಿ ನಿಮಗೆ ಲಭ್ಯವಾಗ್ತದೋ, ಪ್ರಿಲಿಮಿನರಿ ಬರ್ತಾ ಇದ್ದೆ ಗುರುಗಳೇ ಈ ಒಂದು ಕಾಲದಲ್ಲಿ ಲಭ್ಯವಿರ್ತದೋ, ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಜಾಸ್ತಿ ಆಗ್ತದೆ. ಇದು ಒಂದು ರೀತಿಯಾಗಿ ಪ್ರೆಡಿಕ್ಷನ್ಸ್. ನಿಮ್ಮ ದಶಾಭುಕ್ತಿಗಳಲ್ಲಿ ಗುರು ನಡೀತಾ ಇದ್ದಂಥ ಸಂದರ್ಭದಲ್ಲಿ ತುಲಾರಾಶಿ ತುಲಾನಗ್ನದವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಆಗ್ತದೆ. ವಿಶೇಷವಾಗಿರ್ತಕ್ಕಂಥ ಫಲಲಭ್ಯಗಳು ಈ ಒಂದು ಸಂದರ್ಭ ನಿಮಗೆ ಹಾಗೆ ಆಗ್ತದೆ, ಅದರಲ್ಲಿ ಡೌಟೇ ಬೇಡ. ಈ ಸುವರ್ಣಾವಕಾಶ 23 ದಿನ, ತದನಂತರ ವಕ್ರಿ ಆಗ್ತಕ್ಕಂಥದ್ದು ಇರ್ತದೆ. ವಕ್ರಿ ಆದಮೇಲೆ ಮಂದಗತಿ ಆಗುತ್ತೆ, ಬೇರೆ ಏನೂ ಆಗೋದಿಲ್ಲ. ಆ ಸಂದರ್ಭಗಳಲ್ಲಿ ಹೆಚ್ಚಿನದಾಗಿ ಗುರುವಿನ ನಾಮಸ್ಮರಣೆ, ಗುರುವಿನ ದೇವಸ್ಥಾನಗಳು, ಗುರುಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಗುರುವನ್ನು ರೀಚಾರ್ಜ್ ಮಾಡ್ಬೋದು. ಮತ್ತೆ ಗುರುವಿನ ಅನುಗ್ರಹವನ್ನು ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ಬೋದು 23ರ ನಂತರ. ಅಂದರೆ ಅರ್ಥಾತ್ 23 ದಿನಗಳಾದಮೇಲೆ ನವೆಂಬರ್ 11ರ ಮೇಲೆ ವಕ್ರಗತಿಗೆ ಜಾರೋದ್ರಿಂದ ಮಂದಗತಿ ಆಗುತ್ತೆ. ಈ ಶಾರ್ಟ್ ಪೀರಿಯಡ್ ಏನಿದೆಯೋ ಈ ಶಾರ್ಟ್ ಪೀರಿಯಡನ್ನು ತಾವು ಉಪಯೋಗಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ತುಲಾರಾಶಿಗೆ. ಇನ್ನೊಂದು ಭಾಳ ಮುಖ್ಯವಾಗಿ ಕುಟುಂಬಕ್ಕೆ ಹೊಸ ಅತಿಥಿಯ ಸೇರ್ಪಡೆ, ಅರ್ಥಾತ್ ಮದುವೆ, ಮಕ್ಕಳ ವಿಚಾರದಲ್ಲೂ ಕೂಡ ಯಶಸ್ಸನ್ನು ಕಾಣ್ತಕ್ಕಂಥ ಸಾಧ್ಯತೆಯನ್ನು ತರ್ತದೆ. ಇದಷ್ಟೇ ಸತ್ಯ ಕೂಡ. ಯಾರು ಪ್ರಯತ್ನದಲ್ಲಿದ್ದೀರೋ ಅವರಿಗೆ ಈ ಒಂದು ಕಾರ್ಯಗಳು ಮದುವೆ ವಿಚಾರದಲ್ಲಿ ಏಳಿಗೆ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸು ಕೊಡ್ತಕ್ಕಂಥದ್ದು ಸಾಧ್ಯತೆಯನ್ನು ಕೂಡ ಕೊಡ್ತದೆ. ಈ ತುಲಾರಾಶಿಯವರು ಯಾರು ಈ ಒಂದು ಈ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂಥವ್ರಿರುತ್ತೋ, ಆದ ನಂತರ ವಕ್ರಗತಿಗೆ ಜಾದರ ಅಂತರ ಏನು ಮಂತ್ರಗಳನ್ನು ಪಠನೆ ಮಾಡಬೇಕಾಗಿರುತ್ತೋ ಆ ಕಾರ್ಯಗಳನ್ನು ಚಾಚೂ ತಪ್ಪದೆ ಮಾಡ್ಕೊಳ್ಳಿ. ಓಂ ಬ್ರಹ್ಮಸ್ಪತಯೇ ನಮಃ ಅಥವಾ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಈ ಮಂತ್ರಗಳೆಲ್ಲ ಒಂದು ಪೊಟೆನ್ಷಿಯಾಲಿಟಿ ಕೊಡ್ತಕ್ಕಂಥ ಸಾಧ್ಯತೆಗಳನ್ನು ಕೊಡುತ್ತೆ. ಹಾಗೆ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇರತಕ್ಕಂಥದ್ದಿರುತ್ತೆ. ಸಾಧ್ಯವಾದಷ್ಟು ಈ ವಿಡಿಯೋಸ್ನ ಹಲವಾರು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಇದೇ ತಿಂಗಳು ಅಕ್ಟೋಬರ್ 19ನೇ ತಾರೀಕು ಮಹತ್ವಪೂರ್ಣವಾಗಿ ಗುರು ಉಚ್ಚಸ್ಥಾನಕ್ಕೆ ಪದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಉಚ್ಚಸ್ಥಾನ ಚತುರ್ಥ ಸ್ಥಾನ, ಅಂದರೆ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಯಾವಾಗ ಈ 4ರ ಸುಖಸ್ಥಾನದಲ್ಲಿ ಗುರು ಉಚ್ಚನ ಆಗ್ತಾರೆ. ವಿದ್ಯೆಗೆ ಕಾರಕ ಗುರು, 4ರ ಸ್ಥಾನ ವಿದ್ಯಾಸ್ಥಾನ, ಹಾಗಾಗಿ ಉಚ್ಚಸ್ಥಾನ. ಈ 4 ಜ್ಞಾನದ ಸಾಂಕೇತಿಕ ಅಂತ ನೋಡಿದ್ವಿ. ಈ ಜ್ಞಾನವನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಗುರುವಿನ ಅನುಗ್ರಹ, ಉಚ್ಚಸ್ಥಾನ ಇವೆಲ್ಲ ನೋಡಬೇಕಾಗುತ್ತೆ. ಅಲ್ಲಿ ಕೂತ್ಕೊಂಡಿರ್ತಕ್ಕಂಥ ಗುರು ಅನೇಕ ರೀತಿಯಾದಂಥ ಬದಲಾವಣೆಯನ್ನು ತರಲಿಕ್ಕೆ ಕೂತಿದ್ದಾರೆ. ಯಾಕೆ ನೋಡಿ, ಅರಮುನಿದರು ಗುರು ಕಾಯುವನು ಅಂತ ನಾಣ್ಣುಡಿಯನ್ನು ನಾವು ತಿಳಿದಿದ್ದೇವೆ. ಯಾವಾಗ ಧರ್ಮ ಜಾಸ್ತಿ ಆಗ್ತದೋ ಧರ್ಮಸ್ಥಾಪನೆಗೋಸ್ಕರ ಗುರುವಿನ ಅನುಗ್ರಹಗಳು ಆಗಿಂದಾಗೆ ಬರ್ತದೆ. ಜ್ಞಾನವನ್ನು ಕೊಡಲಿಕ್ಕೋಸ್ಕರ ಗುರುವಿನ ಅನುಗ್ರಹ ಬೇಕೇ ಬೇಕಾಗ್ತದೆ. ಅಜ್ಞಾನದಿಂದ ಬಳಲ್ತಕ್ಕಂಥದ್ದನ್ನು ಹೋಗಲಾಡಿಸೋಕ್ಕೋಸ್ಕರ ಗುರುವಿನ ಅನುಗ್ರಹ ಬೇಕಾಗ್ತದೆ. ಈಗ ಜೀವಂತವಾಗಿರ್ತಕ್ಕಂಥವ್ರು ನಾವು ನಿದರ್ಶನ, ಕೆಲವೊಂದು ಕಥೆಗಳು, ಧರ್ಮಕಥೆಗಳು, ಮತ್ತೊಂದರಲ್ಲಿ ನೋಡ್ತೀವಿ ಅಶ್ವತ್ಥಾಮ ನಾವು ಚಿರಂಜೀವಿ ಆಗಿದ್ದಾನೆ, ಆಂಜನೇಯ ಚಿರವಿಂದೆ ಆಗಿದ್ದಾನೆ, ಇನ್ನಿತರ ಆಗಿರ್ತಕ್ಕಂಥವ್ರು ಚಿರಂಜೀವಿಗಳಾಗಿ ಉಳಿದಿದ್ದಾರೆ, ಇವೆಲ್ಲ ಕೇಳ್ತಾ ಇರ್ತೀವಿ. ಹಾಗಾಗಿ ಅವರೆಲ್ಲ ವಿಭೀಷಣ ಮುಂತಾದವರು ಕೂಡ ಈ ಒಂದು ಧರ್ಮಾರ್ಥ ಕಾರ್ಯವಾಗಿ ಕಲಿಯುಗದಲ್ಲಿ ಎಲ್ಲಿವರೆಗೂ ಕೂಡ ಕಲಿಯುಗ ಇರುತ್ತೋ ಅಲ್ಲಿವರೆಗೂ ಕೂಡ ಇವರು ಅಮರತ್ವವನ್ನು ಹೊಂದಿರತಕ್ಕಂಥವ್ರು ಅಂತ ನಾವು ಕೇಳ್ತಲೇ ಇರ್ತೇವೆ.
ಇದು ವಿಚಾರಗಳು ಯಾಕಪ್ಪ ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಅರ್ಥಾತ್ ಏನಪ್ಪ, ಯಾವಾಗ ಅಧರ್ಮವು ಜಾಸ್ತಿ ಆಗುತ್ತೋ ಅಫ್ಕೋರ್ಸ್ ಯಾವುದಾದ್ರೂ ಒಂದು ರೂಪದಲ್ಲಿ ಅವರ ಆಗಮನಗಳು ಆಗ್ತಕ್ಕಂಥದ್ದು ಸಾಧ್ಯತೆಗಳನ್ನು ತೋರಿಸ್ತದೆ. ಹೌದಲ್ವೋ? ನಾವೆಲ್ಲ ಮೊನ್ನೆ ನೆರೆ ರಾಷ್ಟ್ರದಲ್ಲಿ ನಡೀತಕ್ಕಂಥದ್ದನ್ನು ನೋಡಿದ್ದೆ. ಏನು ರಾಜಕಾರಣಿ ಮೇಲೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಅಧರ್ಮ ಮತ್ತೊಂದೆಲ್ಲ ಈ ಏನು ಫೇಸ್ ಮಾಡ್ತಿದ್ದೋ ಇದೆಲ್ಲ ಈ ಪ್ರಕೃತಿಯ ಬ್ಯಾಲೆನ್ಸಿಂಗ್ ಕ್ಯಾರೆಕ್ಟರ್ಸ್ ಅಂತ ನೋಡಿದ್ವಿ. ಈ ಗುರುವಿನ ಬದಲಾವಣೆ ಸಹಿತವಾಗಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಅದು ಉಚ್ಚ ಸ್ಥಾನದಲ್ಲಿರೋದ್ರಿಂದ ಇವತ್ತಿನ ಸಂಚಿಕೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಗುರುವಿನ ಮಹತ್ವವಾದರೂ ಏನು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ. ವೃಶ್ಚಿಕ ರಾಶಿ ಗುರುಬಲ ಇರಲಿಲ್ಲ, ಅಷ್ಟಮ ಸ್ಥಾನದಲ್ಲಿತ್ತು. ಅಷ್ಟಮ ಸ್ಥಾನದಲ್ಲಿದ್ದರೂ ಸಹಿತ ಒಮ್ಮೊಮ್ಮೆ ಅಧಿಕವಾಗಿರ್ತಕ್ಕಂಥದ್ದು ಪ್ರಾಪ್ತಿ ಕೊಡ್ತದೆ, ಹಾಗೆ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ. ಮಕ್ಕಳ ವಿಚಾರದಲ್ಲಿ ಹಿನ್ನಡೆ ತರ್ತದೆ, ಹಾಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಫ್ಲಕ್ಚುಯೇಟ್ ಮಾಡ್ತದೆ, ಒಮ್ಮೊಮ್ಮೆ ಅಧಿಕವಾಗಿ ಬರ್ತದೆ, ಒಮ್ಮೊಮ್ಮೆ ಲೋ ಆಗ್ತದೆ. ಆದರೆ ಈಗ ಬರ್ತಕ್ಕಂಥ ಗುರು 9ರ ಸ್ಥಾನ ಭಾಗ್ಯ ಗುರು ಅಂತ ನೋಡಿದ್ವಿ ವೃಶ್ಚಿಕ ರಾಶಿಯವರಿಗೆ. ಈ ಭಾಗ್ಯ ಗುರು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. 9ರ ಅಧಿಪತಿ ಸಹಿತವಾಗಿ ಗುರು, 9ರ ಸ್ಥಾನ ಗುರುವಿನ ಮಹತ್ವ ಭಾಳ ವಿಶೇಷವಾಗಿ. 9ರ ಸ್ಥಾನ ನಮಗೆ ಭಾಳ ದೇವರ ಆಶೀರ್ವಾದ ಸ್ಥಾನ. ಏನೇ ಕಷ್ಟ ನಷ್ಟಗಳು ಬಂದರೂ ಗುರುವಿನ ಅನುಗ್ರಹ ಅಂತ ನೋಡಿ. ಈ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಗುರುಗಳೇ ಬಾಸ್ ಕಿರಿಕಿರಿ ಇತ್ತು, ಗುರುಗಳೇ ಹಣಕಾಸಿನಲ್ಲಿ ಸಾಲ ಮಾಡ್ಕೊಂಡಿದ್ದ, ಗುರುಗಳೇ ಸಿಕ್ಕಾಬಟ್ಟೆ ಕೆಲಸದಲ್ಲಿ ಒತ್ತಡ ಇತ್ತು, ಗುರುಗಳೇ ಮಕ್ಕಳಾಗೋದ್ರಲ್ಲಿ ವಿಳಂಬತೆ ಆಗ್ತಿತ್ತು, ಗುರುಗಳೇ ಹಣಕಾಸಿನಲ್ಲಿ ವ್ಯತ್ಯಾಸಗಳಾಗ್ತಿತ್ತು, ಗುರುಗಳೇ ಇವೆಲ್ಲವನ್ನು ಪಶಮನವನ್ನು ಮಾಡಲಿಕ್ಕೋಸ್ಕರ ಗುರು ವೃಶ್ಚಿಕ ರಾಶಿಯವರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ಕೊಡ್ತದೆ. ಇದೊಂದು ಶಾರ್ಟ್ ಪೀರಿಯಡ್. 19ರಿಂದ 11 ಹುಚ್ಚನಾಗಿ ಕೂತ್ಕೊಳ್ತಾನೆ. 11ರಿಂದ ಇನ್ನು ಅಪ್ ಟು ಮಾರ್ಚ್ ಜೂನ್ವರೆಗೂ ಕೂಡ ಗುರು ವಕ್ರನಾಗ್ತಾನೆ, ಮತ್ತೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ, ಮತ್ತೆ ಜುಲೈಯಲ್ಲಿ ಕಟಕ ರಾಶಿಗೆ ಪ್ರವೇಶವನ್ನು ತಗೊಳ್ತಾನೆ. ಈ ಪ್ರಕ್ರಿಯೆ ಅತಿಚಾರಿ ಗುರು, ವಿಚಿತ್ರ ಗುರು ಅಂತ ನೋಡಿದ್ವಿ ಈ ವರ್ಷ. ಈ ವಿಚಿತ್ರ ಗುರು ವೃಶ್ಚಿಕ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಕೂತು ನಿಮಗೆ ನಾನೊಂದು ಅವಕಾಶಗಳನ್ನು ಕೊಟ್ಟಿದ್ದೇನೆ. ಈ ಅವಕಾಶಗಳಿಂದ ನೀನು ಕ್ಲಿಯರ್ ಏನಿದೆಯೋ ಅದನ್ನು ಕ್ಲಿಯರ್ ಮಾಡ್ಕೊ. ಪ್ರೀತಿಯಲ್ಲಿ ಸಮಸ್ಯೆ ಇತ್ತಾ, ಹಣಕಾಸಲ್ಲಿ ಸಮಸ್ಯೆ ಇತ್ತಾ, ನಿಮ್ಮ ಜ್ಞಾನದಲ್ಲಿ ಸಮಸ್ಯೆ ಇತ್ತಾ, ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಇತ್ತಾ, ಅಥವಾ ಪ್ರೀತಿಸಿ ಮದುವೆ ಆಗ್ತಿರಲಿಲ್ಲ, ಮಕ್ಕಳಲ್ಲಿ ಅಭಿವೃದ್ಧಿ ಆಗ್ತಿರಲಿಲ್ಲ, ಮಕ್ಕಳ ಸಂತಾನದಲ್ಲಿ ವಿಳಂಬತೆ ಆಗ್ತಿತ್ತಾ, ಖಂಡಿತವಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರಿಗೆ ದ ಗೋಲ್ಡನ್ ಪೀರಿಯಡ್. ಭಾಗ್ಯಾಧಿಪತಿ ಗುರು 2 ಮತ್ತು 5ರ ಅಧಿಪತಿ ಸಹಿತವಾಗಿ ನಮಗೆ ಗುರು ವೃಶ್ಚಿಕ ರಾಶಿಯವರಿಗೆ 2 ಮತ್ತು 5ರ ಅಧಿಪತಿ, ಧನಾಧಿಪತಿ ಆಗಿರ್ತಕ್ಕಂಥದ್ದು, ಲಕ್ಷ್ಮೀ ಅಧಿಪತಿ, ಪಂಚಮ ಸ್ಥಾನ, ಪೂರ್ವ ಪುಣ್ಯ ಸ್ಥಾನ, ಆಗ ಮಕ್ಕಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಸ್ಥಾನ, ಕುಟುಂಬವನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಗುರುವಿನ ಅನುಗ್ರಹ. ಪ್ರೀತಿ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ ಇವೆಲ್ಲವನ್ನು ಕೊಡ್ತಕ್ಕಂಥದ್ದು, ಆಧ್ಯಾತ್ಮಿಕ ಬಲವನ್ನು ಕೊಡ್ತಕ್ಕಂಥದ್ದು ಗುರು. ಯಾವಾಗ ವೃಶ್ಚಿಕ ರಾಶಿಯವರು ನೋಡ್ಕೊಂಬನ್ನಿ, ನೀವೆಲ್ಲ ಕೂಡ ಗುರುವಿನ ಅನುಗ್ರಹ ಅವ್ರಿಗೆ ಬೇಕೇ ಬೇಕು. ಇದು ಭಾಳ ಮುಖ್ಯವಾಗಿ ಗುರುವಿನ ಅನುಗ್ರಹ ಪಾತ್ರರಾಗ್ತಕ್ಕಂಥ ಸಮಯ. ಈ ಸಮಯ ಮುಂದೆ ಬರ್ತಕ್ಕಂಥ ಸಮಯನೂ ನಿಧಾನ ಮಂದಗತಿ. ಈ ಶಾರ್ಟ್ ಪೀರಿಯಡ್ ಆಫ್ 23 ದಿನ ಇದು ಅತಿ ಮುಖ್ಯವಾಗಿರ್ತಕ್ಕಂಥ ದಿನ, ಗೋಲ್ಡನ್ ಪೀರಿಯಡ್ಸ್ ಅಂತ ಕೂಡ ಕರೆದು. ಈ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಭಾಗ್ಯವನ್ನು ಕೊಡಲಿಕ್ಕೆ ತಯಾರಾಗಿದ್ದಾನೆ. 9ರ ಸ್ಥಾನದಲ್ಲಿ ಗುರು ವೃಶ್ಚಿಕ ಅಂದರೆ ಕಟಕ ರಾಶಿಯಲ್ಲಿ ಕೂತ್ಕೊಂಡು ವೃಶ್ಚಿಕ ರಾಶಿಯನ್ನು ವೀಕ್ಷಣೆ ಮಾಡ್ತಾನೆ. ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಗುರುಗಳೇ, ಆಗಿ ಬರ್ತಕ್ಕಂಥ ಹಣ ಉಳಿತಾ ಇರಲಿಲ್ಲ ಗುರುಗಳೇ, ನಷ್ಟ ಆಗ್ತಿತ್ತು. ಅಫ್ಕೋರ್ಸ್ ನಿಮಗೆ ಲಗ್ನಕ್ಕೆ ದೃಷ್ಟಿ ಬೀಳುತ್ತೆ, ಪಂಚಮ ದೃಷ್ಟಿ. ಆರೋಗ್ಯದ ವಿಚಾರದಲ್ಲಿ ಯಶಸ್ಸನ್ನು ಅಭಿವೃದ್ಧಿ ಕೊಟ್ಟೇ ಕೊಡ್ತದೆ. ಹಾಗೆ ಹ್ಯುಮಿನಿಟಿ ಪವರ್ ಲಭ್ಯ ಆಗ್ತದೆ. 9ರ ಸ್ಥಾನ ಭಾಗ್ಯಸ್ಥಾನ ಲಗ್ನದ ಮೇಲೆ ದೃಷ್ಟಿ ಬೀಳೋದ್ರಿಂದ ಏನಾಗ್ತದೆ, ಕಾರ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತದೆ. ತಾನು ಮನಸ್ಸು ಮಾಡಿದ್ರೆ ಯಾವ ಕಾರ್ಯವನ್ನು ಗೆಲ್ಲಬಹುದು ಅಂತಕ್ಕಂಥದ್ದನ್ನು ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಬೀಳುತ್ತೆ ವೃಶ್ಚಿಕ ರಾಶಿಯವರಿಗೆ. ಹಾಗೆ ಅಲ್ಲಿ ಕೂತಿರ್ತಕ್ಕಂಥ ಗುರು ತೃತೀಯ ಭಾವವನ್ನು ವೀಕ್ಷಣೆಯನ್ನು ಮಾಡುತ್ತೆ. ತೃತೀಯ ಭಾವ ಅಂದರೆ ಮಕರ ರಾಶಿ, ಕಷ್ಟದ ಮನೆ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇವೆಲ್ಲ 3ರ ಸ್ಥಾನ, ಮಾರಕ ಸ್ಥಾನ. ನಿಮಗೆ ಯಾವಾಗ ಮಾರಕವಾಗಿ ಪರಿಣಾಮವನ್ನು ಬೀಳ್ತಿತ್ತೋ, ನೆರೆ ಹೊರೆ, ಅಣ್ಣ ತಮ್ಮಂದಿರು, ಭೂಮಿಯ ವಿಚಾರ, ಒಂದು ಮಾತುಕತೆಗೆ ಜಯವನ್ನು ಕೊಡ್ತದೆ. ಅಲ್ಲಿ ಕೂತಿರ್ತಕ್ಕಂಥ ಗುರು
ವಿಶೇಷವಾಗಿ ಮಾತುಕತೆಯಲ್ಲಿ ಜಯವನ್ನು ಕೊಡುತ್ತೆ, ಸಂಧಾನದ ಮೂಲಕ ಜಯವನ್ನು ಕೊಡುತ್ತೆ, ಸಮಸ್ಯೆಗಳಿಗೆ ಒಂದು ತಿಲಾಂಜಲಿಯನ್ನು ಇಡ್ತಕ್ಕಂಥ ಸಂದರ್ಭ, ಸುಸಂದರ್ಭ. ಈ ಸುಸಂದರ್ಭವನ್ನು ವೃಶ್ಚಿಕ ರಾಶಿಯವರು ಸದುಪಯೋಗ ಮಾಡ್ಕೋಬೇಕು. ಅದೇ ರೀತಿಯಾಗಿ ಸ್ವತಃ ಪಂಚಮ ದೃಷ್ಟಿಯನ್ನು ಬೀಳುತ್ತೆ, ಅಲ್ಲಿಂದ ನವಮ ದೃಷ್ಟಿ, ನಿಮಗೆ ಪಂಚಮ ದೃಷ್ಟಿ. ಮಕ್ಕಳಲ್ಲಿ ಸಮಸ್ಯೆ ಇತ್ತು, ಮಕ್ಕಳಾಗ್ತಕ್ಕಂಥ ಕೆಲಸ ಬರುತ್ತೆ. ಪೂರ್ವಪುಣ್ಯ ಅಂದರೆ ಪೂರ್ವಪುಣ್ಯ, ನೀವು ಮಾಡ್ತಕ್ಕಂಥ ಕರ್ಮದಲ್ಲಿ ಶುದ್ಧಿಯನ್ನು ಮಾಡ್ತಕ್ಕಂಥದ್ದು, ಬದಲಾವಣೆಯನ್ನು ತಗೊಳ್ತಕ್ಕಂಥದ್ದು ನೋಡುತ್ತೆ. ನನ್ನ ಅನಿಸಿದ ಪ್ರಕಾರ ವೃಶ್ಚಿಕ ರಾಶಿಯವರಿಗೆ ಇದೊಂದು ಬದಲಾವಣೆಯ ಸಮಸ್ಯೆ, ಒಂದು ಕಾಲ. ಈ ಬದಲಾವಣೆಯ ಕಾಲವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಿ. ಚೇಂಜ್ ಆಫ್ ಜಾಬ್, ಚೇಂಜ್ ಆಫ್ ಆಪರ್ಚುನಿಟೀಸ್, ಏನೇನು ಆಪರ್ಚುನಿಟಿ ಎಲ್ಲ ಬದಲುತ್ತೋ 2, 5, 9ರ ಫಲಗಳು. ಹಣಕಾಸಿನ ವ್ಯವಸ್ಥೆ ಸುವ್ಯವಸ್ಥೆ ಆಗ್ತದೆ, ಭದ್ರತೆಯನ್ನು ಕೊಡ್ತಕ್ಕಂಥದ್ದು. ಮಕ್ಕಳಲ್ಲಿ ವರ್ಷ ಚೈತನ್ಯವನ್ನು ಕೊಡುತ್ತೆ. ಮಕ್ಕಳಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ವೃಶ್ಚಿಕ ರಾಶಿ ಮಕ್ಕಳಿಗೆ, ಮ್ಯಾಕ್ಸಿಮಮ್ ಅದೊಂದು ಶುಭ ಕಾಲ, ಶುಭ ಪರ್ವವನ್ನು ತರುತ್ತೆ. ಮಕ್ಕಳಾಗ್ತಿರಲಿಲ್ಲ ಗುರುಗಳೇ, ಮೋಸ್ಟ್ ಪ್ರಾಬಬಲಿ ಯಾರು ಈ ಒಂದು ಸಂದರ್ಭದಲ್ಲಿ ಕನ್ಸೀವ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ. 200% ಕಾಯಿರಿ, ಚೆಕ್ ಮಾಡಿ, ನಿಮ್ಮ ಜಾತಕವನ್ನು ಚೆಕ್ಸ್ ಮಾಡಿಸ್ಕೊಳ್ಳಿ. ಗುರುದಶ, ಗುರುಭುಕ್ತಿ ನಡೀತಾ ಇದೆಯಾ? ಆಫ್ಕೋರ್ಸ್ ಇದೊಂದು ಸುವರ್ಣ ಅವಕಾಶವನ್ನು ಕೊಡ್ತದೆ. ಭಾಗ್ಯಸ್ಥಾನ ಎಲ್ಲವನ್ನ ನಿಮಗೆ ಭಾಗ್ಯವನ್ನು ಕೊಡ್ತೀನಿ ನನ್ನ ಅನುಗ್ರಹದಿಂದ ಅಂತ ಕೂಡ ಹೇಳುತ್ತೆ. ಮೇಲಾಗಿ ಈ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ಗೆ ಸುವರ್ಣ ಅವಕಾಶವನ್ನು ಕೊಡುತ್ತೆ. ಮಾರ್ಕೆಟಿಂಗ್ ಸ್ಕಿಲ್ಸನ್ನು ಜಾಸ್ತಿ ಕೊಡ್ತಕ್ಕಂಥದ್ದು ಇರ್ತದೆ. ಯಾವುದೇ ಆಗಿರ್ಬೋದು, ಎಕ್ಸಲೆಂಟ್ ಗ್ರೋತ್ ಕೊಡುತ್ತೆ. ನಾಲೆಡ್ಜ್ ಉಪಯೋಗಿಸ್ಕೊಳ್ತಕ್ಕಂಥ ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ವಿಶೇಷವಾಗಿ ಅಭಿವೃದ್ಧಿಯನ್ನು ಕೊಡುತ್ತೆ. ಸ್ಪೋರ್ಟಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೆ. ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆಯನ್ನು ಕೊಡುತ್ತೆ. ಇವೆಲ್ಲವನ್ನ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಬೀಳುತ್ತೆ. ಇದೊಂದು ಅವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಮುಂದೆನೂ ಕೂಡ ಈ ಅವಕಾಶ ಉಪಯೋಗಿಸ್ಕೊಂಡ್ರೆ ಇನ್ನಷ್ಟು ಸುಲಭದ ಕಾಲ ಸನ್ನಿಹಿತವಾಗಿದೆ. ಖಂಡಿತವಾಗಿ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಬೀಳುತ್ತೆ. ಗುರುವಿನ ಬಲ ನಿಮ್ಮಲ್ಲಿ ಜಾಸ್ತಿ ಆಗಿದೆ. ಶುಭವನ್ನು ಕೊಡ್ತಕ್ಕಂಥದ್ದಿರುತ್ತೆ. ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಸಾಧ್ಯವಾದಷ್ಟು ನಮ್ಮ ವಿಡಿಯೋಸ್ನ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಓಂ ದೇವಾನಾಂಚ ಋಷೀಣಾಂಚ ಗುರುಕಾಂಚಾಣ ಸನ್ನಿಭಂ ಅಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಓಂ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಅಕ್ಟೋಬರ್ 19ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಉಚ್ಚರಾಶಿ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ನವೆಂಬರ್ 11ರ ಮೇಲೆ ವಕ್ರಗತಿಗೆ ಜಾರ್ತಾ ಇದ್ದಾನೆ. ಈ 23 ದಿನ ಉಚ್ಚಸ್ಥಾನದಲ್ಲಿದ್ದು ಗುರುವಿನ ಅನುಗ್ರಹ ಈ ಧನುರಾಶಿಯ ಲಗ್ನದವರ ಮೇಲೆ ಹೇಗೆ ಪರಿಣಾಮವನ್ನು ಬೀರ್ತದೆ ಭಾಳ ಮುಖ್ಯವಾಗಿ ನೋಡಬೇಕಾಗುತ್ತೆ. ಧನುರಾಶಿ ಧನುಲಗ್ನಕ್ಕೆ ಸಪ್ತಮದಲ್ಲಿದ್ದ, ಈಗ ಅಷ್ಟಮ ಸ್ಥಾನಕ್ಕೆ ಉಚ್ಚ ಸ್ಥಾನಕ್ಕೆ ಬರ್ತದೆ. ಒಂದು ವಿಶೇಷವಾಗಿ ನಾವು ನೋಡಬೇಕಾದ್ರೆ ಧನುರಾಶಿಯವರಿಗೆ 7ರ ಸ್ಥಾನ ಆಯುಷ್ ಸ್ಥಾನ ಅಂತ ನೋಡಿದ್ವಿ. ಗುರುವಿನ ದೃಷ್ಟಿ ಇತ್ತು, ಅಷ್ಟಮ ಸ್ಥಾನಕ್ಕೆ ಬರುತ್ತೆ. ಅಷ್ಟಮ ಸ್ಥಾನನೂ ಕೂಡ ಆಯುಷ್ ಸ್ಥಾನ. ಈ ಸಪ್ತಮ ಸ್ಥಾನ ಏನಾಗುತ್ತೆ, ಆಯುಷ್ಗೆ ವ್ಯಯಭಾವ ಸಪ್ತಮ ಅಂತ ನೋಡಿದ್ವಿ, ಮಾರಕ ಸ್ಥಾನ. ಗುರು ಉಚ್ಚ ಸ್ಥಾನಕ್ಕೆ ಬಂದಾಗ ಅಷ್ಟಮ ವೃದ್ಧಿಯ ಸ್ಥಾನ. ಆ್ಯಕ್ಚುಲಿ ಅಷ್ಟಮ ಸ್ಥಾನ ಭಾಳ ಕಷ್ಟದ ಸ್ಥಾನ ಅಂತ ನೋಡಿದ್ವಿ. ಹಾಗೆ ಅಷ್ಟಮ ಸ್ಥಾನ ತಂದೆಯ ಆಸ್ತಿಯ ವಿಚಾರ ಅಂತ ನೋಡಿದ್ವಿ. 12 ಮನಿ ಅಷ್ಟಮ ಸ್ಥಾನ ಭಾಳ ಮುಖ್ಯವಾಗಿ. 12 ನೀನು ಸಂಪಾದನೆ ಅಷ್ಟದ್ರವ್ಯಗಳು, ಇದ್ದಕ್ಕಿದ್ದಾಗೆ ನಮಗೆ ದ್ರವ್ಯಗಳು ಲಭ್ಯ ಆಗ್ತದೆ, ಇದ್ದಕ್ಕಿದ್ದಾಗೆ ಹಣಕಾಸಿನಲ್ಲಿ ಏನೋ ಒಂದು ಅಕೌಂಟಿಗೆ ದುಡ್ಡು ಬರ್ತದೆ. ಇವೆಲ್ಲವನ್ನು ನಾವು ಕೇಳ್ತಾ ಇರ್ತೀವಿ ಬಿಕಾಸ್ ಆಫ್ ಅಷ್ಟಮ ಸ್ಥಾನದ ಫಲ. ಹಾಗೆ ಕಷ್ಟ ನಷ್ಟಗಳು ಬರಬೇಕು ಅಂದರೂ ಸಹಿತವಾಗಿ ಅಷ್ಟಮ ಸ್ಥಾನ ಬಹಳ ಮುಖ್ಯವಾಗ್ತದೆ. ಭಾಳ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಅಷ್ಟಮ ಸ್ಥಾನ ಇಸ್ ಅ ವೆರಿ ಡೇಂಜರಸ್ ಕೂಡ, ನಿಗೂಢ ಸ್ಥಾನ ಅಂತ ನೋಡಿದ್ವಿ. ಈ ಅಷ್ಟಮ ಸ್ಥಾನ ನಾವು ರಿಸರ್ಚ್ ರಿಲೇಟೆಡ್ ಆಗಿ ಇಟ್ಕೊಳ್ಳೋದು ನೋಡ್ಬೋದು. ಇನ್ವೆನ್ಷನ್ ಅಂತ ನೋಡಿದ್ವಿ. ಇನ್ವೆನ್ಷನ್ ಮಾಡದೆ ನೋಡಿ, ಒಂದು ಎಕ್ಸಾಂಪಲ್ ನೋಡಬೇಕು ಅಂದರೆ, ನೀವೇನೋ ಒಂದು ನೀರು ಹಾಕಬೇಕು ಅಂದರೆ ಬೋರ್ ಕೊರಿಬೇಕು, ಅಥವಾ ಏನೋ ಒಂದು ನಿಧಿ ಹುಡುಕಬೇಕು, ಅಫ್ಕೋರ್ಸ್ ಏನೋ ಒಂದು ಮಾಡಬೇಕು, ಇನ್ವೆನ್ಷನ್ ಮಾಡಬೇಕು. ಏನೋ ಒಂದು PhD ಮಾಡ್ತಾ ಇದ್ದೀವಿ, ಏನೋ ಒಂದು ಇನ್ವೆನ್ಷನ್ ಮಾಡಬೇಕು. ಅದಕ್ಕೆ ಬಹಳ ಮುಖ್ಯವಾಗಿ ಅಷ್ಟಮ ಫಲ, ಅಷ್ಟಮ ಸ್ಥಾನ ಇದು ಬಹಳ ಮುಖ್ಯ. ಏನಾದರೂ ನಿಧಿ ಬೇಕಾ, ಅಗಿಬೇಕು ಆಳಕ್ಕೆ, ಕಷ್ಟಪಟ್ಟು ಅಗದು ಕೆಳಗಡೆ ಇದ್ದು ತೆಗಿಬೇಕು. ಅದೇ ಅಷ್ಟಮ ಸ್ಥಾನದ ತತ್ವ. ಡೀಪ್ ಅನಾಲಿಸಿಸ್ ಅಂತ ಕರಿತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅಷ್ಟಮ ಸ್ಥಾನ ಫಲ.
ಇಲ್ಲಿ 1 ಮತ್ತು 4ರ ಅಧಿಪತಿಯಾಗಿರ್ತಕ್ಕಂಥದ್ದು ಧನುರಾಶಿಗೆ ಅಷ್ಟಮ ಫಲಗಳನ್ನು ಕೊಡುತ್ತೆ. ಮೊದಲನೇದಾಗಿ 4 ನಿನ್ನ ಪ್ರಯತ್ನದಿಂದ ಆಸ್ತಿ ಖರೀದಿ ಯೋಗದ ಲಭ್ಯತೆ ಅಂತ ನೋಡಿದ್ವಿ. ಮ್ಯಾಕ್ಸಿಮಮ್ ನೋಡಿ 1 ಮತ್ತು 4ರ ಅಧಿಪತಿಯಾಗಿರ್ತಕ್ಕಂಥದ್ದು. ಏನಾದರೂ ಹೊಸದಾಗಿ ಇನ್ವೆನ್ಷನ್ PhD ಮಾಡಬೇಕಾ, ಅದಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಧನುರಾಶಿಗೆ ಕೊಡುತ್ತೆ. ಉಚ್ಚಸ್ಥಾನ ಭಾಳ ವಿಶೇಷ. ನಾನು ನೆಗೆಟಿವ್ ಟ್ರೆಂಡು ಹೇಳ್ತೀನಿ ಕೂಡ. ಇಲ್ಲಿ ನಿಮಗೆ ಭೂಮಿಯ ವಿಚಾರದಲ್ಲಿ ತಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ಬೋದು. ಆದರೆ ಒಂದು ಇನ್ವೆನ್ಷನ್ ಮಾಡ್ಬೋದು, ರಿಸರ್ಚ್ ರಿಲೇಟೆಡಲ್ಲಿ ಗೆಲುವನ್ನು ಸಾಧಿಸ್ಬೋದು. ಉಚ್ಚಸ್ಥಾನದಲ್ಲಿದ್ದಾನೆ. ಇವೆಲ್ಲವನ್ನ ಗುರುವಿನ ಬದಲಾವಣೆ ಧನುರಾಶಿ ಧನುಲಗ್ನಕ್ಕೆ ಕೊಡ್ತದೆ. ಅದರಲ್ಲಿ ವಿಶೇಷವಾಗಿ ನಿಮ್ಮ ಜಾತಕದಲ್ಲಿ ಗುರುವಿನ ದಶಾ ಭುಕ್ತಿಗಳು ನಡೀತಾ ಇದೆಯಾ, ದ ಮೋಸ್ಟ್ ಪವರ್ಫುಲ್. ನೋಡಿ, ನೆಗೆಟಿವ್ ಟ್ರೆಂಡ್ ನೋಡೋದಾದರೆ 1-4 ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು, ಆಸ್ತಿಯ ವಿಚಾರದಲ್ಲಿ ಕೆಡುಕಾಗ್ಬೋದು, ಗಲಾಟೆಗಳಾಗ್ಬೋದು, ಮನಸ್ತಾಪಗಳು ಬರ್ಬೋದು. ಇವೆಲ್ಲ ವಿಚಾರ ನಿಮ್ಮ ಹಠದಿಂದ ಕೆಲವೊಂದು ವಿಚಾರದಲ್ಲಿ ಸಮಸ್ಯೆಗಳು ಕೂಡ ಕಾಣಿಸ್ತದೆ. ನೆಮ್ಮದಿ ಕೆಡ್ತದೆ. ಅಷ್ಟಮ ಸ್ಥಾನದ ಫಲ ಇದೆ. ಅನ್ಪ್ರಿಡಿಕ್ಟಬಲ್ ಅಷ್ಟಮ ಸ್ಥಾನ. ಇನ್ವೆನ್ಷನ್ ಒಳಗೆ ಓದಂಗೆ ಏನಾಗ್ತದೆ, ನಮಗೆ ಒಳ್ಳೆಯದು ಸೂಪರಾಗಿರೋ ನಿಧಿ ಸಿಗ್ತಾ ಇದೆಯಪ್ಪ, ಸಖತ್ತಾಗಿ ವೈಡೂರ್ಯ ಸಿಗ್ತದೆ. ಆದರೆ ಇನ್ವೆನ್ಷನ್ 8th house ಈಸ್ ನಾಟ್ ಅಟ್ ಆಲ್ ಪ್ರಿಡಿಕ್ಟಬಲ್. ಭೂಮಿಯ ತಳಭಾಗ ಅಂತ ನೋಡಿದ್ವಿ, ಅದು ಕಂಡುಹಿಡಿಯೋದಷ್ಟು ಕಷ್ಟದ ಕೆಲಸ. ಇನ್ವೆನ್ಷನ್ ಮಾಡಬೇಕು. ಅದು ಈ ಧನುರಾಶಿಯವರಿಗೆ ಮಿಶ್ರ ಫಲ. ಗುರುವಿನ ಬಲವಿಲ್ಲ ಧನುರಾಶಿಯವರಿಗೆ, ಆದರೆ ಅಷ್ಟಮ ಸ್ಥಾನದ ಫಲ ಲಭ್ಯತೆ ಆಗುತ್ತೆ. ಅಷ್ಟಮ ಸ್ಥಾನ ಅಷ್ಟದ್ರವ್ಯ ಪ್ರಾಪ್ತಿ, ಇದ್ದಕ್ಕಿದ್ದಾಗೆ 12 ಮನೆ ಬರ್ತಕ್ಕಂಥದ್ದು, ಭೂಮಿಯಿಂದ ಲಾಭ ದೊರೀತಕ್ಕಂಥದ್ದು, ಇವೆಲ್ಲವನ್ನ ಧನುರಾಶಿಗೆ ಪ್ರಾಪ್ತಿಯನ್ನು ಕೊಡುತ್ತೆ. ಹಂಗೆ ಹಿಂದೆ ಕಷ್ಟನೂ ಕೂಡ ಇರ್ತದೆ. ಬೈ ಕೇರ್ಫುಲ್. ಮಿಶ್ರ ಫಲಗಳು ಅಂತ ನಾನು ಅದಕ್ಕೆ ಧನುರಾಶಿಯವ್ರಿಗೆ ಹೇಳಿದ್ದು. ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಹಣಕಾಸು ವಹಿವಾಟುಗಳು ಒಂದೇ ಸ್ಥಿತಿಯಲ್ಲಿರಲ್ಲ. ಹೆಚ್ಚಿಗೆ ಆಗ್ಬೋದು, ಕಡಿಮೆ ಆಗ್ಬೋದು. ಅನ್ನೋರು ಸಿಕ್ಕಾಪಟ್ಟೆ ದುಡ್ಡು ಬರ್ಬೋದು, ಸಿಕ್ಕಾಪಟ್ಟೆ ನಷ್ಟವಾಗ್ಬೋದು. ಇದು ಅಷ್ಟೇ ಸತ್ಯ ಕೂಡ. ಧನುರಾಶಿಯವ್ರಿಗೆ ಎಚ್ಚರಿಕೆಯನ್ನು ವಹಿಸ್ಕೊಂಡು ಮುನ್ನಡೆಯಬೇಕು. ದುಡುಕಿನ ಸ್ವಭಾವವನ್ನು ಕಡಿಮೆ ಮಾಡಬೇಕು. 1-8 ಫಲಗಳನ್ನು ನೋಡಿ. 1-8 ಫಲ ದುಡುಕಿನ ನಿರ್ಧಾರಗಳು ಉಚ್ಚನನ್ನಾಗಿರಿ ಕೆಡಕನ್ನು ತರ್ತದೆ. ಅಲ್ಲಿಂದ ಕೂತಿರತಕ್ಕಂಥ ಕಟಕ ರಾಶಿಯಲ್ಲಿರ್ತಕ್ಕಂಥ ಗುರು ವೃಶ್ಚಿಕ ರಾಶಿಯನ್ನು ವೀಕ್ಷಣೆಯನ್ನು ಮಾಡುತ್ತೆ. 12ರ ಸ್ಥಾನದ ಫಲ, 12ರ ಸ್ಥಾನದ ಫಲವನ್ನು ಕೊಡ್ತದೆ. 12ರ ಸ್ಥಾನ ಫಲ ನೋಡಿ, ನಿಮಗೆ ಇನ್ವೆಸ್ಟ್ಮೆಂಟ್ ಅಂತ ನೋಡಿದಾಗ, ನೀವು ಭೂಮಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಭಿವೃದ್ಧಿ ಬರುತ್ತೆ. ಅದೇ ಸಮಸ್ಯೆ ಫಲಗಳನ್ನು ನೋಡಿದಾಗ 4, 8, 12 ಇದು ಸ್ವಲ್ಪ ಮಟ್ಟಿಗೆ ಡೇಂಜರಸ್ ಕಾಂಬಿನೇಷನ್ ಧನುರಾಶಿಯವ್ರಿಗೆ. 12ರ ಫಲ ಒಳ್ಳೆಯದೇ. ನೋಡತಕ್ಕಂಥ ನೋಟ, ಗುರುವಿನ ನೋಟ ಶುಭವನ್ನು ತರುತ್ತೆ. ಆದರೂ ಕೆಲವೊಂದು ಕರ್ಮ ಫಲಗಳನ್ನು ನಾವು ನಿರ್ಣಯವನ್ನು ಮಾಡಿದಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡೇಂಜರಸ್ ಕೂಡ ತೋರಿಸ್ತದೆ. 4, 8, 12 ಇಸ್ ಅ ವೆರಿ ಡೇಂಜರಸ್ ಕಾಂಬಿನೇಷನ್. ಮೋಕ್ಷ ತ್ರಿಕೋಣ ಅಂತ ಕರಿತೀವಿ. ಅದನ್ನು ಒಂದು ಸತಿ ನಿಮಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಮೋಕ್ಷ ತ್ರಿಕೋಣದ ಬಗ್ಗೆ. 4, 8, 12 ಇಟ್ಸ್ ಅ ವೆರಿ ಡೇಂಜರಸ್ ಕಾಂಬಿನೇಷನ್. ಹಾಗೆ ಭೂಮಿಯ ವಿಚಾರದಲ್ಲಿ, ಇನ್ವೆಸ್ಟ್ಮೆಂಟ್ ಮುಖಗಳ ವಿಚಾರದಲ್ಲಿ, ರಿಸರ್ಚ್ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ಕೊಡುತ್ತೆ. ಅದಕ್ಕೆ 4, 8, 12 8ರ ಸ್ಥಾನ ಧನುರಾಶಿಯವರಿಗೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಕ್ಕೆ ವಿಶೇಷತ ಫಲ ಲಭ್ಯತೆ. 2ರ ಸ್ಥಾನವನ್ನು ಅಲ್ಲಿಂದ ವೀಕ್ಷಣೆಯನ್ನು ಮಾಡುತ್ತೆ. 2ರ ಸ್ಥಾನ ಹಣದ ಸ್ಥಾನ. ಇನ್ವೆಸ್ಟ್ಮೆಂಟ್ ಹಣ ಒಂದಕ್ಕೆ ಆಗ್ತದೆ ಅದಕ್ಕೆಲ್ಲ ಕೂಡ. ಅದೇ 4, 8, 12ರ ವೀಕ್ಷಣೆ ತತ್ವಗಳನ್ನು ತಗೊಂಡಾಗ ಭೂಮಿಯ ವಿಚಾರದಲ್ಲಿ ಲಿಟಿಗೇಷನ್ ಮಾಡ್ಕೊಳ್ತೀರಿ. ಅದನ್ನು ಮಾಡ್ಕೊಳ್ಬೇಡಿ. ಧನುರಾಶಿ ಧನುಲಗ್ನಕ್ಕೆ ನನ್ನ ಕಿವಿ ಮಾತಿದು. ಸ್ವಲ್ಪ ಎಚ್ಚರಿಕೆಯಿಂದ ವರ್ತನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಈಗಾಗಲೇ ನಿಮ್ಮ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಆಗಿದ್ದರೆ ದಯಮಾಡಿ ನನ್ನ ವೀಡಿಯೋಸ್ನ ನೋಡಿ. ಏನಾದರೂ ಅನಾಹುತ ಆಗೋದಕ್ಕಿಂತ ಮೊದಲು ಅದನ್ನು ತಪ್ಪಿಸ್ಕೊಳ್ಳಿ. ಮುಂದೂಡಿ ಸ್ವಲ್ಪ ಆ ಥರ ಸಿಚುವೇಶನ್ಸ್ ಇದ್ದಾಗ. ಇಲ್ಲಾಂದರೆ ಸ್ವಲ್ಪ ತಗಾದೆಗಳು ಬೆಳೀತಕ್ಕಂಥದ್ದು ಇರುತ್ತೆ. ಕೋರ್ಟ್ ಕಚೇರಿ ಹೋಗ್ಬೇಕಾಗುತ್ತೆ. 2ರ ಸ್ಥಾನ ಮಾರಕ ಸ್ಥಾನವನ್ನು ವೀಕ್ಷಣೆ ಮಾಡುತ್ತೆ. ನೋಡ್ಕೊಳ್ಳಿ, 2ರ ಸ್ಥಾನ ಧನಸ್ಥಾನವಾದರೂ ಮಾರಕ. ಬಟ್ ಹಣ ಸಿಗ್ತದೆ. ಹಣ ಸಿಕ್ಕಿದ್ರೂ ನಿಮಗೆ ಕುಟುಂಬ ವ್ಯವಸ್ಥೆ ವಿಚಾರದಲ್ಲಿ ಕೂಡ
ನೆಮ್ಮದಿಯನ್ನು ತಂದುಕೊಡೋದಕ್ಕೆ ಈ ಅಷ್ಟಮ ಸ್ಥಾನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಮಾತಿನ ವಿಶೇಷವಾಗಿ ಫಲವನ್ನು ಇಟ್ಕೋಬೇಕಾಗ್ತದೆ ನೀವು. ಬಟ್ ಆಧ್ಯಾತ್ಮಿಕವಾಗಿ ಧನುರಾಶಿಯವರು ಹೋಗಿದ್ದೆ ಆದಲ್ಲಿ ಇಟ್ಸ್ ಅ ವೆರಿ ಗುಡ್ ಡೇ. ಬಟ್ ಒನ್ ಥಿಂಗ್, ಸ್ವಲ್ಪ ಮಟ್ಟಿಗೆ ಆಪರೇಷನ್ ಕಾಂಬಿನೇಷನ್ ಕೂಡ ಈ ಧನುರಾಶಿಯವರಿಗೆ ತೋರಿಸ್ತದೆ. ಮಿಶ್ರ ಫಲಗಳು ಅಂತ ನೋಡಿದ್ವಿ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಅಷ್ಟು ಉತ್ತಮದ ಕಾಲವಲ್ಲ. ಅಷ್ಟಮ ಸ್ಥಾನ ಉಚ್ಚನಾಗಿದ್ರೂ ಕೂಡ ಗುರುವಿನ ಬಲವಿಲ್ಲ. ಆದರೆ ಬಲ ಭೂಮಿಯ ವಿಚಾರಕ್ಕೆ ಬಲವಿದೆ. 4ರ ಸ್ಥಾನವನ್ನು ವೀಕ್ಷಣೆ ಮಾಡುತ್ತೆ ನೋಡಿ. 12ರ ಸ್ಥಾನ ಆಯಿತು, 2ರ ಸ್ಥಾನ ಆಯಿತು, 4ರ ಸ್ಥಾನ. ನಿಮಗೆ 4ರ ಸ್ಥಾನ ಸುಖ ಸ್ಥಾನದ ವೀಕ್ಷಣೆ. ಈ ಸುಖ ಸ್ಥಾನದ ವೀಕ್ಷಣೆ ಸ್ವಲ್ಪ ನೆಮ್ಮದಿಯನ್ನು ಕೊಡ್ತೀನಿ. ನೀವು ಕಲಿತಕ್ಕಂಥ ಬುದ್ಧಿ, ನೀನು ಕಲಿತಕ್ಕಂಥ ಮಾತು, ಇವೆಲ್ಲವನ್ನು ಸೇರಿಸಿ ನಿನಗೆ ಫಲದಾಯಕವನ್ನು ಕೊಡ್ತೀನಿ. ಸಾಧ್ಯವಾದಷ್ಟು ನೆಮ್ಮದಿಯನ್ನು ತಗೊಳ್ಳಿಕ್ಕೋಸ್ಕರ ನಾನು ನಿನಗೆ ಬರ್ತಾ ಇದ್ದೇನೆ. ನಿನಗೆ ಏನು ಕಷ್ಟಗಳು, ಮುಂದೆ ಏನು ಕಷ್ಟ ಬರ್ತದೆ ಅದನ್ನು ನಾನು ಈಗಾಗಲೇ ತಿಳಿಸ್ತಾ ಇದ್ದೇನೆ. ಅದಕ್ಕೆ ನೀನು ಪ್ರಿಪರೇಷನ್ ಆಗುವಂತಕ್ಕಂಥದ್ದನ್ನು ಗುರುವಿನ ಒಂದು ಮೂಲಕ ನಿಮಗೆ ಕೊಡ್ತದೆ. ಭೂಮಿಗೆ ವಿಚಾರ ಎಕ್ಸಲೆಂಟ್ ಕೊಡ್ತೀನಿ, ಅದೇ ಭೂಮಿಯಿಂದ ಸಮಸ್ಯೆಯನ್ನು ತರ್ತೀನಿ ಅಂತಕ್ಕಂಥದ್ದನ್ನು ಕೂಡ ಗುರು ಹೇಳುತ್ತದೆ. ಕುಟುಂಬದಲ್ಲಿ ವ್ಯವಸ್ಥೆ ಸರಿಯಾಗಿ ನಿರ್ವಹಣೆ ಮಾಡದಲ್ಲೇ ಇರತಕ್ಕಂಥದ್ದು ತೋರಿಸ್ತದೆ. ಹಾಗಾಗಿ ಗುರುವಿನ ಅನುಗ್ರಹ ಬೇಕೇ ಬೇಕಾಗ್ತದೆ. ಯಾರ್ಯಾರು ಧನುರಾಶಿಯಲ್ಲಿದ್ದರೋ ಗುರು ಸ್ತೋತ್ರಗಳನ್ನು, ರಾಯರ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥದ್ದು, ಕಡಲೆಕಾಳ ಫಲಹಾರವನ್ನು ಹಂಚ್ತಕ್ಕಂಥದ್ದು, ಆಯಾ ಕ್ಷೇತ್ರ ಫಲಗಳನ್ನು ನೋಡ್ಕೊಂಡು ಹಂಚಿರಿ. ಆಯಾ ಕ್ಷೇತ್ರ ಫಲಗಳು ಹಂಚಿ ಅಂತ ಅರ್ಥಾತ್ ಏನು? ನೀವು ರಿಸರ್ಚಲ್ಲಿದ್ದೀರಾ, ಭೂಮಿ ತಗೋಬೇಕಾಗಿದೆಯಾ ಅಥವಾ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿದೆಯಾ, ಅದನ್ನು ನೋಡಿಕೊಂಡು ಹಂಚ್ತಕ್ಕಂಥ ಕೆಲಸ ಮಾಡೋದು ಬೇಡ. ಕಡಲೆಬೇಳೆ ಆ ಥರದ್ದು ಹಂಚ್ಬೇಡಿ. ಏನೋ ಸಮಸ್ಯೆಯಲ್ಲಿದೆ, ಇದೂ ಸಮಸ್ಯೆ ಇನ್ಕ್ಲೂಡ್ ಆಗುತ್ತೆ ಎಂದಾಗ ಆಗ ಕಡಲೆಕಾಳು, ರಾಯರ ಸನ್ನಿಧಾನ, ಗುರು ಹಿರಿಯರ ಒಂದು ಆಶ್ರಮಗಳಿಗೆ ಏನಾದರೂ ನಿಮ್ಮ ಡೊನೇಟ್ ಮಾಡ್ತಕ್ಕಂಥದ್ದು, ಹಣ ಮತ್ತೊಂದು ಮಾಡತಕ್ಕಂಥದ್ದು ಮಾಡಲೇಬೇಕಾಗುತ್ತೆ. ಸಾಧ್ಯವಾದಷ್ಟು ಮಂತ್ರಗಳನ್ನು ಪಠನೆ ಮಾಡಿ, ಗುರುಸ್ತುತಿಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಗುರುವಿನ ಅನುಗ್ರಹ, ಹಳದಿ ಬಣ್ಣವನ್ನು ಯಾವಾಗಲೂ ವೇರ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ, ಮಂತ್ರಗಳನ್ನು, ಗುರುಚರಿತ್ರೆಯನ್ನು ಪಠನೆ ಮಾಡಿ, ಗುರುವಿನ ತತ್ವ ಇರತಕ್ಕಂಥ ದೇವಸ್ಥಾನ, ರಾಯರ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ ಗುರುವಿನ ಬಲಕ್ಕೋಸ್ಕರ. ಎಚ್ಚರಿಕೆಯ ಕಾಲ ಧನುರಾಶಿಯವ್ರಿಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮಿಶ್ರ ಫಲಗಳಿರ್ತಕ್ಕಂಥ ಕಾಲ. ವಿದ್ಯಾರ್ಥಿಗಳಿಗೆ ಹಿನ್ನಡೆಯ ಕಾಲ, ಬಟ್ ರಿಸರ್ಚ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎತ್ತಿದ ಕೈಯನ್ನು ಪರಿಣಾಮವನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಹಣಕಾಸು ವಹಿವಾಟುಗಳು ಇವೆಲ್ಲವನ್ನು ಕೇರ್ಫುಲ್ಲಾಗಿ ಈ ಒಂದು ಸಮಯದಲ್ಲಿ ನೋಡಿಕೊಳ್ಳಿ. ಸಾಲ ಗೀಲ ಮತ್ತೊಂದು ಏನು ಮಾಡ್ಕೋಬೇಡಿ. ಜಾಗರೂಕರಾಗಿದ್ದು ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದರೆ ಎಲ್ಲಿ ಜಾಗರೂಕರಾಗಿರಬೇಕು, ಯಾವ ಒಂದು ಕ್ಷೇತ್ರ ಫಲದಲ್ಲಿ ನಾವು ಯಶಸ್ಸನ್ನು ಕಾಣಬೇಕು, ಹೇಗೆ ಇರಬೇಕು ಅಂತಕ್ಕಂಥದ್ದನ್ನು ಗುರು ಕೊಡ್ತಾ ಇದೆ. ಖಂಡಿತವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ರಾಯರ ಸನ್ನಿಧಾನ, ಹಾಗೆ ರಾಯರ ಮಂತ್ರಗಳು, ಹಾಗೆ ಅಷ್ಟೋತ್ತರಗಳು, ಗುರು ಚರಿತ್ರೆ, ಗುರುವಿನ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ. ಹಳದಿ ವಸ್ತ್ರಗಳನ್ನು ಈ ಸಂದರ್ಭದಲ್ಲಿ ದಾನ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಗುರು ಹಿರಿಯರಿಗೆ, ಗುರು ಸಮಾಧಾನ ಅಥವಾ ವೃದ್ಧಾಶ್ರಮಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ನಿಮಗೆ ಶುಭ ಫಲ ಪ್ರಾಪ್ತಿ, ಕೆಟ್ಟದ್ದನ್ನು ದೂರ ಮಾಡೋದಕ್ಕೂ ಒಳ್ಳೆಯದಾಗ್ತಕ್ಕಂಥದ್ದು ಇರುತ್ತೆ. ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗಿ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ ನಮ್ಮ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಆಗಿ. ಖಂಡಿತವಾಗಿ ನಮಗೆ ನಿಮ್ಮ ಎಲ್ಲರ ಒಂದು ಸಪೋರ್ಟ್ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಗುರು ಅಕ್ಟೋಬರ್ 19ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ, ಉಚ್ಚಸ್ಥಾನ 21 ದಿನ ಸೀದಾ ಇದ್ದು, ಅಂದರೆ 21 ಆದ ನಂತರ ಅಂದರೆ 23 ದಿನಗಳ ಕಾಲ ಗುರುವಿನ ಮಹತ್ವ ಬಹಳ ಅಧಿಕವಾಗಿರ್ತದೆ. ಆದ ನಂತರ ಗುರು ವಕ್ರ ಒಂದು ಸ್ಥಾನಕ್ಕೆ ಜಾರ್ತಾ ಇದ್ದಾನೆ. ಈ ಕಟಕ ರಾಶಿಯಲ್ಲಿ ಗುರುವಿನ ಮಹತ್ವ ಮಕರ ರಾಶಿಯ ಲಗ್ನದ ಮೇಲೆ ಏನು ಪರಿಣಾಮವನ್ನು ಬೀರುತ್ತೆ, ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಮಕರ ರಾಶಿಯವರಿಗೆ ಗುರುವಿನ ಬಲ ಇರಲಿಲ್ಲ. ಮದುವೆ ವಿಚಾರದಲ್ಲಿ ಹಿನ್ನಡೆ ಆಗ್ತಾ ಇತ್ತು, ಕೆಲಸದ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಇತ್ತು. ಪ್ರಯತ್ನ ಪಟ್ಟರೂ ಕೂಡ ಕೆಲಸ ಕಾರ್ಯಗಳು ಸ್ವಲ್ಪ ಸ್ಥಗಿತವಾಗ್ತಕ್ಕಂಥದ್ದಿತ್ತು. ಈ ಒಂದು ಸಂದರ್ಭ ವಿಶೇಷವಾಗಿ ಮಕರ ರಾಶಿ, ಮಕರ ಲಗ್ನಕ್ಕೆ ಒಂದು ಸುವರ್ಣ ಅವಕಾಶ ಏನಪ್ಪ ಅಂದರೆ, ಮದುವೆ ಬಿಸ್ನೆಸ್ ವಿಚಾರದಲ್ಲಿ ಭಾಳ ಯಶಸ್ಸನ್ನು ತರುತ್ತೆ.
ಸಪ್ತಮ ಸ್ಥಾನ ಮದುವೆಗೆ ನೇರ ದೃಷ್ಟಿ ಮಕರ ರಾಶಿ ಲಗ್ನದ ಮೇಲೆ ಬೀಳುತ್ತೆ. ಮದುವೆಗೆ ವಿಶೇಷವಾಗಿರ್ತಕ್ಕಂಥ ಕಾಲ ಸನ್ನಿಹಿತ. 7ರ ಸ್ಥಾನ ಕೇಂದ್ರ ಸ್ಥಾನವಾದ್ದರಿಂದ ಭಾಳ ಬಲ ಜಾಸ್ತಿ ಇರ್ತದೆ. ಅದು ಉಚ್ಚನ ಆಗಿದ್ದರೆ ಇನ್ನಷ್ಟು ಬಲ ಜಾಸ್ತಿ. ಮದುವೆ ವಿಚಾರಗಳಲ್ಲಿ ಈ ಒಂದು 23 ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ. ಆದ ಮೇಲೆ ಸ್ವಲ್ಪ ನಿಧಾನವಾಗಬಹುದು, ಬಿಟ್ಟರೆ ಬೇರೆ ಏನೂ ತೊಂದರೆ ಆಗೋದಿಲ್ಲ. ಖಂಡಿತವಾಗಿ ಮಕರ ರಾಶಿ ಮಕರ ಲಗ್ನಕ್ಕೆ ಈ ಅವಕಾಶಗಳನ್ನು ಬಿಟ್ಟರೆ ಖಂಡಿತವಾಗಿ ಕೆಟ್ಟ್ರಿ. ಅಂದರೆ ಅರ್ಥಾತ್ ಮಕರ ರಾಶಿಯವರಿಗೆ 3 ಮತ್ತು 12ರ ಪಟ್ಟಿ ಕೊಟ್ಟಂಥ ಮಾತನ್ನು ತಪ್ಪಿದ್ರಿ ಖಂಡಿತ ಸಮಸ್ಯೆ. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಪರಾಶರರು ಬರೆದರೆ, 3 ಪ್ರಯತ್ನ, ನೀನು ಸರಿಯಾದಂಥ ಮಕರ ರಾಶಿ ಪ್ರಯತ್ನವನ್ನು ಮಾಡ್ತಾ ಇಲ್ಲ, ದಶಮ ಸ್ಥಾನದಲ್ಲಿ ನೀಚ. ಎಲ್ಲಿ? ಮಕರ ರಾಶಿಯಲ್ಲಿ ಗುರು ನೀಚ. ಅದಕ್ಕೋಸ್ಕರ ಮಕರ ರಾಶಿ ಗುರುವಿನ ಅನುಗ್ರಹ ನಿಮಗೆ ಬೇಕೇ ಬೇಕು. ಗುರು ಬಲವಿಲ್ಲ ಮಕರ ರಾಶಿಯವ್ರಿಗೆ. ನೋಡಿ 3, 12ರ ಅಧಿಪತಿ. 3 ಮಾತುಕತೆ, 3 ವಾಗ್ದಾನ, 3 ಪ್ರಯತ್ನ, ಇವೆಲ್ಲವನ್ನು ತೋರಿಸ್ತದೆ. 3 ಮಾತಿನ ಸ್ಥಾನ, ಕಮ್ಯುನಿಕೇಷನ್ ಸ್ಥಾನ. 12 ವ್ಯಯಸ್ಥಾನ. ಇವೆಲ್ಲ ತಪ್ಪಿದ್ರೆ, ಧಾರ್ಮಿಕವಾದಂಥ ತಪ್ಪಿದ್ರೆ ಮಕರ ರಾಶಿಯವರಿಗೆ ಧಾರ್ಮಿಕತೆಯನ್ನು ಒಲವು ಬೆಳೆಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇರ್ತೇನೆ. ಯಾಕೆಂದರೆ ಧಾರ್ಮಿಕತೆ ಒಲವನ್ನು ಬೆಳೆಸ್ಕೊಂಡಾಗ ನಿಮಗೆ ಗುರುವಿನ ಅನುಗ್ರಹ ಲಭ್ಯತೆ ಆಗುತ್ತೆ. ಮಕರ ರಾಶಿಯವರಿಗೆ ಗುರುವಿನ ಬಲನೇ ಇಲ್ಲ. ಅರ್ಥಾತ್ ಹೆಂಗೆ ನಾವು ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ 3 ಮತ್ತು 12ರ ಅಧಿಪತಿ ಗುರುವಿನ ಅನುಗ್ರಹ ಹೇಗಿದೆ? ನಿನ್ನ ಧರ್ಮಕ್ಕೆ ಕಾರ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಬರೀ ಕೆಲಸ ನನ್ನ ಸ್ವಾರ್ಥ, ಹಾಗೆ ಹಣಕಾಸಿನ ವ್ಯವಸ್ಥೆಯನ್ನು ಕೊಟ್ಟಾಗ ಗುರುವಿನ ಅನುಗ್ರಹವಿಲ್ಲ ಮಕರ ರಾಶಿಯವರಿಗೆ. ಡಿಫಾಲ್ಟಾಗಿ ನೋಡಿದ್ರು ಗುರುವಿನ ಅನುಗ್ರಹ ಇಲ್ಲ. ಜಾತಕದ ಮೂಲಕ ನೋಡಿದಾಗ ಗುರುವಿನ ಅನುಗ್ರಹ ಇದೆ ಹೇಗೆ ನೋಡಬೇಕಾಗ್ತದೆ. ಬಟ್ ಡಿಫಾಲ್ಟಾಗಿ ನೋಡಿದಾಗ ಗುರುವಿನ ಅನುಗ್ರಹ ಮಕರ ರಾಶಿಯವ್ರಿಗಿಲ್ಲ. ಸೊ ಅನುಗ್ರಹ ಪಡೀಲಿಕ್ಕೋಸ್ಕರ ಈ ಒಂದು ಸುಸಂದರ್ಭಗಳು ನಿಮಗೆ ಅವಕಾಶಗಳನ್ನು ಕೊಡ್ತದೆ. ಯಾರು ಮಕರ ರಾಶಿ ಮಕರ ಲಗ್ನದಲ್ಲಿದ್ದೀರೋ, ಗುರು ದಶ ಗುರು ಭುಕ್ತಿ ಇದೆಯೋ, ಮದುವೆ ಆಗ್ತಿಲ್ವೋ, ಮದುವೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಾಲುದ್ಧಿ ಖಂಡಿತವಾಗಿ ವೃದ್ಧಿ ಆಗ್ತದೆ, ಲಾಭವನ್ನು ಕೊಡ್ತದೆ. ವೃಶ್ಚಿಕ ರಾಶಿಯನ್ನು ನೋಡೋದ್ರಿಂದ ಪಂಚಮ ದೃಷ್ಟಿ ಗುರುವಿನ ಅನುಗ್ರಹದಿಂದ ಆಗೋದ್ರಿಂದ ಖಂಡಿತವಾಗಿ ನಿಮಗೆ ವ್ಯಾಪಾರ ವಹಿವಾಟುಗಳು ಮದುವೆ ವಿಚಾರದಲ್ಲಿ ಲಾಭವನ್ನು ಕೊಟ್ಟೇ ಕೊಡುತ್ತೆ, ಶುಭವನ್ನು ಮಾಡೇ ಮಾಡುತ್ತೆ. ಲಗ್ನಕ್ಕೆ ದೃಷ್ಟಿ ಬಿದ್ದಾಗ ಆರೋಗ್ಯದಲ್ಲಿ ವ್ಯತ್ಯಾಸಗಳಿತ್ತು ಗುರುಗಳೇ ಅಂತಕ್ಕಂಥವ್ರು ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಉಪಶಮನ ಆಗ್ತದೆ. ಲಗ್ನದ ಮೇಲೆ ದೃಷ್ಟಿ ಗುರುವಿನ ಬಲ ಜಾಸ್ತಿ ಆಗ್ತಾ ಬರುತ್ತೆ. ಗಜಕೇಸರಿ ಯೋಗದ ತತ್ವ ಕೇಂದ್ರ ಗತನ ಆಗಿರೋದ್ರಿಂದ ಬಲ ಜಾಸ್ತಿ ಇದೆ, ಉಚ್ಚನಾಗಿದ್ದಾನೆ. ನಿಮ್ಮ ಆಸೆ ಆಕಾಂಕ್ಷೆಗಳು 7ರ ಸ್ಥಾನ ಕಾಮನೆಗಳ ಸ್ಥಾನ ಈಡೇರ್ತದೆ. ಕಾಮನೆಗಳು ಅಫ್ಕೋರ್ಸ್ ನಾನೀಗ ಆಲ್ರೆಡಿ ಮಾಡಿದ್ದೆ. ಈ 7ರ ಸ್ಥಾನ ನಿಮ್ಮ ಕಾಮನೆಗಳು ಈಡೇರ್ತಕ್ಕಂಥ ಕಾಲ. ಮದುವೆಗಳು, ವ್ಯಾಪಾರ ವಹಿವಾಟುಗಳು, ಹಣಕಾಸಿನ ವ್ಯವಸ್ಥೆ ಖಂಡಿತವಾಗಿ ಈಡೇರ್ತದೆ. ಮೇಲಾಗಿ ತೃತೀಯ ಭಾವವನ್ನು ನೋಡ್ತದೆ. ನೋಡಿ, ಅಲ್ಲಿಂದ ಕೂತ್ಕೊಂಡು ತೃತೀಯ ಭಾವ 9ರ ದೃಷ್ಟಿಯನ್ನು ಬಿದ್ದಾಗ ಅಲ್ಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ. ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದೀರಾ, ಪ್ರತಿಫಲ. ಹಾಗೆ ಮಾರ್ಕೆಟಿಂಗ್ ಸೆಕ್ಟರ್ನಲ್ಲಿದ್ದೀರಾ, ಪ್ರತಿಫಲ. ಕೇವಲ ಮಾತಿನಿಂದ ಮೀಡಿಯಾದಲ್ಲಿದ್ದೀರಾ, ಪ್ರತಿಫಲ. ಮಕರ ರಾಶಿ ಮಕರ ಲಗ್ನಕ್ಕೆ ಗುರುವಿನ ಅನುಗ್ರಹ ಪಕ್ಕ. ಆದರೆ 12ರ ಅಧಿಪತಿ ಆಗಿರೋದ್ರಿಂದ ಗುರುವಿನ ಶಾಂತಿಯನ್ನು ಅಗತ್ಯವಾಗಿ ಮಾಡಿಕೊಳ್ಳೇಬೇಕಾಗ್ತದೆ. ಹೇಗೆ ಗುರುವಿನ ಶಾಂತಿ? ಭಾಳ ಸರಳವಾಗಿ ರಾಯರ ಸನ್ನಿಧಾನವನ್ನು, ಗುರುತತ್ವ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಅಲ್ಲಿ ಸಾಧ್ಯವಾದರೆ ನೀವು ಕಡಲೆಕಾಳು ಫಲಹಾರವನ್ನು ಆಗಿಂದಾಗೆ ಹಂಚಿ ಗುರುವಾರಗಳಂದು ಗುರುರಾಯರ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ. ಖಂಡಿತವಾಗಿ ಇವೆಲ್ಲ ಕ್ಷೇತ್ರಗಳು ನಿಮಗೆ ಅಭಿವೃದ್ಧಿಯನ್ನು ಮಕರ ರಾಶಿ ಮಕರ ಲಗ್ನಕ್ಕೆ ಕೊಡುತ್ತೆ. ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಕಮ್ಯುನಿಕೇಷನ್ ಆಗಿರ್ಬೋದು, ಮೀಡಿಯಾ ಸ್ಥಾನ ಆಗಿರ್ಬೋದು, ಇವೆಲ್ಲದರಲ್ಲೂ ಕೂಡ ಜಯವನ್ನು ತರುತ್ತೆ. ಮುಖ್ಯವಾಗಿ ನಾವು ಗುರು ಸಪ್ತಮ ಸ್ಥಾನಕ್ಕೆ ಬಂದಾಗ ಮದುವೆ ವಿಚಾರ, ಕಂಕಣ ಯೋಗ ಭಾಗ್ಯದ ಲಭ್ಯತೆ, ವ್ಯಾಪಾರದಲ್ಲಿ ವೃದ್ಧಿ ಲಭ್ಯತೆ, ಪ್ರಯತ್ನದಿಂದ ಲಾಭ ಲಭ್ಯತೆ, ಇವೆಲ್ಲವನ್ನು ಗುರು ನಿಮಗೆ ಕಾಡುತ್ತೆ. ತದನಂತರ ವಕ್ರಿಯಾಗ್ತಾನೆ. ವಕ್ರಿಯಾಗಿ ಈ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಮತ್ತೆ ಕಟಕ ರಾಶಿಗೆ ಪ್ರವೇಶ ಜುಲೈ 26 ಅಲ್ಲಿ ಬರ್ತದೆ. ಈ ವಿಚಿತ್ರ ಗುರುವಿನ ಸಂಚಾರ ಫಲ ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಅಷ್ಟೇ ಮುಖ್ಯವಾಗುತ್ತೆ. ಇದೊಂದು ಸುವರ್ಣ ಅವಕಾಶಗಳು ನಿಮಗೆ ಬರೋದ್ರಿಂದ ಈ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.
ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಇದೇ ತಿಂಗಳು 19ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ನವೆಂಬರ್ 11ರ ಮೇಲೆ ಗುರು ವಕ್ರಕ್ಕೆ ತಿರುಗ್ತಾ ಇದ್ದಾನೆ. ಅಪ್ ಟು ಮುಂದಿನ ದಿನಮಾನಗಳು ಕೂಡ ವಕ್ರಗತಿಯಲ್ಲಿದ್ದು ಅಂದರೆ ಅರ್ಥಾತ್ ಜೂನ್ 5ರವರೆಗೂ ಕೂಡ ವಕ್ರಗತಿಯಲ್ಲಿರ್ತಾನೆ. ಆಮೇಲೆ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ, ಮತ್ತೆ ಕಟಕ ರಾಶಿಗೆ ಪ್ರವೇಶ 26 ಜುಲೈ 2026ಕ್ಕೆ ಪ್ರವೇಶವನ್ನು ಮಾಡ್ತಾನೆ. ಈ ರೀತಿ ಗುರು ವಿಚಿತ್ರ ಗುರು ಅಂತ ಕರೆದ್ವಿ. 23 ದಿನಗಳ ಕಾಲ ಉಚ್ಚನಾಗಿ ವಕ್ರವಿಲ್ಲದೆ ಗುರು ಕಟಕ ರಾಶಿಯಲ್ಲೇ ಇರತಕ್ಕಂಥದ್ದು. ನವೆಂಬರ್ 11ರವರೆಗೆ 11ರ ಮೇಲೆ ವಕ್ರಗತಿಗೆ ಜಾರ್ತಾನೆ, ಕಟಕ ರಾಶಿಯಲ್ಲೇ ಇರ್ತಾನೆ. ಆಗ ಕೆಲಸಗಳು ಕಾರ್ಯಗಳು ಸ್ವಲ್ಪ ನಿಧಾನ ಮಂದಗತಿಯಾಗುತ್ತೆ. ಉಚ್ಚಸ್ಥಾನದಲ್ಲಿ ಕುಂಭರಾಶಿ ಕುಂಭಲಗ್ನಕ್ಕೆ ಯಾವ ಫಲಗಳನ್ನು ಆಧಾರವಾಗಿಟ್ಕೊಂಡು ಕೊಡ್ತಾನೆ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಕುಂಭರಾಶಿ ಕುಂಭಲಗ್ನ ಗುರುದಶ ಗುರು ಭುಕ್ತಿ ನಡೀತಾ ಇದೆಯಾ ನೋಡ್ಕೊಳ್ಳಿ, ಬಹಳ ವಿಶೇಷವಾಗಿರ್ತಕ್ಕಂಥ ಫಲ. 2 ಮತ್ತು 11ರ ಅಧಿಪತಿ ಧನಾಧಿಪತಿ ಗುರು, ಲಾಭಾಧಿಪತಿ ಆಗಿರ್ತಕ್ಕಂಥದ್ದು ಗುರು. ಕುಂಭರಾಶಿ ಕುಂಭಲಗ್ನಕ್ಕೆ ಗುರು ಪಂಚಮದಲ್ಲಿದ್ದ, ಗುರುವಿನ ಬಲವಿತ್ತು. ಈಗ ಗುರು 6ರ ಸ್ಥಾನಕ್ಕೆ ಕರ್ಮಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಗುರು ಬಲವಿಲ್ಲದಿದ್ದರೂ, ಗುರುಬಲ ಕಡಿಮೆ ಆಗ್ತದೆ ಅಫ್ಕೋರ್ಸ್, ಆದರೆ ಯಾವುದಕ್ಕೆ ಹೆಚ್ಚಿನದಾಗಿ ಮಹತ್ವವನ್ನು ಗುರು ಕೊಡ್ತಾನೆ, ಬಹಳ ಮುಖ್ಯವಾಗಿ ನೋಡಬೇಕು. 2, 6, 11ರ ಫಲಗಳನ್ನು ಗುರು ಕುಂಭರಾಶಿಗೆ ಕೊಡ್ತಾನೆ. ನನಗೆ ಎಷ್ಟೋ ಜನ ಕೇಳ್ತಿದ್ರಿ, ಗುರುಗಳೇ ಸಾಲ ಇದೆ, ಸಾಲ ಜಾಸ್ತಿ ಆಗ್ತಿದೆ, ಕೆಲಸ ಇಲ್ಲ. ಖಂಡಿತವಾಗಿ ಇದೊಂದು ಸುವರ್ಣ ಅವಕಾಶ, ಸಾಲ ತೀರ್ತಕ್ಕಂಥ ಸಮಯ. ಅಂದರೆ ಅಗಾಧವಾಗಿ ದುಡ್ಡು ಬರುತ್ತೆ ಅಂತ ಹೇಳಲಿಕ್ಕಿಲ್ಲ, ಒಂದು ದಾರಿಯಂತೂ ಖಂಡಿತ ಸಿಗ್ತದೆ. ನೋಡ್ಕೊಳ್ಳಿ, ಲೋನ್ ಸಿಗಬಹುದು, ಬ್ಯಾಂಕಿನಿಂದ ಲೋನ್ ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ, ಅಥವಾ ಸಂಘ ಸಂಸ್ಥೆಗಳಿಂದ ಲೋನ್ ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಒಂದು ದಾರಿಯನ್ನು ಸಿಗ್ತಕ್ಕಂಥದ್ದು ಗುರುವಿನ ಮಹತ್ವ. ಈ ಬದಲಾವಣೆಯಿಂದ ಕೆಲಸ ಕಾರ್ಯದಲ್ಲಿರಲಿಲ್ಲ, ಸಾಲ ಜಾಸ್ತಿ ಆಗ್ತಿತ್ತು, ಕೆಲಸ ಫ್ಲಕ್ಚುಯೇಟಿಂಗ್ ಇತ್ತು, ಒಂದು ಪೊಟೆನ್ಷಿಯಾಲಿಟಿ ಕೆಲಸದಲ್ಲಿ ಸಿಗ್ತದೆ. ಗುರು ಬಲವಿಲ್ಲ, ತೊಂದರೆ ಇಲ್ಲ, ಆದರೂ ಕೂಡ 6ರ ಸ್ಥಾನ ಕರ್ಮಸ್ಥಾನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತೆ. 6 ಕೆಲಸದ ಸ್ಥಾನ ಉಚ್ಚವಾಗಿ ಕೊಡ್ತದೆ. ಹಣಕಾಸಿನ ವ್ಯವಸ್ಥೆ ಸುಸ್ಥಿರತೆಯನ್ನು ಮಾಡುತ್ತೆ. ಬಟ್ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಬೇಕು. ಯಾವುದಾದ್ರೂ ಒಂದು ಕೊಡ್ತದೆ, ಒಂದು ಸಮಸ್ಯೆಯನ್ನು ಮಾಡ್ತದೆ. ಬಟ್ ಒನ್ ಥಿಂಗ್, 6ರ ಸ್ಥಾನ ಕೆಲಸ, ಕರ್ಮ, ಸಾಲ, ರೋಗ ರುಪಿಣಗಳನ್ನು ಸ್ವಲ್ಪ ಮಟ್ಟಿಗೆ ಒಂದು ಸಮಸ್ಯೆಯನ್ನು ದೂರ ಮಾಡ್ತಕ್ಕಂಥದ್ದಿರುತ್ತೆ. ಆದರೆ ನೋಡ್ಕೋಬೇಕು, ಎಲ್ಲಿ ಋಣಮುಕ್ತತೆಯನ್ನು ಕೊಡ್ತದೆ, ಋಣಮುಕ್ತತೆಯನ್ನು ಕೊಡ್ತಕ್ಕಂಥದ್ದು ಗುರು ಇಲ್ಲಿ ಕುಂಭರಾಶಿಯವರಿಗೆ. ಖಂಡಿತವಾಗಿ ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಕುಂಭರಾಶಿ ಕುಂಭಲಗ್ನದವ್ರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಯಾರು ಕೆಲಸವಿಲ್ಲದೆ ಸುಮ್ಮನೆ ಅಪ್ಲೈ ಆ್ಯಂಡ್ ನೋ ರಿಪ್ಲೈ, ಯಾವುದೇ ಆದಂಥ ಸಮಸ್ಯೆ ಸಿಗ್ತಾ ಇಲ್ಲ ಗುರುಗಳೇ, ಕೆಲಸಕ್ಕೆ ಹೆಚ್ಚಿನದಾಗಿ ಮಹತ್ವವನ್ನು ಗುರು ಕೊಡ್ತಾನೆ. ಈ ಒಂದು ಸಮಯ ಸಂದರ್ಭವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಮೇಲಾಗಿ 6ರ ಸ್ಥಾನ ಸ್ವಲ್ಪ ಸರ್ಕಾರಿ ಯೋಗದ ಸಾಧ್ಯತೆ ಕಟಕ ರಾಶಿಯಲ್ಲಿ ಬರ್ತದೆ ಉಚ್ಚನಾಗಿದ್ದಾಗ, ಅದು ಕೂಡ ನೋಡ್ಕೋಬೇಕಾಗುತ್ತೆ. ಇನ್ನೂ ಒಂದು ವಿಚಾರ ನಾವು ನೋಡ್ತಕ್ಕಂಥದ್ದು ನೋಡಿ, ಬಹಳ ವಿಶೇಷವಾಗಿ ಕುಂಭರಾಶಿ ಕುಂಭಲಗ್ನಕ್ಕೆ ಕಟಕ ರಾಶಿಯಲ್ಲಿ ಕೂತಿರ್ತಕ್ಕಂಥ ಗುರು ದಶಮ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡುತ್ತೆ. ಅರ್ಥಾತ್ ವೃಶ್ಚಿಕ ರಾಶಿಯನ್ನು ವೀಕ್ಷಣೆ ಮಾಡ್ತದೆ. ವೃಶ್ಚಿಕ ರಾಶಿ ಕೇಂದ್ರ ಸ್ಥಾನದ ಮಹತ್ವ, ಜೊತೆಗೆ ಕುಂಭರಾಶಿ ಕುಂಭಲಗ್ನಕ್ಕೆ ದಶಮ ಸ್ಥಾನದ ಫಲ, ಅರ್ಥಾತ್ ಸರ್ಕಾರಿ ಯೋಗದ ಫಲ, ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ, ಕೆಲಸದಲ್ಲಿ ಉನ್ನತವಾಗಿರ್ತಕ್ಕಂಥ ಫಲ, ಹಾಗೆ ನಿಮ್ಮ ಕೆಲಸದಲ್ಲಿ ಪೊಟೆನ್ಷಿಯಾಲಿಟಿ ಕಾಣ್ತಕ್ಕಂಥದ್ದು. ನಾನು ಏನೋ ಕಾಂಟ್ರಾಕ್ಟಲ್ಲಿ ಮಾಡ್ತಿದ್ದೆ ಗುರುಗಳೇ, ಪರ್ಮನೆಂಟ್ ಆಗ್ತಕ್ಕಂಥದ್ದು ಖಂಡಿತ ಕಾಣುತ್ತೆ. ಇದಷ್ಟೇ ಸತ್ಯ ಕೂಡ. 12ರ ಸ್ಥಾನವನ್ನು ವೀಕ್ಷಣೆ ಮಾಡುತ್ತೆ. 12ರ ಸ್ಥಾನ
ಅಲ್ಲಿ ಮಕರ ರಾಶಿಯನ್ನು ವೀಕ್ಷಣೆಯನ್ನು ಮಾಡುತ್ತೆ. 12ರ ಸ್ಥಾನ ಮೋಕ್ಷ. 12 ಸಾಲ ತೀರಿಸಲಿಕ್ಕೆ ಅಥವಾ ಒಂದು ಸಮಸ್ಯೆ, ಆರೋಗ್ಯದಲ್ಲಿ ಸಮಸ್ಯೆ ಇತ್ತು, ಅಥವಾ ಮತ್ತೊಂದು ಕೆಲಸದಲ್ಲಿ ಒತ್ತಡಗಳಿತ್ತು, ಅಫ್ಕೋರ್ಸ್ ನಿಮಗೆ 12ರ ಸ್ಥಾನ ಮೋಕ್ಷವನ್ನು ಕರುಣೆಯನ್ನು ಮಾಡುತ್ತೆ. ಸಾಲದಿಂದ ಮೋಕ್ಷವನ್ನು ಮಾಡ್ಬೋದು. ಆರೋಗ್ಯದಲ್ಲಿ ಸಮಸ್ಯೆ ಇತ್ತು, ಅಲ್ಲೂ ಕೂಡ ನಿಮಗೆ ಸಮಸ್ಯೆ ಕಡಿಮೆ ಮಾಡ್ಬೋದು. 12ರ ಸ್ಥಾನ ದೈವಿಕ ಮನೋಭಾವತೆ ಜಾಸ್ತಿ ಆಗ್ತದೆ. ಇನ್ನು ಕುಂಭರಾಶಿ ಕುಂಭಲಗ್ನಕ್ಕೆ ದೇವರಲ್ಲಿ ಅಚಲವಾಗಿರ್ತಕ್ಕಂಥ ನಂಬಿಕೆ ಜಾಸ್ತಿ ಆಗ್ತಾ ಬರ್ತದೆ. ನೋಡ್ಕೊಳ್ಬೇಕಾದ್ರೆ ಗುರುವಿನ ದೃಷ್ಟಿ, ಯಾವಾಗ ಗುರುವಿನ ದೃಷ್ಟಿ ನಮಗೆ ಬೀಳ್ತದೋ ಖಂಡಿತವಾಗಿ ನಮಗೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ. ಅದಕ್ಕೆ ಪರಮಾತ್ಮ ನಿನ್ನ ಕೇವಲ ನಿನ್ನ ದೃಷ್ಟಿ ಒಂದು ಇದ್ದರೆ ಸಾಕು, ನಾನು ಜಗತ್ತನ್ನೇ ಗೆಲ್ತೀನಿ ಅಂತಕ್ಕಂಥದ್ದು ಪುರಂದರದಾಸರು ಕನಕದಾಸರು ಹೇಳಿರ್ತಕ್ಕಂಥ ಮಾತುಗಳು. ಅವರು ಹೇಳ್ತಾರೆ, ಹಾವಿನ ಎಡೆಯ ಮೇಲೆ ಒಂದು ಸಾಸಿವೆ ಕಾಳನ್ನು ಇಡಕ್ಕೆ ಎಷ್ಟು ಸಾಧ್ಯವಾಗ್ತದೋ ಆ ಒಂದು ಸಮಯದಲ್ಲಿ ನನ್ನನ್ನು ನೀನು ವೀಕ್ಷಣೆಯನ್ನು ಮಾಡ್ತೀಯ. ಯಾಕೆಂದರೆ ಹಾವಿನಡೆ ನೋಡು, ಹಾವಿನಡೆ ಸುಮ್ಮನೆ ಇರ್ತದ, ಯಾವಾಗಲೂ ಕೂಡ ಹಾಗೆ ಆಡ್ತಲೇ ಇರ್ತದೆ. ಆ ಸಮಯ ಅಂದರೆ ಆ ಸಾಸಿವೆ ಕಾಳು ಇರೋವಷ್ಟಾದರೂ ಸಮಯ ನನ್ನನ್ನು ನೋಡು ಪರಮಾತ್ಮ, ನಾನು ಉದ್ಧಾರ ಆಗ್ಬಿಡ್ತೀನಿ ಅಂತ. ಆ ಒಂದು ಗುರುವಿನ ದೃಷ್ಟಿ ಈ ಒಂದು ವೀಕ್ಷಣೆಯನ್ನು ಮಾಡಿದಾಗ ಕುಂಭರಾಶಿಯವರಿಗೆ ಖಂಡಿತವಾಗಿ ಒಂದು ಋಣಮುಕ್ತತೆ ಆಗುತ್ತೆ. ಮೇಲಾಗಿ 9ರ ಸ್ಥಾನವನ್ನು ವೀಕ್ಷಣೆ ಅಂದರೆ ಅರ್ಥಾತ್ ಅಲ್ಲಿಂದ 9ರ ದೃಷ್ಟಿ ಧನಸ್ಥಾನ. ಕಷ್ಟಗಳು ಕಡಿಮೆ ಆಗ್ತದೆ. ಖಂಡಿತವಾಗಿ ಅವಕಾಶಗಳನ್ನು ನೋಡ್ಕೋಬೇಕು. 2ರ ಸ್ಥಾನ ಕುಟುಂಬದ ಸ್ಥಾನ ಅಂತ ನೋಡಿದ್ವಿ. ಆ ಕುಟುಂಬದ ಸ್ಥಾನ ಧನಸ್ಥಾನದ ಮೇಲೆ ವೀಕ್ಷಣೆ ಬಿದ್ದಾಗ ಹಣಕಾಸು ವೃದ್ಧಿ, ಸಾಲಕ್ಕೆ ಪ್ರೇರಿತವಾಗಿ ಸ್ಥಿರತಕ್ಕಂಥದ್ದು, ಹಣಕಾಸು ವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ. ಖಂಡಿತವಾಗಿ ಇದೊಂದು ಸುವರ್ಣ ಅವಕಾಶಗಳು. ಕುಂಭರಾಶಿ ಪ್ರತಿಯೊಂದು ರಾಶಿಗಳು ಕೂಡ ಒಂದು ಸುವರ್ಣ ಅವಕಾಶ, ಒಂದು ಕೆಟ್ಟದ್ದು ಒಳ್ಳೆಯದು ಇದ್ದೇ ಇರ್ತಕ್ಕಂಥದ್ದು ಇರ್ತದೆ. ಬಟ್ ಆ ಒಳ್ಳೆಯದು ಯಾವುದು ನಮಗೆ ಸಮಸ್ಯೆ ಇದೆಯೋ ಗುರುವಿನ ಅನುಗ್ರಹ ನಮಗೆ ಅಷ್ಟೇ ಮುಖ್ಯವಾಗ್ತದೆ. ಬಲವಿಲ್ಲದಿದ್ದರೂ ಶಕ್ತಿಯನ್ನು ಕೊಡ್ತದೆ. ನಿಮಗೆ ಕುಂಭರಾಶಿಗೆ ಬಲ ಕಳ್ಕೊಳ್ತೀರಿ, ಆದರೂ ಶಕ್ತಿ ಕೊಡ್ತದೆ. ಇವೆಲ್ಲವನ್ನು ಸರಿ ಮಾಡ್ತಕ್ಕಂಥದ್ದು ಗುರುವಿನ ಮಹತ್ವ. ಆದರೂ ಕೂಡ ಕುಂಭರಾಶಿಯವರು ಹೆಚ್ಚಿನದಾಗಿ ಗುರುವಿನ ನಾಮಸ್ಮರಣೆಯನ್ನು ಮಾಡ್ಕೋಬೇಕು. ಓಂ ಬ್ರಹ್ಮಸ್ಪತಯೇ ನಮಃ. ಗುರುರಾಯರ ಸನ್ನಿಧಾನ, ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಸುವರ್ಣ ಅವಕಾಶಗಳಲ್ಲಿ ಒಂದು ವಿಶೇಷವಾಗಿ ಮುಕ್ತಿ ಸಿಗ್ತಕ್ಕಂಥದ್ದು ಇರ್ತದೆ. ಈ ಮುಕ್ತಿ ಸಾಲದ ರೂಪೇಣ ಅಥವಾ ಕೆಲಸದ ರೂಪೇಣ, ಆರೋಗ್ಯದ ರೂಪೇಣ ಯಾವುದಾದ್ರೂ ಒಂದಕ್ಕೆ ಮುಕ್ತಿ ಸಿಗ್ತಕ್ಕಂಥದ್ದು, ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಸಿಗ್ತಕ್ಕಂಥದ್ದು ಇರುತ್ತೆ. ಕುಟುಂಬ, ಕೆಲಸ, ಸರ್ಕಾರಿ ಕೆಲಸ, ಹಾಗೆ ಮೋಕ್ಷ ಅಂದರೆ ಕಷ್ಟಗಳಿಗೆ ಮೋಕ್ಷ ಸಿಗ್ತಕ್ಕಂಥದ್ದು ಗುರುವಿನ ತತ್ವ. ಆದ್ದರಿಂದ ಕುಂಭರಾಶಿಯವರಿಗೆ ಅವಕಾಶಗಳು ಸುವರ್ಣ. ಈ ಸದುಪಯೋಗ ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಇದೇ ತಿಂಗಳು ಅಕ್ಟೋಬರ್ 19ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಉಚ್ಚ ಸ್ಥಾನಕ್ಕೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ. ನವೆಂಬರ್ 11ರ ಮೇಲೆ ವಕ್ರಗತಿಗೆ ಜಾರ್ತಾ ಇದ್ದಾನೆ. ತದನಂತರ ಮತ್ತೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಆಮೇಲೆ ಜುಲೈಯಲ್ಲಿ ಮತ್ತೆ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಇದೊಂದು ವಿಚಿತ್ರವಾಗಿರ್ತಕ್ಕಂಥ ಗುರುವಿನ ಪ್ರವೇಶ. 21 ದಿನಗಳ ಕಾಲ ಅಂದರೆ ಅರ್ಥಾತ್ 23 ದಿನಗಳ ಕಾಲ ಗುರು ಕಟಕ ರಾಶಿಯಲ್ಲಿ ಉಚ್ಚಸ್ಥಾನದಲ್ಲಿರ್ತಾನೆ. ಆಮೇಲೆ ಅದು ವಕ್ರಗತಿಗೆ ಜಾರ್ತಾನೆ. ಹತ್ತತ್ರ ಡಿಸೆಂಬರ್ ಆದ ನಂತರ ಡಿಸೆಂಬರ್ವರೆಗೂ ಕೂಡ ವಕ್ರಗತಿಯಲ್ಲಿದ್ದು ಮತ್ತು ಪುನಃ ವಾಪಸ್ಸು ಮಿಥುನ ರಾಶಿ, ಇದೇ ಪ್ರಕ್ರಿಯೆ ನಡೀತಲೇ ಇರುತ್ತೆ. ಆದರೆ ಈ ಒಂದು ಸುದಿನದಲ್ಲಿ 23 ಸುದಿನದ ಕಾಲ ಅಂತ ಕರಿತೀವಿ. ಮೀನರಾಶಿ ಮೀನಲಗ್ನಕ್ಕೆ ಯಾವ ಒಂದು ಫಲಾನುಫಲಗಳನ್ನು ನಿರ್ಣಯವನ್ನು ಮಾಡ್ಬೋದು. ಗುರುದಶಾ ಭುಕ್ತಿಗಳ ಕಾಲ ನಡೀತಾ ಇದೆಯಾ, ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯತೆ ಆಗುತ್ತೆ. ನೋಡಿ, ಮೊದಲನೇದಾಗಿ ಮೀನರಾಶಿ ಮೀನಲಗ್ನಕ್ಕೆ 1 ಮತ್ತು 10ರ ಅಧಿಪತಿ
ನೀನು ಮಾಡ್ತಕ್ಕಂಥ ಧಾರ್ಮಿಕ ಕಾರ್ಯಗಳು, ನೀನು ಮಾಡ್ತಕ್ಕಂಥ ಈ ದಾನ ಧರ್ಮಗಳು, ನೀನು ಪಡ್ತಕ್ಕಂಥ ಕಷ್ಟ ನಷ್ಟಗಳ ಮೇಲೆ ನಾನು ನಿನಗೆ ಹೆಸರು, ಕೀರ್ತಿ, ಪ್ರತಿಷ್ಠೆ, ಉದ್ಯೋಗ, ಹಣಕಾಸು ಎಲ್ಲವನ್ನ ಕರುಣೆ ಮಾಡ್ತೀನಿ ಅಂತಕ್ಕಂಥದ್ದು ಮೀನರಾಶಿಯ ತತ್ವ. ನೋಡಿ, ಮೀನರಾಶಿ 12ರ ಸ್ಥಾನ. ಈ 12ರ ಸ್ಥಾನ ಗುರುವಿನ ಸ್ಥಾನನೂ ಕೂಡ ಹೌದು. ಅದೇ ರೀತಿಯಾಗಿ ಧನುರಾಶಿ ಕೂಡ ಗುರುವಿನ ಸ್ಥಾನನೂ ಕೂಡ ಹೌದು. ಈ 12 ಧಾರ್ಮಿಕವಾಗಿರ್ತಕ್ಕಂಥ ನಡೆ, ಕೆಟ್ಟದ್ದನ್ನು ದೂರ ಮಾಡ್ತಕ್ಕಂಥ ನಡೆ, ಎಲ್ಲವನ್ನ ತ್ಯಾಜ್ಯವನ್ನು ಮಾಡ್ತಕ್ಕಂಥದ್ದು ಈ ಮೀನರಾಶಿಯ ತತ್ವ. ನೋಡಿ, ಮೀನರಾಶಿ ಭಾಳ ವಿಶೇಷವಾಗಿ ತುಂಬ ಸಾಫ್ಟ್ ಕಾರ್ನರ್ ಇರ್ತಾರೆ, ಕೋಪನೂ ಕೂಡ ಇರ್ತದೆ, ಹಾಗೆ ಕಾಂಪ್ರಮೈಸು ಕೂಡ ಆಗ್ತದೆ, ಗುರುವಿನ ತತ್ವ ಕೂಡ ಇರ್ತಕ್ಕಂಥದ್ದು ಇರ್ತದೆ. ಈ ಮೀನರಾಶಿಗೆ ಗುರುವಿನ ಅಧಿಪತ್ಯ ಇರತಕ್ಕಂಥದ್ದು 1 ಮತ್ತು 10 ಹೆಸರು, ಕೀರ್ತಿ, ಪ್ರತಿಷ್ಠೆ, ಹಣಕಾಸು, ಮತ್ತೊಂದು ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು ಗುರು. ಇದೇ ಗುರು ಪಂಚಮ ಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದಾನೆ. ಈ ಸುದಿನ ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನ. ಅದೇ ಪಂಚಮ ಸ್ಥಾನ ಕ್ರಿಯೇಟಿವ್ ಆಗಿರ್ತಕ್ಕಂಥ ಸ್ಥಾನ. ಅದೇ ಪಂಚಮ ಸ್ಥಾನ ಸಂತಾನ ಭಾಗ್ಯವನ್ನು ತರ್ತಕ್ಕಂಥ ಸ್ಥಾನ. ಅದೇ ಪಂಚಮ ಸ್ಥಾನ ಲಕ್ಷ್ಮಿಯ ಸ್ಥಾನ ಅಂತ ಕೂಡ ನೋಡಿದ್ವಿ. ಬಟ್ ಒಂದು ರೀತಿಯಾಗಿ ಪಂಚಮ ಸ್ಥಾನ ಅನಲೈಸ್ ಮಾಡೋದು ಇಟ್ಸ್ ವೆರಿ ಟಫ್. ಪಂಚಮ ಸ್ಥಾನ ಒಂದು ರೀತಿಯಾಗಿ ಸೆಲೆಕ್ಟಿವ್ ಆಗಿಬಿಡ್ತಾರೆ. ಅದೇ ಪಂಚಮ ಸ್ಥಾನ ಆಧ್ಯಾತ್ಮಿಕವಾಗಿ ತುಂಬ ಒಲವು ಬಂದುಬಿಡ್ತದೆ. ಪೂರ್ವಪುಣ್ಯವನ್ನು ನಷ್ಟವನ್ನು ಮಾಡ್ತಕ್ಕಂಥದ್ದು, ಗುರುವಿನ ಅನುಗ್ರಹ ಇರ್ತಕ್ಕಂಥದ್ದು ಪಂಚಮ ಸ್ಥಾನ. ಹೊಸದಾಗಿ ಏನಾದರೂ ಕಲಿಬೇಕು ಅಂದರೆ, ಹೊಸದಾಗಿ ಏನಾದರೂ ನಾವು ನಿರ್ಮಾಣವನ್ನು ಮಾಡಬೇಕು ಅಂದರೆ, ಹೊಸದಾಗಿ ಏನಾದರೂ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋಬೇಕು ಅಂದರೆ ಪಂಚಮ ಸ್ಥಾನ ಬಹಳ ಮುಖ್ಯ. ಆ ಪಂಚಮ ಸ್ಥಾನದಲ್ಲಿ ಗುರುವಿನ ಅನುಗ್ರಹ ಲಭ್ಯವಾಗ್ತದೆ. ಆದರೆ ಈ ಪಂಚಮದಲ್ಲಿ ಗುರು ಕಾರಕೋ ಭಾವನಾಶಾಯ, ಕೆಲವೊಂದು ವಿಚಾರಗಳು ಪುತ್ರ ಸಂತಾನಕ್ಕೆ ಅಡ್ಡಿ ಮಾಡ್ಬೋದು. ಯಾಕೆಂದರೆ ಪಂಚಮ ಸ್ಥಾನ ಒಂದು ರೀತಿಯಾಗಿ ನಮ್ಮ ಪೂರ್ವ ಪುಣ್ಯದ ಫಲವಾಗಿ ಅದನ್ನು ನಿರ್ಣಯ ಮಾಡ್ತಕ್ಕಂಥದ್ದು ಕಷ್ಟದ ಕೆಲಸ. ಆಸೆ ಆಕಾಂಕ್ಷೆಗಳು ಈಡೇರಬಹುದು ಲಾಭವನ್ನು ನೋಡೋದ್ರಿಂದ, ಲಗ್ನವನ್ನು ನೋಡೋದ್ರಿಂದ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ಬೋದು. ಹಾಗೆ 9ರ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಭಾಗ್ಯ ವೃದ್ಧಿ ಆಗ್ಬೋದು. ಇದು ಒಂದು ನಿಜವಾಗ್ಲೂ ಮೀನರಾಶಿಯವರಿಗೆ ಹೇಳ್ತಿದ್ದೇನೆ, ಇದೊಂದು ಖಂಡಿತವಾಗಿ ಗೋಲ್ಡನ್ ಪೀರಿಯಡ್. ಇವೆಲ್ಲ ತತ್ವಗಳು ನಿಮಗೆ ಸಿಕ್ಬಿಡುತ್ತೆ. ಮೀನರಾಶಿ ಮೀನಲಗ್ನ ಗುರುವಿನ ದಶಾ ಭುಕ್ತಿಗಳು ನಡೀತಾ ಇದೆಯಾ ನೋಡ್ಕೊಳ್ಳಿ. ಪಂಚಮ ಸ್ಥಾನದ ಫಲಗಳನ್ನು ನಿರ್ಣಯ ಆಗ್ತದೆ. ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಮೀನರಾಶಿಯವರಿಗೆ. ಸಂತಾನ ಭಾಗ್ಯ ಸಿಗ್ಬೋದು, ಇಲ್ಲ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ಬೋದು, ಅಥವಾ ಲಾಟರಿ ಯೋಗ ಬರ್ಬೋದು. ಖಂಡಿತವಾಗಿ ಲಕ್ಷ್ಮಿಯ ಸ್ಥಾನ ಹೇಳಲಿಕ್ಕಾಗಲ್ಲ, ಇಟ್ಸ್ ವೆರಿ ಟಫ್. ಈ ಗುರು ಅದೇ ಒಂದು ಕಟಕ ರಾಶಿ ಉಚ್ಚನಾಗಿ ಕೂತ್ಕೊಂಡು ವೃಶ್ಚಿಕ ರಾಶಿಯನ್ನು ವೀಕ್ಷಣೆ ಮಾಡುತ್ತೆ. ಅದು ಮೀನರಾಶಿಗೆ 9ರ ಸ್ಥಾನ, ಭಾಗ್ಯಸ್ಥಾನ ಆಕ್ಟಿವೇಟ್ ಆಗಿಬಿಡುತ್ತೆ. 159. ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಗುರುಗಳೇ, ಖಂಡಿತವಾಗಿ ಆರೋಗ್ಯದಲ್ಲಿ ಒಂದು ಬದಲಾವಣೆ ಪ್ರೇರೇಪಿತ ಆಗುತ್ತೆ. ಇದ್ದಕ್ಕಿದ್ದಾಗೆ ಧನಾಗಮ ಬರುತ್ತೆ. ಯಾರು ಆಧ್ಯಾತ್ಮಿಕವಾಗಿಲ್ವೋ ಅದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ನಿರ್ಮಾಣ ಆಗ್ಬಿಡ್ತದೆ. 9ರ ಸ್ಥಾನ ಪೂರ್ವಪುಣ್ಯ, ದಾನಕ್ಕೆ ಧರ್ಮಕ್ಕೆ ಹೆಚ್ಚಿನದಾಗಿ ಒಲವನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಏನಪ್ಪ ಹೀಗಾಗೋಯ್ತು ಅಂತಕ್ಕಂಥದ್ದು ಬರ್ತದೆ. ಇವೆಲ್ಲವೂ ಕೂಡ ಶುಭತ್ವವನ್ನು ತರ್ತಕ್ಕಂಥ ಸ್ಥಾನಗಳು ಕೂಡ. ಲಕ್ಷ್ಮೀ ಸ್ಥಾನ 159, 159 ಈ ಲಕ್ಷ್ಮಿಯ ಸ್ಥಾನಗಳು ಆಕ್ಟಿವೇಟ್ ಆಗಿಬಿಡುತ್ತೆ. ಇದ್ದಕ್ಕಿದ್ದ ಹಾಗೆ ಯಾವುದಾದ್ರೂ ಒಂದು ಕಷ್ಟದಲ್ಲಿ ನಷ್ಟದಲ್ಲಿದ್ದರೆ ಅಫ್ಕೋರ್ಸ್ ನಿಮಗೆ ಆ ಒಂದು ಭಾಗ್ಯದ ವೀಕ್ಷಣೆಯನ್ನು ಮಾಡಿದಾಗ ಇದ್ದಕ್ಕಿದ್ದಾಗೆ ಧನಾಗಮ ಆಗ್ಬೋದು, ಯಾವುದಾದ್ರೂ ಒಂದು ಸಹಾಯ ಹಸ್ತ ಸಿಗ್ತದೆ. ಅದೇ ರೀತಿಯಾಗಿ ಅಲ್ಲಿ ಕೂತಿರ್ತಕ್ಕಂಥ ಗುರು 11ರ ಸ್ಥಾನವನ್ನು ವೀಕ್ಷಣೆ ಮಾಡುತ್ತೆ ಮೀನರಾಶಿಯವರಿಗೆ. ಅಂದರೆ ಮಕರ ರಾಶಿಯನ್ನು ವೀಕ್ಷಣೆಯನ್ನು ಮಾಡುತ್ತೆ. ಮಕರ ರಾಶಿ ವೀಕ್ಷಣೆ ಮಾಡಿದಾಗ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗುತ್ತೆ. ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿ ಬರ್ತದೆ, ಸಂತಾನಾಭಿವೃದ್ಧಿ ಬರ್ತಕ್ಕಂಥದ್ದು ಇರ್ತದೆ. ಹಾಗೆ ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗಿನ ಉತ್ತಮ ಬಾಂಧವ್ಯತೆ ಜಾಸ್ತಿ ಆಗ್ತದೆ.
ಹಾಗೆ ಟ್ರೇಡಿಂಗಲ್ಲಿ ಇರ್ತಕ್ಕಂಥವ್ರಿಗೆ ಲಾಭ ಜಾಸ್ತಿ ಆಗ್ತಕ್ಕಂಥರುತ್ತೆ. ಲಾಟರಿ ಯೋಗ ಅಂತ ನೋಡಿದ್ವಿ, ಇದು ಖಂಡಿತ ಆಕ್ಟಿವೇಟ್ ಆಗ್ತಕ್ಕಂಥದ್ದು ಕೂಡ ನೋಡ್ಬೋದು. ಎಲ್ಲ ಥರದ ಲಾಭಗಳು ಜಾಸ್ತಿ ಆಗುತ್ತೆ. ಹೊಸ ಹೊಸ ಸ್ನೇಹಿತರುಗಳು, ಹೊಸ ಹೊಸ ಸಂಬಂಧಗಳು ಬರ್ತಕ್ಕಂಥದ್ದು ಈ ಒಂದು ಸಮಯ ಅಂತ ನೋಡೋದು. ಅದೇ ರೀತಿಯಾಗಿ ಲಗ್ನವನ್ನು ವೀಕ್ಷಣೆಯನ್ನು ಮಾಡೋದ್ರಿಂದ, ಲಗ್ನದಲ್ಲಿ ಯಾರಿದ್ದಾರೆ ಕಷ್ಟ ನಷ್ಟಗಳು ದೂರ ಆಗುತ್ತೆ. ಲಗ್ನವನ್ನು ವೀಕ್ಷಣೆಯನ್ನು ಮಾಡಿದಾಗ ಬಲಯುತವಾಗ್ತದೆ. ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಅಂತಕ್ಕಂಥವ್ರು ನಿರ್ಮೂಲನೆ ಈ ಕಾಣ್ತಕ್ಕಂಥ ಸಮಯ. ಗುರುವಿನ ದೃಷ್ಟಿ 9ರ ಭಾಗ್ಯ ಸ್ಥಾನದ ದೃಷ್ಟಿ ನಿಮ್ಮ ಮೇಲೆ ಬಿದ್ದಾಗ ಖಂಡಿತವಾಗಿ ಭಾಗ್ಯೋದಯದ ಕಾಲ ಪ್ರಾರಂಭ ಆಗ್ಬಿಡ್ತದೆ. ಮೀನರಾಶಿಯವರಿಗೆ ಕೆಲವೇ ದಿನಗಳಲ್ಲಿ ಎಲ್ಲ ಕಷ್ಟ ನಷ್ಟಗಳು ದೂರ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತಾ ಇದೆ. ಖಂಡಿತ ನಿಮಗೆ ಗುರುವಿನ ಅನುಗ್ರಹ ಸಿಗಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೇನೆ. ಗುರುವಿನ ಆಶೀರ್ವಾದ ನಿಮಗೆ ಪರಿಪೂರ್ಣವಾಗಿ ನೋಡಿ. ಪೂರ್ವ ಪುಣ್ಯ ಸ್ಥಾನ, ಲಾಭದ ಸ್ಥಾನ ಎಲ್ಲದರನ್ನು ನೋಡೋದ್ರಿಂದ ಖಂಡಿತವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥ ಕಾಲ ಮೀನರಾಶಿಯವರಿಗೆ ಸನ್ನಿಹಿತವಾಗಿದೆ. ಹೊಸ ಒಂದು ಉರುಪಿನಿಂದ ಗುರು ನಿಮಗೆ ಶುಭವನ್ನು ಕೊಡಲಿಕ್ಕೆ ತಯಾರಿದ್ದಾನೆ. ಸಂತಾನ ಭಾಗ್ಯ, ನಿಮ್ಮ ಆಸೆ ಆಕಾಂಕ್ಷೆಗಳಿರತಕ್ಕಂಥದ್ದು, ಹಣಕಾಸಿನ ವ್ಯವಸ್ಥೆ ಸರಿಯಾಗ್ತಕ್ಕಂಥದ್ದು ಸಹಿತವಾಗಿ ನಿಮಗೆ ಲಭ್ಯವಾಗ್ತದೆ. ಶುಭವನ್ನು ಕೊಡ್ತಕ್ಕಂಥದ್ದು ದಯಾಮಯನ ಆಗಿರ್ತಕ್ಕಂಥ ಗುರು ನಿಮಗೆ ಇನ್ನಷ್ಟು ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.